ಬಂಧುಗಳನ್ನ, ಈ ವ್ಯವಸ್ಥೆಯನ್ನು ಕೊಟ್ಟಂತಹ ಹಾಲಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರಿದ್ರೆ ಅವರುಗಳನ್ನ, ಜನಪ್ರತಿನಿಧಿಗಳಿದ್ರೆ ಅವರನ್ನ, ಆರೋಗ್ಯ ಸಹಾಯಕಿಯನ್ನ, ಹಾಗೆಯೇ ಮೇಲ್ವಿಚಾರಕ ಮಿತ್ರರನ್ನ, ತರಬೇತಿ ಸಹಾಯಕರನ್ನ, ಆಂತರಿಕ ಲೆಕ್ಕ ಪರಿಶೋಧಕರನ್ನ, ಈ ವ್ಯವಸ್ಥೆಗೆ ಯಾಗಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಾ ಎಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಅದೇ ಸರ್ವ ರೀತಿಯಲ್ಲಿ ಸಹಕರಿಸಿ ಶಿಬಿರ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಗೌರವಾಧ್ಯಕ್ಷರಾದಂತಹ ಗೋವಿಂದ ಎಸ್ ನಾಯ್ಕ್ ಸರ್ ಅವರನ್ನ, ಹಾಗೆಯೇ ನಮ್ಮೊಟ್ಟಿಗೆ ಮೊನ್ನೆಯಿಂದ ಅದೇ ರೀತಿ ಶ್ರೀಧರ್ ಶೆಟ್ಟರ್ ಅವರನ್ನ, ಹಾಗೆಯೇ ಎಲ್ಲ ಸಮಿತಿಗೆ ಸಂಬಂಧಪಟ್ಟವರು ಸತೀಶ್ ಶೆಟ್ಟರ್ ಅವರನ್ನ, ಎಲ್ಲ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ಸರ್ವರನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಚಪ್ಪಾಳೆಗಳ ಮುಖಾಂತರ. ಬಹುಶಃ ಇದು ಪವಿತ್ರ ಕಾರ್ಯಕ್ರಮ. ಹೊರಗಿದ್ದವರೆಲ್ಲ ಒಳಗೆ ಬರಬೇಕು. ಅಲ್ಲಿ ಯಾರು ಕೂಡ ಸುತ್ತಾಡ್ಲಿಕ್ಕಿಲ್ಲ, ಹೊರಗಿದ್ದವರೆಲ್ಲ ಒಳಗೆ ಬರಬೇಕು, ಒಳಗಡೆ ಬರಬೇಕು. ಭಕ್ತಿಯಲ್ಲಿ ಕೂತು ಸಹಕರಿಸಿ. ಕೂತ ನಂತರ ಕಾರ್ಯಕ್ರಮ ಮುಗಿಯೋ ತನಕ ಎದ್ದು ಹೋಗ್ಲಿಕ್ಕಿಲ್ಲ. ಆ ಒಂದು ಪ್ರತಿಜ್ಞೆಯನ್ನು ಮಾಡಿ ಕೂರುವುದಾದ್ರೆ ಮಾತ್ರ ಕೂತ್ಕೊಳ್ಳಿ. ಮಧ್ಯದಲ್ಲಿ ಎದ್ದು ಹೋಗುವುದು, ಸಮಸ್ಯೆ ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಬಹುಶಃ ಪರಿಸ್ಥಿತಿ ಹಾಳಾಗುತ್ತೆ. ಹಾಗಾಗಿ ಭಕ್ತಿಯಲ್ಲಿ ಭಾಗವಹಿಸಬಾರದು ಅನ್ನೋ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಎಲ್ಲರಲ್ಲಿ ಮಾಡ್ತಾ, ಬಂಧುಗಳೇ, ನಾವೆಲ್ಲ ಸೇರ್ತಾ ಇರೋದು ವಿದಾಯ ಕಾರ್ಯಕ್ರಮಕ್ಕಾಗಿ. ಹಾಗಾಗಿ ಎಲ್ಲದಕ್ಕೂ ಯೋಗ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯೋಗದ ಮಾಸ್ಟರ್ ಕೂಡ ವೇದಿಕೆ ಬರಬೇಕು, ಯೋಗ ಶಿಕ್ಷಕರು ಕೂಡ ವೇದಿಕೆ ಬರಬೇಕು. ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಇದ್ದಾರೆ, ಅವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಿದ್ದೇನೆ. ಬಂಧುಗಳೇ, ಕೊನೆಯ ಕಾರ್ಯಕ್ರಮ ಅಂತ ಯಾವಾಗ ಹೇಳಿದ್ದೇನೆ, ನಾಳೆ 2:30 ಗಂಟೆಗೆ ಈ ಒಂದು ಕಾರ್ಯಕ್ರಮ ಮುಗಿತದೆ. ಅರ್ಥ, ಧರ್ಮಸ್ಥಳದ ಯಕ್ಷಗಾನ ಮೇಳ ಇದೆ. ಆ ಮೇಳದಲ್ಲಿ ಇವಾಗ ಧರ್ಮಸ್ಥಳದಲ್ಲಿ ಹೋಗಿ ನಮಗೊಂದು ಯಕ್ಷಗಾನ ಕೊಡಿ ಅಂತ ಕೇಳಿದ್ರೆ ಡೈರಿ ನೋಡಿದಾಗ 2 ವರ್ಷದಲ್ಲಿ ಎಲ್ಲಿ ಎಲ್ಲ ಯಕ್ಷಗಾನ ಇದೆ ಅಂತೇಳಿ ಈಗಲೇ ಬುಕ್ ಆಗಿದೆ. ಈಗ ಕೇಳಿದ್ರೆ ನಾಳೆಗೆ ಆ ಯಕ್ಷಗಾನ ಸಿಗಲ್ಲ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮ ಮೊನ್ನೆಯಿಂದ ಇಲ್ಲಿಯ ತನಕ ನಡೆದಿದೆ. ಈ ಕಾರ್ಯಕ್ರಮ ಕಳೆದ 1.5 ವರ್ಷಗಳ ಹಿಂದೆ ಇಲ್ಲಿ ಮಾಡುವುದು ಅಂತೇಳಿ ಬುಕ್ ಆಗಿತ್ತು. ಆ ಬುಕ್ ಆದಂತ ವಿಚಾರಕ್ಕೆ ಪೂರಕವಾಗಿ ನಮ್ಮ ಧರ್ಮಸ್ಥಳದ ಪ್ರತಿನಿಧಿ ಪೂಜ್ಯ ಹೆಗಡೇಜವರ ದೂತ ಶ್ರೀಯುತ ಲಕ್ಷ್ಮಣ್ ಸರ್ ಅವರ ಸೂಚನೆಯಂತೆ, ನಮ್ಮ ಸದಾನಂದ ಸರ್ ಅವರ ನಿರ್ದೇಶನದಂತೆ, ಜನಜಾಗೃತಿ ವೇದಿಕೆ ನಿರ್ದೇಶಕರು ನನ್ನ ಗುರುಗಳ ಆಶಯದಂತೆ ಇಲ್ಲಿ ಗೋವಿಂದ ಎಸ್ ನಾಯ್ಕ ಅವರು ಮತ್ತು ವೇದಿಕೆಯ ಎಲ್ಲ ಧೀಮಂತರು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೊಡೆ ತಟ್ಟಿ ಹೆಗಲೊಟ್ಟಿ ನಿಂತರು. ಸತ್ಸಂಬಂಧವಾಗಿ ಇವತ್ತು ಈ ಮಟ್ಟದಲ್ಲಿ ನಾವೆಲ್ಲ ಕೂಡುವಾಗೆ ಆಗಿದೆ. ಅರ್ಥಾತ್ ಬಂಧುಗಳೇ, ಅಪ್ಲಿಕೇಶನ್ ಹಾಕಿದ್ರೆ ಕಷ್ಟಗಳು, ದುಃಖಗಳು, ದುಮ್ಮಾನಗಳು, ಮುಖ ಸಿಂಗರಿಸಿದ ಮಾತು, ಕಣ್ಣರಿಸಿದ ರೀತಿ, ನೆರೆಕರೆಯವರು ಬೈದಂತ ವಿಚಾರ, ನಿಮಗೆಲ್ಲ ಹುಚ್ಚ ಅಂತ ಹೇಳಿದ್ರು, ಹುಚ್ಚರ ಪಟ್ಟವನ್ನು ಕಟ್ಕೊಂಡು ಅವರು ಸರಿಯಾಗ್ಲಿಕ್ಕಿದ್ದಾರೆ ಅಂತ ಹೇಳಿದ್ರು, ಅದನ್ನ ತಿಂದ್ಕೊಂಡು ಪ್ರಥಮ ದಿವಸ ನೀವೆಲ್ಲ ಇಲ್ಲಿ ಇರುವಾಗ ನಿಮ್ಮನ್ನು ನೋಡಿ ನಾವು ನಿಮ್ಮನ್ನು ಸರಿ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರುವಾಗ ಗೇಟಿನ ಹೊರಗಡೆ ನಿಂತು ತಮಾಷೆ ಮಾಡಿದವರು, ಸಿಲ್ಲೆ ಹೊಡೆದವರು, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸುಮಾರು ದುಡ್ಡು ಖರ್ಚಿದೆ, ಸಹಕಾರ ಕೊಡದ ಕೇಳುವಾಗ ಭಿಕ್ಷಕರಿಗೆ ಬಿಸಾಡಿದಾಗೆ 10 ರೂಪಾಯಿ 5 ರೂಪಾಯಿ ಬಿಸಾಡಿದವರು, ಪ್ರೀತಿಯ ಬಂಧುಗಳೇ, ಆ ಎಲ್ಲ ನೋವಿನ ಮಧ್ಯದಲ್ಲಿ ಪ್ರೀತಿಯ ಬಂಧುಗಳೇ ಸುಖವನ್ನು ಕಾಣುವಂತಹ ಅಥವಾ ಸಂತೋಷವನ್ನ ಕಾಣುವಂತಹ ಸಂದರ್ಭ ಅಂತ ಹೇಳಿದ್ರೆ ಅದು ಈ ಸಂದರ್ಭ. ಅದೇ ವಿದಾಯದ ಸಂದರ್ಭ. ಜೀವನ ಅಂತ ಹೇಳಿದ್ರೆ ಅದು ನಿಂತ ನೀರಲ್ಲ, ಸದಾ ಹರಿಯುತ್ತಿರುವ ನೀರು. ಅದಕ್ಕೆ ಒಂದು ತಡೆಯನ್ನು ಕಟ್ಟಿದ್ರೆ ಆ ನೀರು ನಿಲ್ತದೆ. ಹಾಗೆಯೇ ನಾವು 90 ಜನ, ನೀವಾಗಿರ್ಬೋದು, ನಾವು ವೇದಿಕೆಯಲ್ಲಿದ್ದವರೊಳಗೆ ಯಾರೇ ಆಗಿರ್ಬೋದು, ತಂದೆಯ ಪರಿಚಯನ ಮಾಡಿಕೊಡುವವನು ತಾಯಿ. ಇಂಥವನೇ ತಾಯಿ ಅಂತೇಳಿ, ತಂದೆ ಅಂತೇಳಿ ತಾಯಿ ಹೇಳಿದ್ರೆ ಮಾತ್ರ ಗೊತ್ತಾಗುವುದು
ತಂದೆ ಯಾರು ಅಂತೇಳಿ ಆ ತಾಯಿ ಹೇಳ್ತಾಳೆ. ಹಾಗೇನೆ ತಾಯಿಯ ಗರ್ಭದಿಂದ ಹೊರಗೆ ಬಂದವರು ನಾವು ಚೆನ್ನಾಗಿ ಜೀವನ ಮಾಡಬೇಕಿತ್ತು, ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕಿತ್ತು. ಅದು ಬದುಕದೆ ಮಾಡಬಾರದು ಮಾಡ್ತಾ, ಆಗಬಾರದು ಆಗ್ತಾ, ತಂದೆ ತಾಯಿಗೆ ಹೊಡಿತಾ, ತಂದೆ ತಾಯಿಯ ಕಣ್ಣೀರನ್ನು ಸುರಿಸ್ತಾ, ತನ್ನನ್ನೇ ನಂಬಿ ಬಂದವಳ ಹೊಟ್ಟೆಯನ್ನ ಹೊಟ್ಟೆಗೆ ಹಿಟ್ಟಿಲ್ಲದೆ ಮಾಡ್ತಾ ಕಣ್ಣೀರು ಸುರಿಸ್ತಾ ಬದುಕಿದ ಪ್ರೀತಿ ಬಂದರೆ ಹುಟ್ಟಿದ ಮಕ್ಕಳಿಗೆ ಅಪ್ಪ ಅನ್ನಂತ ವಿಚಾರಕ್ಕೆ ವಿರುದ್ಧವಾಗಿ ಬದುಕುತ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸಿಕ್ತು. ಗೊತ್ತಿಲ್ಲದೆ ಸಿಕ್ತು. ಕ್ಷೀರೋದಕ್ಕೆ ಮುಂಚೆ ಗುರುವಾರ ಸೇರಿದ್ದೇವೆ ನಾವು. ಬುಧವಾರ ಈ ಹೊತ್ತನ್ನು ಯೋಚಿಸಿ, ಇವಾಗ ಈ ಹೊತ್ತನ್ನು ಯೋಚಿಸಿ, ನಾಳೆ ಗುರುವಾರ ಬೆಳಿಗ್ಗೆ, ಮೊನ್ನೆ ಗುರುವಾರ ನೀವು ಹೇಗಿದ್ರಿ, ನಾಳೆ ಹೇಗಿರ್ತೀರಿ ಅಂತ ಒಮ್ಮೆ ಯೋಚಿಸಿ, ನಾಳೆ ರಾತ್ರಿ ಪ್ರೀತಿ ಬಂದರೆ ಹೇಗಿರ್ಬಹುದು ಅಂತ ಯೋಚಿಸಿ. ಹಾಗಾಗಿ ಬಂಧುಗಳೇ, ಇಲ್ಲಿ ಕಂಡುಕೊಂಡಂತಹ ಪ್ರೀತಿ, ವಿಶ್ವಾಸ, ಬುದ್ಧಿಯನ್ನ ಜೀವನ ಪರ್ಯಂತ ಉಪಯೋಗಿಸಿದ್ದೇಳಿ ನಿಮಗೆ ಆಶೀರ್ವಾದದ 2 ಮಾತುಗಳನ್ನು ಆಡುವಂತಹ ಸಮಯವೇ ವಿದಾಯದ ಸಮಯ. ಆ ವಿದಾಯದ ಸಮಯದಲ್ಲಿ ವೇದಿಕೆಗಳಿದ್ದಂಥ ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಯೋಜನಾಧಿಕಾರಿಗಳು, ಹಾಗೆಯೇ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಅಧ್ಯಕ್ಷರು, ಒಟ್ಟಿಗೆ ಒಂದು 6 ಜನ 2 ನಿಮಿಷ ಶುಭ ಹಾರೈಕೆಯ ಮಾತುಗಳನ್ನು ಹೇಳ್ತಾರೆ. ಅವರು ಮಾತನ್ನು ಹೇಳಿ ನಿಲ್ಲಿಸಿದಾಗ ಕೈ ಮುಗಿದು ಅವರ ಮಾತಿಗೆ ಕೃತಜ್ಞತೆ ಸಲ್ಲಿಸಿ, ಚಪ್ಪಾಳೆ ಬೇಡ, ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿ 6 ಜನ ಮಾತಾಡಿದ ನಂತರ ಮತ್ತೆ ಸಿಸ್ಟರ್ ಮತ್ತು ನಾನು ಮಾತಾಡಿ ನಿಮ್ಮ ಹತ್ತಿರ ನಾವು ಬರ್ತೇವೆ, ನೀವು ಎಲ್ಲಿ ಕೂತಿದ್ರ ಅಲ್ಲಿಗೆ ನಾವು ಬರ್ತೇವೆ, ನಮ್ಮ ಹತ್ರ ನೀವು ಬರಬೇಡಿ, ನಿಮ್ಮ ಹತ್ರನೇ ನಾವು ಬರ್ತೇವೆ ಯೋಚಿಸಿ, ನಿಮ್ಮ ಹತ್ರನೇ ನಾವು ಬರಬೇಕು ಅಂತಿದ್ರೆ ನೀವು ಅಲ್ಲೇ ನಿಲ್ಬೇಕು, ನಿಮ್ಮ ಹತ್ರನೇ ನಾವು ಬರ್ತೇವೆ. ಆ ನಂತರ ಪ್ರೀತಿ ಬಂದರೆ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಆಗ್ತದೆ ಅಂತ ಮಾತನ್ನು ಹೇಳಿ ಈಗ ಪ್ರಥಮವಾಗಿ ವಿದಾಯದ ಹಿತನುಡಿಗಳನ್ನು ಹೇಳಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇದು ಭಾಷಣ ಮಾಡೋದ ಸಮಯನೂ ಅಲ್ಲ, ಬದಲಾಗಿ ವಿದಾಯದ ಶುಭ ನುಡಿಗಳನ್ನು ಹೇಳುವಂತಹ ಸಂದರ್ಭ. ನಮ್ಮ ಜೊತೆ ಸಹಕಾರ ನೀಡಿದಂತಹ, ಈ ವ್ಯವಸ್ಥೆಗೆ ಸಹಕರಿಸಿದಂತಹ ಶ್ರೀಯುತ ಗೋವಿಂದ ಎಸ್ ನಾಯಕ್ ಸರ್ ಅವರು ತನ್ನ ವಿದಾಯದ 2 ಶುಭ ಹಾರೈಕೆಯನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಸ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. 854ನೇ ಮಧ್ಯವರ್ಜನ ಶಿಬಿರದ ಈ ಒಂದು ಕೊನೆಯ ಘಟ್ಟದಲ್ಲಿ ಇದ್ದೇವೆ. ಅಂದರೆ ವಿದಾಯ ಸಮಾರಂಭದಲ್ಲಿ ನಾವು ಇದ್ದೇವೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಈ ಒಂದು ಶಿಬಿರಾಧಿಕಾರಿ ಭಾಸ್ಕರ್ ಸರ್ ಅವರು ನಮಗೆ ಹೇಳಿದ್ದಾರೆ. ಆದರೆ ವಿದಾಯ ಅನ್ನುವುದು ಕಾರ್ಯಕ್ರಮದ ತುದಿಯಲ್ಲಿ ಮಾಡಲೇಬೇಕಾದಂತ ಒಂದು ಕಾರ್ಯಕ್ರಮ. ಇವತ್ತು ಬಹಳ ಸುದಿನ, ಸಂತೋಷದ ದಿನ. ಯಾಕೆಂದ್ರೆ ಏನು 92 ಜನ ಈ ಒಂದು ನವಜೀವನಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಅಂದ್ರೆ ಬರುವಾಗ ಅವರು ಹೇಗಿದ್ರು, ಇವತ್ತು ಅವರ ಜೀವನ ಹೇಗಿದೆ, ಅವರ ಮುಖದಲ್ಲಿ ಯಾವ ರೀತಿ ಒಂದು ಉತ್ಸಾಹದ ಚಿಲುಮೆ ಚಿಮ್ಮುತ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಈ ಒಂದು ಚಿಕ್ಕನಕೋಡು ಪಂಚಾಯತದ ಕೆಂಜಿಗಾರ ಗ್ರಾಮದಲ್ಲಿ ಶ್ರೀ ಸೀತಾರಾಮ ದೇವರ ಸನ್ನಿಧಾನದಲ್ಲಿ, ಅಂದ್ರೆ ಪಕ್ಕದ ಹಾಲನಲ್ಲಿ ಇಂತಹ ಒಂದು ಕಾರ್ಯಕ್ರಮ 2ನೇ ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಇದು ಈ ಊರಿನ ಜನರ ಒಂದು ಭಾಗ್ಯವೇ ಅಂತ ಹೇಳಬೇಕಾಗ್ತದೆ. ಈಗಾಗಲೇ ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ತಾವು ಮಾಡ್ತೇವೆ, ತಾವು ಸ್ವಂತ ವೆಚ್ಚದಲ್ಲಿ ಮಾಡ್ತೇವೆ, ತಾವು ಇಡೀ ಕಾರ್ಯಕ್ರಮದ ವೆಚ್ಚವನ್ನ ಮಾಡ್ತೇವೆ ಅಂತ ಹೇಳಿದಂತವರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಈ ಒಂದು ಗ್ರಾಮದಲ್ಲಿ ಬಂದು ಕೆಂಜಿದಾರದ ಈ ಒಂದು ಸೀತಾರಾಮ ದೇವರ ಪಕ್ಕದಲ್ಲಿ ಇಂತಹ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಈ ಊರಿನ ಜನರ ಒಂದು ಭಾಗ್ಯವೇ ಅಂತ ಹೇಳಬೇಕು. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೂ ಕೂಡ ನಾವು ಪುಣ್ಯವನ್ನ ಮಾಡಿರಬೇಕು. ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಈ ಹಿಂದಿನ ವರ್ಷ 569ನೇ ಶಿಬಿರವನ್ನ ನಾವು ಗೇರ್ಸಪ್ಪದಲ್ಲಿ ಮಾಡಿದ್ವಿ. ಅಲ್ಲಿ ಸುಮಾರು 70-72 ಜನ ಶಿಬಿರಾರ್ಥಿಗಳು ಇದ್ರು. ಅದು ಕೂಡ ಯಶಸ್ವಿಯಾಗಿ ಅದು
ಅಂದ್ರೆ ನಾವೇ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆ ಕಾರ್ಯಕ್ರಮ ಮಾಡಿದಿತ್ತು. ಆದ್ರೆ ಇವತ್ತು ನಾವಿಲ್ಲಿ ಬಂದಾಗ ಅನೇಕ ಜನ ಅಂದ್ರೆ ಆ ಮದ್ಯವನ್ನ ಬಿಟ್ಟು ನವಜೀವನವನ್ನ ಕಾಲಿಟ್ಟಂತ ಅನೇಕ ಜನ ನವಜೀವನ ಸಮಿತಿಯವರು ಅಂದ್ರೆ ನಮಗೆ ಅವರ ಪರಿಚಯವಿಲ್ಲ. ಅವರು ಬಂದು ನಮ್ಮನ್ನ ಮಾತಾಡಿಸಿ ಕೈ ಕುಲುಮಿಸಿದಾಗ ಅದರಷ್ಟು ಸಂತೋಷ ಇನ್ನೊಂದು ಇಲ್ಲ. ಆತ್ಮೀಯರೇ, ಅಂದ್ರೆ ಇವತ್ತು ಎಲ್ಲ ನವಜೀವನ ಸಮಿತಿಯ ಬಂಧುಗಳಿಗೆ, ಅಂದ್ರೆ ಈಗಾಗಲೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರಿ, ನಿಮ್ಮ ಮುಂದೆ ನನ್ನ ಒಂದು ಸಣ್ಣ ಮಾತನ್ನ ಹೇಳ್ತೇನೆ. ಅಂದ್ರೆ ನೀವು ಬರುವಾಗ ಹೇಗಿದ್ರಿ, ನಿಮ್ಮನ್ನ ಯಾವ ರೂಪದಲ್ಲಿ ಇಲ್ಲಿ ತಂದು ಹಾಕಿದ್ದಾರೆ. ಸ್ವ ಇಚ್ಛೆಯಿಂದ ಬಂದವರು ಬೆರಳೆಣಿಕೆ ಜನ, ಆದ್ರೆ ಅನೇಕ ಸುಳ್ಳುಗಳನ್ನ ಹೇಳಿ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಹೇಳಿ ನಿಮ್ಮನ್ನ ಇಲ್ಲಿ ತಂದು ಹಾಕಿದವರು ಅವ್ರ ಹಿಂದೆ ಬಹಳ ಜನ ಇದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ನಾವು ಅನ್ನೋಕ್ಕಿಂತ ನೀವು ಕೂಡ ಪ್ರಪ್ರಥಮವಾಗಿ ನಿಮ್ಮ ಪ್ರೇರಿತರಾಗಿ, ಅಂದ್ರೆ ನಿಮ್ಮ ಬದುಕನ್ನ ರೂಪಿಸುವಂತ ಒಂದು ರೂವಾರಿಗಳು ಇಲ್ಲಿ ತಂದಾಗ ನಾವು ಈ ಕಾರ್ಯಕ್ರಮವನ್ನ ನಿಮಗೆ ಸೇರಿಸಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಹಾಗಾಗಿ ಅವರಲ್ಲಿ ಏನು ಅಂತ ಸ್ವಾರ್ಥಗಳಿಲ್ಲ. ನೀವು ಸುಧಾರಿಸಬೇಕು, ನಿಮ್ಮ ಕುಟುಂಬಗಳು ಸುಧಾರಿಸಬೇಕು, ಆ ಸಮಾಜ ನಿಮ್ಮಿಂದ ಬೆಳಗಬೇಕು ಹೇಳುವಂತ ಒಂದು ಘನ ಉದ್ದೇಶದಿಂದ ಇಲ್ಲಿ ನಿಮ್ಮನ್ನ ತಂದು ಈ ಶಿಬಿರದಲ್ಲಿ ಸೇರಿಸಿದ್ದಾರೆ. ಅನೇಕ ಜನ ಬಂಧುಗಳು, ಅಂದ್ರೆ ನಾನು ಯಾವತ್ತು ಅಂದ್ರೆ ಸಾಕಷ್ಟು ಚಿಕ್ಕವನಿರುವಾಗಲೇ ಈ ಸಂಘ ಸಂಸ್ಥೆಗಳಲ್ಲಿ, ಯುವಕ ಸಂಘಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡವನಿದ್ದೇನೆ. ನನಗೂ ಕೂಡ ಊರಲ್ಲಿ ಸರಾಯಿ ಬಂದಾಗಬೇಕು ಅಥವಾ ಜೂಜಾಟ ಬಂದಾಗಬೇಕು, ಹಲವು ಕನಸುಗಳನ್ನ ಕಂಡು ಬಂದವರು. ಹಾಗಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಿ ನಡೀತವೆ ಅಲ್ಲಿ ನಾವು ಸ್ವಇಚ್ಛೆಯಿಂದ ಬಂದು ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ನಮಗೂ ಕೂಡ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ 20 ಕಿಲೋಮೀಟರ್ ದೂರ ಗೆರಸಪ್ಪನಿಂದ ಬಂದು ಇಲ್ಲಿ ಗೌರವಾಧ್ಯಕ್ಷರಾಗಿ ನಾನು ಸೇರ್ಕೊಂಡಿದ್ದೇನೆ. ಸೇರ್ಕೊಳ್ಳುವಾಗ ನನ್ನ ಹಿರಿಯರು ಅಂದ್ರೆ ಆರೈಕೆಯವರು ಅಂದ್ರೆ ಯುವಕರವರು 67 ವರ್ಷ ಅಂತ ಹೇಳ್ತಾರೆ, ಯುವಕರು ಅವರ ಒಂದು ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಾನು ಕೂಡ ಪುಣ್ಯ ಮಾಡಿರ್ಬೇಕು. ಯಾಕೆಂತಂದ್ರೆ ಉತ್ಸಾಹ ಯುವಕರಾಗಿ ಇಷ್ಟು ದಿನಗಳ ಕಾಲ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಇರುವಾಗ ನಾವಿಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಅದು ಬಹಳ ನೋವಾಗ್ತದೆ. ಹಾಗಾಗಿ ಒಂದು ದಿನ ತಪ್ಪಿದೆ, ಪ್ರತಿಯೊಂದು ದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸಿದ್ದೇನೆ. ಅಂದ್ರೆ ನಮಗೂ ಕೂಡ ಅನೇಕ ಕೆಲಸ ಕಾರ್ಯಕ್ರಮಗಳು ನಮಗೂ ಅವು ಎಲ್ಲವನ್ನ ಬಿಟ್ಟು ಅಂದ್ರೆ 92 ಈ ಒಂದು ಶಿಬಿರಾರ್ಥಿಗಳ ಅಂದ್ರೆ ನವ ಚೈತನ್ಯಕ್ಕೆ, ನವ ಜೀವನಕ್ಕೆ ಕಾಲಿಟ್ಟ ಆ ಒಂದು ಬಂಧುಗಳ ಜೀವನ ಉದ್ಧಾರ ಆಗಬೇಕು, ಅವರ ಮನೆಯಲ್ಲಿ ಜ್ಯೋತಿ ಬೆಳಗಬೇಕು, ಭಜನೆ ಬೆಳಗಬೇಕು, ಅವರು ಗಂಡ ಹೆಂಡತಿ ಸಂಸಾರ ಚೆನ್ನಾಗಿ ಆಗಬೇಕು, ಅವರ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಆ ಮನೆ ಒಂದು ಸಂಸ್ಕಾರವುಳ್ಳ ಕುಟುಂಬ ಆಗಬೇಕು, ಆ ಕುಟುಂಬ ಸಮಾಜಕ್ಕೆ ಮಾದರಿ ಆಗಬೇಕು ಹೇಳುವಂತ ಒಂದು ಸದುದ್ದೇಶದಿಂದ ನಾವಿಲ್ಲಿ ಬಂದು ಸೇರ್ಕೊಂಡಿದ್ದೇವೆ. ನಿಮ್ಮ ಒಂದು ಅಂದ್ರೆ ನಾವು ನಿಮ್ಮ ಮುಂದೆ ಚಿಕ್ಕವರು, ಅಂದ್ರೆ ನೀವು ನಮ್ಮ ಒಂದು ಕೆಲಸವನ್ನ ನಿಮ್ಮಲ್ಲಿ ಸೇರ್ಪಡೆಯನ್ನ ನೋಡು, ನೀವು ನಮಗೆ ಆ ಕಾಲಿಗೆ ನಮಸ್ಕರಿಸುವಾಗ ನಮಗೂ ನೋವಾಗ್ತದೆ. ದಯವಿಟ್ಟು ನಾವು ದೊಡ್ಡವರಲ್ಲ, ನಮ್ಮ ಮನಸ್ಸು ದೊಡ್ಡದಿದೆ, ನಿಮ್ಮ ಸೇವೆಯನ್ನ ಮಾಡಿದ್ದೇವೆ ಈವರೆಗೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇವೆ. ಅನೇಕ ಆಣೆ ಪ್ರಮಾಣಗಳನ್ನ ಮಾಡಿದ್ರೆ ಅಂದ್ರೆ ಪರಿವರ್ತನೆಗೆ ಇದು ಒಂದು ಪರ್ವ. ಮನುಷ್ಯನಾದವನು ತಪ್ಪು ಮಾಡದೇ ಇದ್ದವನು ಯಾರೂ ಇಲ್ಲ, ಪ್ರತಿಯೊಬ್ಬನು ಕೂಡ ತಪ್ಪು ಮಾಡೇ ಮಾಡ್ತಾನೆ. ಆದ್ರೆ ಪರಿವರ್ತನೆಗೆ ಒಂದು ಕಾಲ ಬಂದೇ ಬರ್ತದೆ. ಆದ್ರೆ ನಿಮ್ಗೆ ಇವತ್ತು ಆ ಕಾಲ ಬಂದಿದೆ. ಸುಖತೆಯಿಂದ ಪ್ರತಿದಿನವೂ ಕೂಡ ನಿಮ್ಮೊಂದಿಗೆ ಇದ್ದು ಬೆನ್ನಿಗೆ ಬೆನ್ನನ್ನು ಕೊಟ್ಟು ಕುಣಿದು ಕುಪ್ಪಳಿಸಿ ನಿಮ್ಮೊಟ್ಟಿಗೆ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಈ ಊರಿನ ಸಮಸ್ತ ನಾಗರಿಕರು ನಾನು ದಿನನಿತ್ಯ ನೋಡ್ತಾ ಇದ್ದೇನೆ. ಪ್ರತಿದಿನವೂ ದಿನದಿಂದ ದಿನಕ್ಕೆ ಹೆಚ್ಚು ಜನಗಳು ಬಂದು ಇಲ್ಲಿ ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಮೊಟ್ಟಿಗೆ ಭಜನೆಯನ್ನ ಮಾಡಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಡಿದಿದ್ದಾರೆ, ದೀಪವನ್ನ ಬೆಳಗಿಸಿದ್ದಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ದೀಪ ಬೆಳಗಲಿ, ಪ್ರತಿನಿತ್ಯವೂ ಭಜನೆಯನ್ನ ಮಾಡಿ ಆ ಮೂಲಕ ದೇವರನ್ನ ಕಾಣಿ. ಮಾತಿಗೆ ಎಂದು ತಪ್ಪುವಂತ ಕೆಲಸವನ್ನ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಉಪಕಾರಿಯಾಗಿ. ಈಗ ನೋಡಿ, ನವಜೀವನ ಸಮಿತಿಯವರು ಎಂತೆಂತ ಜೀವನವನ್ನ ಕಾಣ್ತಾ ಇದ್ದಾರೆ. ನಿಮ್ಗೆ ಈಗಾಗಲೇ ನಿಮ್ಮೊಟ್ಟಿಗೆ ಬಂದು ಈಗ 8 ದಿನಗಳು ಕಾಲವೂ ಕೂಡ ನಿಮ್ಮೊಟ್ಟಿಗೆ ಇದ್ದು ಕೆಲಸವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಅವ್ರದೇ ಆದ ಕುಟುಂಬ ಇದೆ, ಆದ್ರೆ ಅವ್ರ ಹಿಂದಿನ ಜೀವನವನ್ನ ನೆನೆಸ್ಕೊಳ್ತಾರೆ. ಅಂದ್ರೆ ನಾನು ವರ್ಷದಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಿದ್ದೆ ಅಂದ್ರೆ ಕುಡಿದು ಅಥವಾ ಅದರ ಸಹವಾಸದಿಂದ ವರ್ಷದಲ್ಲಿ ತಿಂಗಳ 2 ತಿಂಗಳ ಅಥವಾ ತಿಂಗಳಲ್ಲಿ 4-6 ದಿನ ಕೆಲಸ ಮಾಡಿದ್ರೆ ಉಳಿದ ದಿನವನ್ನ ಕುಡಿದ ಮತ್ತಿನಲ್ಲಿ ಆಚೀಚ ಕಳೆಯುವುದೇ ಹೆಚ್ಚಾಗಿತ್ತು.
ಆದ್ರೆ ಇವತ್ತು ನೀವು ಬಂದು ನಿಮ್ಮೊಟ್ಟಿಗೆ 8 ದಿನ ಕೆಲಸ ಮಾಡುವುದು ಹೆಚ್ಚಾಗುವುದಿಲ್ಲ. ನಿಮಗೂ ನಾನು ಈ ಸಂದರ್ಭದಲ್ಲಿ ಹೇಳುವುದು ಇಷ್ಟೇ, ಇವತ್ತು ನೀವು ಇಲ್ಲಿ ಬಂದು ಮದ್ಯವನ್ನ ಬಿಟ್ಟಿದ್ರಿ, ಹೊಸ ಜೀವನವನ್ನ ಸ್ಥಾಪಿಸಿದ್ರಿ. ಹಾಗಂತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಿ. ದೇವರ ಕಾರ್ಯಕ್ರಮವನ್ನ ಮಾಡಿ, ಮನೆಯಲ್ಲಿ 4 ಜನ ಕರೆದು ಊಟವನ್ನ ಹಾಕುವಂತ ಕೆಲಸವನ್ನ ಮಾಡಿ. ಅದಕ್ಕೆ ನೀವೇನಿಲ್ಲ, ಭಗವಂತ ಇದ್ದಾನೆ, ಭಗವಂತನ ಧ್ಯಾನವನ್ನ ಮಾಡಿ. ಯಾವುದೇ ಕಾರಣಕ್ಕೆ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಆ ಮಂಜುನಾಥ ಸ್ವಾಮಿಯ ಸೇವೆಯನ್ನ ಮಾಡಿ. ಆ ಒಂದು ಒಕ್ಕೂಟದಲ್ಲಿ ಅಥವಾ ಒಕ್ಕೂಟದ ಸದಸ್ಯನಾಗಿ ಕೆಲಸವನ್ನ ಮಾಡಿ. ಆ ಸಂಘದಲ್ಲಿ ನೇಮಕಗೊಳ್ಳಿ, ಆ ಸಂಘದ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಸಮಾಜದಲ್ಲಿ ಎಷ್ಟೆಲ್ಲ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಇದು ಯಾರಿಂದನೂ ಸಾಧ್ಯ ಆಗುವಂತ ಕೆಲಸ ಅಲ್ಲ. ಇವತ್ತು ಇಂತಹ ಒಂದು ಕಾರ್ಯಕ್ರಮ, ವಿಭಿನ್ನವಾದ ಕಾರ್ಯಕ್ರಮ, ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಮಂಜುನಾಥ ಇವತ್ತು 7 ದಿನದಿಂದ ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮೊಟ್ಟಿಗೆ ನಿಮ್ಮನ್ನೆಲ್ಲ ವೀಕ್ಷಿಸ್ತಾ ಇದ್ದಾನೆ. ನೀವು ಏನ್ ಮಾಡ್ತಾ ಇದ್ದೀರಿ ಹೇಳುವುದನ್ನ ದಿನನಿತ್ಯವೂ ಕಾಣ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ, ನಿಮಗೆ ಹೊಸ ಚೈತನ್ಯವನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅದರ ದುರುಪಯೋಗ ಯಾವತ್ತೂ ಆಗಬಾರ್ದು. ಅಂದ್ರೆ ನಾವು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಮಾಜ ಹೇಳುವಂತ ಭಾವನೆ ತಮ್ಮೆಲ್ಲರಿಗೂ ಬರಬೇಕು. ಬರೀ ಇಷ್ಟು ದಿನಗಳ ಕಾಲ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಒಕ್ಕೂಟದ ಅಧ್ಯಕ್ಷರಿರಬಹುದು, ಸೇವಾ ಪ್ರತಿನಿಧಿಗಳಿರಬಹುದು, ಮೇಲ್ವಿಚಾರಕರಿರಬಹುದು, ನಿರಂತರವಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರ ಒಂದು ಸೇವೆ ಶ್ಲಾಘನೀಯ. ನಮ್ಮನ್ನ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲ ಒಂದು ಭಾಗವಾಗಿ ಕರ್ಕೊಂಡು ನಮಗೆ ಆ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನ ಕೊಟ್ಟು, ಅಂದ್ರೆ ನಮ್ಮ RH ನಾಯ್ಕರವರು ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಗೌರವಾಧ್ಯಕ್ಷರು ಮಾಡಿದಾಗ ನಾನು ಯಾವುದೇ ಕಾರಣಕ್ಕೆ ಒಪ್ಕೊಂಡಿರಲಿಲ್ಲ. ಯಾಕಂದ್ರೆ ವಯಸ್ಸಿನಲ್ಲಿ ನಾನು ಬಹಳ ಸಣ್ಣವನು, ಅವರು ಹಿರಿಯರಿದ್ದಾರೆ, ಅದು ಬೇಡ ಅಂತ ಹೇಳಿದಾಗ ನಮ್ಮ ಸದಾನಂದ ಸರ್ ಅವರು ಇಲ್ಲ ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ ಅವರ ಒಂದು ಮಾತಿಗೆ ಅಂದ್ರೆ ವಿರುದ್ಧವಾಗಬಾರದು, ಒಪ್ಪಿಕೊಳ್ಳಬೇಕು. ಒಂದು ದೇವರ ಕಾರ್ಯ, ಅದರಲ್ಲಿ ಅಲ್ಲ ಹೇಳುವ ಮಾತು ಬರಬಾರದು ಹೇಳುವಂತ ಘನ ಉದ್ದೇಶದಿಂದ ಒಪ್ಪಿಕೊಂಡು ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ. ಇವತ್ತು ನಾಗರ ಪಂಚಮಿ, ನಾಗರ ಅಂದ್ರೆ ಸಂಪತ್ತಿನ ರಾಜ. ನಿಮ್ಮೆಲ್ಲರಿಗೂ ಆಯಸ್ಸನ್ನ ಕೊಡ್ಲಿ, ಸಂತೋಷವನ್ನ ಕೊಡ್ಲಿ, ನೆಮ್ಮದಿಯನ್ನ ಕೊಡ್ಲಿ, ಎಲ್ಲರಿಗೂ ಒಳ್ಳೆ ಬದುಕನ್ನ ಕೊಡ್ಲಿ. ಹಾಗೆ ಆ ನಾಗರಾಜ ನಿಮಗೆ ಐಶ್ವರ್ಯವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಎಲ್ಲ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ನನ್ನ ಈ ಒಂದು ವಿಧಾಯ ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನ 2 ನಿಮಿಷ ಅಂತ ಹೇಳಿದ್ರು. ಆಡ್ತಾ ಹೋದ್ರೆ ಸಾಕಷ್ಟು ಮಾತುಗಳನ್ನ ಆಡಬಹುದು, ಆದ್ರೆ 2 ನಿಮಿಷ ಸ್ವಲ್ಪ ಹೆಚ್ಚಾಗಿದೆ, ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಅವಕಾಶಕ್ಕಾಗಿ ಅಂದ್ರೆ ಕೊಟ್ಟಂತ ಎಲ್ಲ ಸಂಘಟಕರಿಗೆ ವಂದಿಸ್ತಾ ನನ್ನ ವಿಧಾಯದ ಮಾತನ್ನು ಮುಗಿಸ್ತೇನೆ. ಜೈ ಮಂಜುನಾಥ್. ಗೌರವಾಧ್ಯಕ್ಷರು ನಮಗೆಲ್ಲರಿಗೂ ಶುಭ ಹಾರೈಕೆ ಮಾಡಿದ್ದಾರೆ. ಅದೆಲ್ಲ ಆಶೀರ್ವಾದ ಆಗಲಿ ಮಾತಿನೊಂದಿಗೆ ಮುಂದೆ ಹಿರಿಯರಾಗಿ ನಮ್ಮ ಜೊತೆ ಕುಂದಾಡ್ತಾ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಬಹುಶಃ ಅವರ ಹುಮ್ಮಸ್ಸು ನಾವು ಅವರ ಪ್ರಾಯಕ್ಕೆ ಹೋಗಿರುತ್ತೆ. ಹಾಗೆ ಧರ್ಮಸ್ಥಳದ ಪರಮ ಪೂಜ್ಯ ಪದ್ಮವಿಭೂಷಣ ವೀರೇಂದ್ರ ಹೆಗಡೆಯವರನ್ನ ಹಾಗೂ ಮಾತೋಶ್ರೀಯವರನ್ನು ನೆನೆಯುತ್ತಾ ಇವತ್ತಿನ ಈ ಒಂದು ವಿದಾಯದ ಸಮಾರಂಭದಲ್ಲಿ ನನ್ನ ಅನಿಸಿಕೆಯನ್ನು ಈಗಾಗಲೇ ನವಜೀವನಕ್ಕೆ ಪಾದಾರ್ಪಣೆ ನೀಡುತ್ತಿರುವ ತಮಗೆಲ್ಲರಿಗೂ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಾವು ಈ ಹಿಂದೆ 507ರಲ್ಲಿ ಇದೇ ಸ್ಥಳದಲ್ಲಿ ಮದ್ಯ ವರ್ಜನಾ ಸಮಿತಿಯ ಅಧ್ಯಕ್ಷನಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೆ. ಸಾಮಾನ್ಯ ತಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಬಸವಣ್ಣವರ ತತ್ವವನ್ನು ಅಳವಡಿಸ್ಕೊಂಡವರು. ಯಾಕೆ ಹೇಳಿದ್ರೆ ಕಾಯಕವೇ ಕೈಲಾಸ ನಾವು ಮಾಡುವಂಥದ್ದು. ಮಾತನಾಡುವ ಹೇಳಿದ್ರೆ ಕುಣಿದು ಸ್ವಲ್ಪ ಆಗಿದೆ, ಆದರೂ ಏನಾದರೂ ಹೇಳಲೇಬೇಕಾಗಿದೆ. ಅದರಲ್ಲೂ ನಾನು ಹೇಳುತ್ತಿದ್ರೆ ಸಾಮಾನ್ಯ ಈಗಾಗಲೇ ಮಧ್ಯವರ್ಜನ ಶಿಬಿರಕ್ಕೆ ಪಾದಾರ್ಪಣೆ ಮಾಡಿದಂಥ ತಮ್ಮಗಳಿಗೆ ನನ್ನ ಒಂದೆರಡು ಅನಿಸಿಕೆಯನ್ನು ಹೇಳಲು ಇಷ್ಟಪಡ್ತೇನೆ. ದಯವಿಟ್ಟು ಈಗಾಗಲೇ ನಮ್ಮಲ್ಲಿ ಒಂದು ಗಾದೆ ಇದೆ, ತಮಗೂ ಗೊತ್ತಿದೆ ಅದು, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಹೇಳುವಂಥ ತಮಗೆಲ್ಲರಿಗೂ ಗೊತ್ತಿದೆ.
ಆ ಒಂದು ತತ್ವದಡಿಯಲ್ಲಿ ತಾವು ತಮ್ಮ ಜೀವನವನ್ನು ಮುಂದಿನ ತಮ್ಮ ಜೀವನವನ್ನು ಅರ್ಪಿಸಿಕೊಂಡ್ರೆ ನಿಜವಾಗಿ ಹೇಳಬೇಕಿದ್ರೆ ಬಹಳ ಒಳ್ಳೆಯದಾಗ್ತಾ ಇದೆ. ಯಾಕೆ ಹೇಳಿದ್ರೆ ತಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ಸರ್ ಅವರು ತಮಗೆಲ್ಲರಿಗೂ ಯಾವ ರೀತಿ ಬೋಧನೆ ಮಾಡಿದ್ದಾರೆ ಭಾಸ್ಕರ್ ಸರ್ ಅವರು ಹೇಳುವಂಥದ್ದು ತಮಗೆ ಗೊತ್ತಿದೆ. ಅದರಂತೆ ಡಾಕ್ಟರ್ ಆದ ಪ್ರಸಿಲ್ಲಾ ಮೇಡಮ್ ಅವರು ಸಹ ತಮಗೆಲ್ಲರಿಗೂ ಒಳ್ಳೆ ರೀತಿಯಿಂದ ಚಿಕಿತ್ಸೆ ಮಾಡಿ ಆಗಾಗ ಏನಾದರೂ ತೊಂದರೆ ಆದ ಚಿಕಿತ್ಸೆ ಮಾಡಿ ತಮ್ಮನ್ನ ಸಮುದ್ರದಿಂದ ಯಾವ ರೀತಿ ಚಿಪ್ಪನ್ನ ಹೆಕ್ಕು ಒಳ್ಳೆ ಮುತ್ತನ್ನ ಹೆಕ್ಕು ಒಡ್ಸ್ಕೊಡಿಸ್ತಾರೋ ಹಾಗೆ ಆ ರೀತಿಯಾಗಿ ಇವತ್ತು ದಿವಸ ತಮ್ಮನ್ನ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತಂದಿದ್ದಾರೆ. ಈಗ ನಾವು ಹೇಳ್ಬೇಕು ಹೇಳಿದ್ರೆ ಇವತ್ತು ನೀವು ನಮ್ಮಿಂತ ಅತಿ ಉತ್ತಮವಾಗಿ ಸಮಾಜದಲ್ಲಿ ಮುಂಬರುವ ಸಮಾಜದಲ್ಲಿ ಒಳ್ಳೆ ಪ್ರಭಾವಿತ ವ್ಯಕ್ತಿಗಳಾಗಿ ಆಗಬೇಕು ಅಂತ ನಮ್ಮ ಆಸೆ. ಅದಕ್ಕೆ ತಾವು ಎಂದೂ ಭಂಗ ತರಬಾರ್ದು. ಮಿತ್ರರೇ, ಒಂದು ಮಾತನ್ನು ಹೇಳ್ತೇನೆ, ಸಮಾಜದಲ್ಲಿ ಈಗಾಗಲೇ ಯುವಕರು ಹನದಿ ಸ್ವಲ್ಪ ನಂಚುತ್ತಾ ಇದ್ದಾರೆ. ನೀವು ನಿಜವಾಗಿ ಹೇಳಬೇಕಿದ್ರೆ ಈಗ ಸಮಾಜದಲ್ಲಿ ಪ್ರತಿಯೊಂದು ಸಮಾಜದಿಂದ ಬಂದಿದ್ದೀರಿ. ಆ ಹನದಿ ನಂಜುವರನ್ನ ಮುಂದಿನ ಶಿಬಿರಕ್ಕೆ ತರುವಂತ ಕೆಲಸವನ್ನ ತಾವು ಮಾಡಬಾರ್ದು. ಯಾಕೆ ಹೇಳಿದ್ರೆ ಅವರನ್ನು ಈಗಾಗಲೇ ತಾವುಗಳು ನೋಡಿ ಇದು ನಿಮಗೆ ಬೇಡ ಹೇಳುವಂಥದ್ದನ್ನ ನಿಮ್ಮೂರಿನಲ್ಲಿ ನೀವು ಆ ರೀತಿಯಾಗಿ ಮಾಡಿದ್ರೆ ಎಲ್ಲವರನ್ನು ಒಂದು ರೀತಿ ಒಟ್ಟಾಗಿ ಎಲ್ಲವೂ ಆ ದಿಶೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ನಿಮ್ಮೂರಿನಲ್ಲಿ ನಿಮ್ಮ ಮಾತು ನಡೀತದೆ. ಅದೇ ನಾವು ಹೋಗಿ ಮಾಡಿದ್ರೆ ಅದು ಆಗ್ತಾ ಇಲ್ಲ. ಯಾವುದೇ ಅಂಗಡಿಯನ್ನು ಬಂದ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ, ಕುಡಿಯೋರು ಯಾರು ಇಲ್ಲದೆ ಹೋದಂತ ಸಮಾಜವನ್ನ ನೀವು ನಿರ್ಮಾಣ ಮಾಡಿದ್ರೆ ಸಮಾಜದ ಅಲ್ಲಿ ಇರ್ತಕ್ಕಂಥ ಸರಾಯಿಗಂಡಿ ತಾನಾಗಿದ್ದೇ ಬಂದಾಗ್ತದೆ. ಇದರಿಂದ ತಾವು ತಿಳ್ಕೊಳ್ಬೇಕು. ಆದ್ರಿಂದ ಪ್ರತಿಯೊಬ್ಬರು ಈ ದಿಶೆಯಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು. ಅದರಿಂದ ಇನ್ನೊಂದು ಮಾತು ಇದೆ, ಈಗಾಗಲೇ ನಿಮ್ಮ ಹಳೆ ಗೆಳೆಯರು ಬಹಳ ರೀತಿಯಿಂದ ಕಾಯ್ತಾ ಇರಬೇಕು. ಯಾಕೆ ಹೇಳಿದ್ರೆ ಬಂದ ಕೂಡಲೇ ಏನಾಗುದಿಲ್ಲ, ಒಂದು ಸ್ವಲ್ಪ ಇಡು ಅಲ್ಲಿ ಏನಾಗ್ಬೋದು ಹೇಳುವಂಥದ್ದು ಅವ್ರು ಹೇಳ್ತಾರೆ. ದಯವಿಟ್ಟು ಅವರ ಕಿವಿ ಮಾತನ್ನ ಕೇಳಬೇಡಿ. ಆ ದಿಶೆಯಲ್ಲಿ ನೀವು ನಿಜವಾಗಿ ಪ್ರಯತ್ನ ಪಟ್ಟರೆ ನಾವು ನೀರಲ್ಲಿ ಹೋಮ ಮಾಡೋದಂತೆ ಆಗಿ ಸ್ವಾಮಿಯ ಕೃಪೆಗೂ ನೀವು ಬಾರದೇ ಹೋದವರಾಗಿ ಸಮಾಜದಲ್ಲಿ ನಿಮಗೆ ಯಾವ ಸ್ಥಾನಮಾನವೂ ಸಿಗದೆ ಹೋದವರಾಗಿ ಸಮಾಜದಿಂದ ತೂಚಿ ಹೇಳುವಂಥದ್ದನ್ನ ಎಂದೂ ಮಾಡಿಕೊಳ್ಳುವುದಿಲ್ಲ ಹೇಳುವಂಥ ಭರವಸೆ ಇದೆ. ಯಾಕೆ ಕೇಳಿದ್ರೆ ಸ್ವಾಮಿ ಮಂಜುನಾಥನನ್ನ ನಂಬಿದಿರಿ ನೀವು, ಆ ಕೃಪೆ ನಿಮಗಿದೆ. ಆದ್ರಿಂದ ಮಿತ್ರರೇ, ಮುಂಬರುವ ದಿನಗಳಲ್ಲಿ ತಾವುಗಳು ಈಗಾಗಲೇ ಪಣವನ್ನ ಮಾಡಿದ್ರಿ, ಭಾಷೆಯನ್ನ ನೀಡಿದ್ರಿ, ಪ್ರಮಾಣದಿಂದ ದೇವರನ್ನ ಒಪ್ಕೊಂಡಿದ್ರಿ. ಆ ರೀತಿಯಾಗಿ ನೀವು ಮುಂಬರುವ ದಿನಗಳಲ್ಲಿ ಸಮಾಜದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಏನು ಹನನಿ, ಯಾಕೆಂದ್ರೆ ಅವರು ಹನನಿ ನೆಕ್ಕದವರಾದರೂ ಮುಂದಿನ ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಬರುವವರಾಗ್ತಾರೆ. ಆದ್ರಿಂದ ದಯವಿಟ್ಟು ಅವರನ್ನ ಬಾರದಗಿಲೆ ಹೊತ್ತಿಯಲ್ಲಿ ತಡೆ ಹಿಡಿದು ಸಮಾಜವನ್ನ ಉದ್ಧಾರ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನು ನಾನು ನಮ್ಮ PO ಸರ್ ಅವರು ಹಾಗೆ ನಮ್ಮ ಗೋವಿಂದ ನಾಯ್ಕರವರು ಹೋಗಿದ್ರು. ಆವಾಗ ಸ್ವಾಮಿಯವರಲ್ಲಿ ನಾವೆಲ್ಲರೂ ಕೂಡಿ, ಸ್ವಾಮಿಯವರೇ ನಮ್ಮಲ್ಲಿ ಅನೇಕ ಜನ ಭಕ್ತರು ತಮ್ಮನ್ನ ಕಾಂಟ್ಯಾಕ್ಟ್ ಕೊಡುವಂಥದ್ದು ಬಹಳ ಜನಕ್ಕಿದೆ. ಈ ಹಿಂದೆ ಶಿಬಿರದಲ್ಲಿ ಇದೇ 507ನೇ ಶಿಬಿರದಲ್ಲಿ ಮುಂಚೆಯಲ್ಲೂ ಸಹ ಅದೇ ರೀತಿಯಾಗಿ ನಡೀತಾ ಇತ್ತು. ಆವಾಗ ಅಲ್ಲಿ ಬಂದಿದ್ರಿ. ಇಲ್ಲಿ ಬರ್ಲಿಕ್ಕೆ ನಮಗೂ ಗೊತ್ತಿದೆ, ಕುಗ್ರಾಮ ದೇವರನ್ನ ನಿರೀಕ್ಷೆ ಮಾಡ್ಬೇಕು ಅನ್ನುವಂಥದ್ದು ಇದ್ರೆ ಬಹಳ ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು ತಮಗೂ ಗೊತ್ತಿದೆ. ಆ ದಿಶೆಯಲ್ಲಿ ನಮಗೆ ತಮ್ಮ ಕಾಣ್ಲಿಕ್ಕೆ ಆಗ್ಲಿಲ್ಲ. ಈಗಾದ್ರೂ ಬರ್ಲಿಕ್ಕೆ ತಾವು ಬಂದ್ರೆ ನಮ್ಮ ಜನ ಉದ್ಧಾರ ಆಗ್ತಾರೆ ಹೇಳುವಂಥದ್ದನ್ನ ನಾವು ಭಿನ್ನವ ಮಾಡಿಕೊಂಡಾಗಿದೆ. ಆದ್ರೆ ಸ್ವಾಮಿಯವರು ನೆಗಿ ಅಂತ ಹೇಳಿದ್ರು. ನೋಡಿ, ಗೊತ್ತಿದೆ ನಿಮಗೆ, ಈ ಭಾಗದಲ್ಲಿ ದಿನೇ ದಿನೇ ಕೆಲಸ ಹೆಚ್ಚಾಗ್ತಾ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಬಹಳ ತೊಂದರೆ ಇದೆ. ಯಾಕೆಂದ್ರೆ ಇಲ್ಲಿ ಕೆಲಸ ಪೂರ್ಣ ಹಾಗೆ ಪೆಂಡುಳಿತದೆ. ಆದ್ರಿಂದ ಯಾವಾಗಲಾದ್ರೂ ಒಮ್ಮೆ ಇದೇ ರೋಡ್ನಲ್ಲಿ ಹೋಗ್ಬೇಕಿದ್ರೆ ಅಥವಾ ಧಾರವಾಡ ವಗೇರೆ ಹೋಗ್ಬೇಕಿದ್ರೆ ಸಾಧ್ಯ ಆದ್ರೆ ಯಾವಾಗಾದ್ರೂ ಒಮ್ಮೆ ಬರಬಾರುವಂಥದ್ದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ತಾವು ಈಗಾಗಲೇ ಹೇಳಿದ ಹಾಗೆ ಉತ್ಸಾಹಿ ತರುಣರಾಗಿ ನೀವು ನಿಮ್ಮ ಮನೆಗೆ ಹೋಗಿ, ಹೀಗೆ ತಮಗೆ ಗೊತ್ತಿದೆ ನಿಮ್ಮ ಕುಡಿತದಲ್ಲಿ ಸಾಮಾನ್ಯವಾಗಿ ನಿಮ್ಮ ತಾಯಂದಿರಿಗೆ ಅಥವಾ ನಿಮ್ಮ ಮನೆಯ ಹೆಂಡರಿಗೆ ಯಾವ ರೀತಿ ತ್ರಾಸ ಕೊಟ್ಟಿದ್ದು ಹೇಳುವಂತ ತಮಗೆ ಗೊತ್ತಿದೆ. ಈಗ ಹೋದವರು ನಿಜವಾಗಿ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಅವರಿಗೂ ಸಹ ನಿಮ್ಮಂತೆ ಶಿಬಿರವನ್ನ ಇಟ್ಟು ಬರತಕ್ಕಂತ
ಯಜಮಾನರನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಆ ರೀತಿಯಾಗಿ ಅವರು ನಿಮ್ಮನ್ನ ಸ್ವೀಕಾರ ಮಾಡಿ ಒಳ್ಳೆ ರೀತಿಯಿಂದ ನಿಮಗೆ ಬಾಳನ್ನು ಕೊಡಲಿಕ್ಕೆ ಅವರು ನಿಮ್ಮ ಸಂಗಡ ಇರ್ತಾರೆ. ಒಳ್ಳೆ ಚಿನ್ನದ ಮನುಷ್ಯರಾಗಿ ಹೇಗಿದ್ದ ಅಂತವನು ಹೇಗಾದ ಹೇಳುವಂಥದ್ದು ಸಭೆಯ ಅಥವಾ ಊರಿನ ಜನಕ್ಕೆ ತೋರಿಸ್ಕೊಟ್ಟು ನೀವು ಒಳ್ಳೆ ಮಾದರಿ ಯುವಕರಾಗಿ ನವಜೀವನ ಸಮಿತಿಯ ಉತ್ತಮ ಸದಸ್ಯರಾಗಿ ಮುಂಬರುವ ದಿನಗಳಲ್ಲಿ ದೇವರಿಗೂ ಸಹ ಪ್ರಿಯವಾದ ಸದಸ್ಯರಾಗಿ ಬಾಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸುತ್ತಾ ಎಲ್ಲ ಸಹಕಾರ ನೀಡಿದ ಊರಿನ ಎಲ್ಲ ಮಾನ್ಯರಿಗೂ ನನ್ನ ಅಭಿನಂದನೆಯನ್ನ ಸಲ್ಲಿಸುತ್ತಾ ಇನ್ನು ಮುಂದೆ ಇಂತಹ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಅಥವಾ ಯಾವುದೇ ಕಾರ್ಯಕ್ರಮ ಇರುವುದು ಊರವರ ಸಹಾಯ ಅತಿ ಮುಖ್ಯ ಹೇಳ್ತಾ ಆ ರೀತಿಯಾಗಿ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನಮಿಸುತ್ತಾ ಇಂದಿನ ಈ ವಿದಾಯದ ಕುರಿತಾಗಿ ನನ್ನ ಅನಿಸಿಕೆಯನ್ನ ಹೇಳಿ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸೇವೆಯನ್ನ ನಾನು ಸ್ಮರಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಮಾತಾಡುವಂತಹ ಯೋಗ್ಯತೆ ಇದ್ದಂಥ ಪುರುಷರೇ ನಾವೆಲ್ಲ. ಆದರೆ ಸಮಯಾವಕಾಶದ ಕೊರತೆ ಇರುವುದರಿಂದ ಎಲ್ಲ ಸಮಿತಿಯ ಪದಾಧಿಕಾರಿಗಳನ್ನ ಗುರುತಿಸಿಕೊಂಡು ಒಕ್ಕೂಟದ ಎರಡು ಒಕ್ಕೂಟಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ. ಎರಡು ಒಕ್ಕೂಟಗಳ ಅಧ್ಯಕ್ಷರುಗಳ ಸೇವೆಯನ್ನು ಪದಾಧಿಕಾರಿಗಳ ಸೇವೆಯನ್ನು ಸ್ಮರಿಸ್ತಾ ಈಗ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರು ಎರಡು ಶುಭ ಹಾರೈಕೆ. ಶ್ರೀಯುತ ನರಸಿಂಹ. ಮಧ್ಯವರ್ಜನ ಶಿಬಿರ ಇನ್ನು ಒಂದಿನ ಉಳಿದಿದೆ. ಒಳ್ಳೆ ರೀತಿಯಿಂದ ನಡೆದಿದೆ. ಊರಿನ ಜನಗಳು ಎಲ್ಲ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಪ್ರೀತಿಯ ಶಿಬಿರಾರ್ಥಿಗಳೇ, ಇವತ್ತು ನಿಮ್ಮ ಬಗಾಗಿ ಈ ಯೋಜನೆ ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದೆ, ನಿಮ್ಮ ಬಗಾಗಿ ಏನು ಹೋರಾಟ ಮಾಡಿದೆ, ಈ ಜನಗಳು ನಿಮ್ಮನ್ನು ಎಷ್ಟು ಪ್ರೀತಿ ನೋಡಿಕೊಂಡಿದ್ದಾರೆ. ಒಂದು ಈ ಜನಗಳು ನಮ್ಮ ಬಗ್ಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನೀವು ಮನಸ್ಸಿನಲ್ಲಿ ಬಹಳ ವಿಚಾರ ಮಾಡಬೇಕು. ಯಾಕಂದ್ರೆ ನೀವು ಕುಡಿತ ಇವತ್ತು ನೋಡಿದ್ರೆ ಯಾರು ನಮಗೆ ಇನ್ನು ಮುಂದೆ ಇಂತಹ ದುಶ್ಚಟ ಬೇಡ ಅನ್ನೋ ರೀತಿಯಲ್ಲಿ ನೀವಿದ್ದಿದ್ರೆ ಮುಂದೊಂದು ದಿನ ಏನೋ ಜನ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಇನ್ನೊಬ್ರು ಹೇಳ್ಬೋದು, ಆ ಯೋಜನೆಯಲ್ಲಿ ಸೇರಿ ಒಂದು ಜೀವನ ಪೂರ್ತಿ ಏನಾಗ್ಬೋದು ಅಂತ ಅಂಥದ್ದು ಮಾಡಬೇಡಿ. ಯಾಕಂದ್ರೆ ನೀವು ಜನಕ್ಕೆ ಕೊಡೋಕ್ಕಿಂತ ಮುಖ್ಯವಾದ ಬೆಲೆ ಆ ದೇವರಿಗೆ ಕೊಡಬೇಕು. ಮೇಲ್ವಿಚಾರಕರಾಗಿ ಸೇವೆ ನೀಡುತ್ತಾ ಈ ಶಿಬಿರ ಎರಡು ವಲಯಗಳು ಸೇರಿ ಮಾಡಿವೆ. ಕರ್ವ ವಲಯ ಮತ್ತು ಹೊನ್ನಾವರ ವಲಯ. ಸಹೋದರ ಸಹೋದರಿ ಅನ್ನೋದ ನೆಲೆಯಲ್ಲಿ ಈ ಶಿಬಿರ ಯಶಸ್ಸಿಗೆ ಇಬ್ಬರು ಕೂಡ ಸಹಕರಿಸಿದ್ದಾರೆ, ಶ್ರೀಮತಿ ಲಕ್ಷ್ಮಿ ಮೇಡಮ್ ಮತ್ತು ಸುಭಾಸ್ ಅವರು. ಈಗ ಎರಡು ಶುಭ ಹಾರೈಕೆ. ಶ್ರೀಯುತ ಸುಭಾಸ್ ಅವರು. ಸಹವಾಸ ದೋಷದಿಂದ ತಂದೆಯವರು ಎಕ್ಸ್ಪೈರ್ಡ್ ಆದರು. ಅದಾದ ನಂತರ ನಮ್ಮ ತಾಯಿ ತುಂಬ ಕೂಲಿಯನ್ನು ಮಾಡಿ, ಅವರು ನೆರೆಕರೆ ಕೂಲಿಯನ್ನು ಮಾಡಿ ನಮ್ಮ 4 ಮಕ್ಕಳನ್ನು ಅವರು ಸಾಕಿದ್ರು. ಸಾಕಿದ ನಂತರ ಮೊದಲನೇದಾಗಿ ಅಕ್ಕ, ಅದಾದ ನಂತರ ಅಣ್ಣ ಮತ್ತು ನಾನು, ನಮ್ಮ ತಂಗಿ, ನಮ್ಮ ತಾಯಿ. ಇದರಲ್ಲಿ ಅಕ್ಕನ ಮದುವೆ ಆಯಿತು. ಅಕ್ಕನ ಮದುವೆ ಆದ ನಂತರ ಸ್ವಲ್ಪ ತಾಯಿ ಎಲ್ಲ ನಮ್ಮ ಓದಿಸಿದ್ದು ಮಾಡಿದ್ದೆಲ್ಲ ನಮ್ಮ ತಾಯಿ. ಆದರೆ ಒಂದು ದಿನ ನಮ್ಮ ಅಣ್ಣ, ನಮ್ಮ ಸಾಧಾರಣ ನಮಗಿಂತ ಒಂದು 10-12 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸು ಹಿರಿಯವನಾಗಿತ್ತು. ಆವಾಗ ನಮ್ಮ ತಾಯಿಗೆ ಹಿರಿಮಗ ಸ್ವಲ್ಪ ಜವಾಬ್ದಾರಿಯಿಂದ ನಮ್ಮ ಮನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತೇಳಿ ತಿಳ್ಕೊಂಡಿದ್ಲು. ಆ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣನೂ ಸಹ ಸಹವಾಸ ದೋಷ ಅಂತೇಳಿದರೆ ಒಂದು ದಿನ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಇದ್ದಂಥವನು ಫ್ರೆಂಡ್ಸ್ ಸಹವಾಸದಿಂದ ಕುಡಿತದ ಚಟವನ್ನು ಮಾಡಲಿಕ್ಕೆ ಕಲಿತ. ಕುಡಿತದ ಚಟದಿಂದ ಅವರು ಒಂದಿನ ಅವ್ರ ಫ್ರೆಂಡ್ ಅಂತೇಳಿದ್ರೆ ಇಲ್ಲೇ ನಮ್ಮ ಒಂದು ಫ್ರೆಂಡ್ ಜೊತೆ ಬನ್ನಿ ಮಾದೇವ್ ಅಂತೇಳಿ ಹೆಸರು. ಮಾದೇವ್ ಅವರು ಸ್ವಲ್ಪ ಬನ್ನಿ ನೀವು, ನಾನು ಇಲ್ಲಿವರೆಗೆ ನಮ್ಮೊಂದು ಅಂದರೆ ಕುಮಟಾ ತಾಲೂಕು, ಅಲ್ಲಿಂದ ಹಿರೇಗುತ್ತಿವರೆಗೆ ಹೋಗಿ ಬರುವ ಅಂತೇಳಿ ನಮ್ಮ ಅಣ್ಣನ ಒಂದು ಸಾಧಾರಣ 7 ಗಂಟೆ ಸಂದರ್ಭದಲ್ಲಿ ಕರ್ಕೊಂಡೋದಂಥ ಸಂದರ್ಭ ಇವನು ಬರುವುದಿಲ್ಲ ಅಂತ ಹೇಳಿದ ಸಮೇತ ಅವನು ಕರ್ಕೊಂಡೋದಂಥ ಸಂದರ್ಭದಲ್ಲಿ ಆವಾಗ ಅಲ್ಲಿ ಕೆಲಸ ಅವ್ರದ್ದು ಏನೋ ವೈಯಕ್ತಿಕ ಕೆಲಸ ಇತ್ತು, ಕೆಲಸಗಳನ್ನು ಮುಗೀತು. ಕೆಲಸ ಮುಗಿದ ನಂತರ ರಿಟರ್ನ್ ಬರಬೇಕು. ಅಭಿನಂದನೆಗಳು ಸರ್. ನನ್ನ ಪ್ರೀತಿಯ ಎಲ್ಲ ತಾಲೂಕಿನ
ಮೇಲ್ವಿಚಾರಕ ಮಿತ್ರರ ಪ್ರೀತಿಗೆ ನಾನು ಅಭಾರಿ. ಟೈಮ್ ಆಗಿದೆ, ಅದಕ್ಕೋಸ್ಕರ ಎಲ್ಲರನ್ನ ಸ್ಮರಿಸ್ತಾ ಇದ್ದೀನಿ. ಮುಂದಕ್ಕೆ ಯೋಜನೆಯ ಸೇವಾ ಪ್ರತಿನಿಧಿಗಳು ಉತ್ತಮ ರೀತಿಯ ಸಹಕಾರ ನೀಡಿದ್ದಾರೆ. 2 ವಲಯಗಳ ಸೇವಾ ಪ್ರತಿನಿಧಿಗಳ ಸೇವೆಯನ್ನು ನಾನು ಸ್ಮರಿಸ್ತೇನೆ. 23 ಜನ ಒಳ್ಳೆಯ ರೀತಿಯ ಸೇವೆಯನ್ನು ರಾತ್ರಿ ಹಗಲಿನಲ್ಲಿ ಕೊಟ್ಟಿದ್ದೀರಾ. ನಿಮ್ಮ ಮನೆಯ ಕೆಲಸವನ್ನು ಬಿಟ್ಟು ಬಂದು ಸೇವೆ ಕೊಟ್ಟಿದ್ದೀರಾ. ನೋವಿನ ಮಾತುಗಳನ್ನು, ಚುಚ್ಚಿನ ಮಾತುಗಳನ್ನು ಸಹಿಸಿಕೊಂಡು ಬಂದು ಸೇವೆ ಕೊಟ್ಟಿದ್ದೀರಾ. ಎಲ್ಲರನ್ನ ಸ್ಮರಿಸ್ತಾ ಈಗ ಸ್ಥಳೀಯ ಸೇವಾ ಪ್ರತಿನಿಧಿ ಕುಮಾರಿ ಭಾಗೀರಥಿ ತನ್ನ ಅನಿಸಿಕೆಯೊಂದಿಗೆ. ಪರಪೂಜ್ಯ ಕಾಮಂದಿರ ಹಾಗೂ ತಾಯಿ ಮಾತೋಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ಸ್ಥಳ ಸಾನ್ನಿಧ್ಯ ದೇವರಿಗೆ ವಂದಿಸುತ್ತಾ ನನ್ನ ಹೆತ್ತ ಅಪ್ಪ ಅಮ್ಮನಿಗೆ ವಂದಿಸುತ್ತಾ ನೀವು ಒಳ್ಳೆ ನಮ್ಮ ಜೀವನ ಕೃತಜ್ಞತೆಗಳು ಸಹೋದರಿ. ಮುಂದಕ್ಕೆ ನಮ್ಮೊಟ್ಟಿಗೆ ಕುಣಿದಾಡ್ತಾ ನಡೆದಾಡ್ತಾ ಇದ್ದಂತಹ ಇನ್ನೊಬ್ಬ ಸಹೋದರ ಸೇವಾ ಪ್ರತಿನಿಧಿ ರಮೇಶ್ ತನ್ನ ವಿದಾಯದ ಶುಭ ಹೇಳಿದರು. ಸ್ಥಳೀಯ ಆರಾಧ್ಯ ದೇವರನ್ನ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಹಿಂದೆ 507ನೇ ಮದುವೆ ಶಿಬಿರ ಇದೇ ಸ್ಥಳದಲ್ಲಿ ನಡೆದಿತ್ತು. ಆ ಸ್ಥಳ ಆವಾಗ ನಾವು ಯಾಕಂದ್ರೆ ಒಬ್ಬರು ಒತ್ತಿಸ್ತನಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ತೊಡಸ್ಕೊಂಡಿದ್ದೆ. ಈ 814 ಮದುವೆ ಶಿಬಿರ ಹೇಳಬೇಕಾದ್ರೆ ನಮ್ಮ ಯೋಜನಾಧಿಕಾರಿ ಪ್ರಧಾನಾಂತರ ಅವರು ರಮೇಶ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಡೆಸುವ ಅಂತ ಹೇಳಿದಾಗ ನಾನು ಯಾವುದೇ ಮಾತು ಕೊಟ್ಟಿಲ್ಲ. ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ನನ್ನ ಊರಿನ ಜನ ಅದನ್ನೆಲ್ಲ ಕೇಳಿ ನಾವು ಮುಂದೆ ಭಾಗವಹಿಸಬೇಕು. ಇದು 2ನೇ ಕಾರ್ಯಕ್ರಮ, ಅದು ನನ್ನಿಂದ ಸಾಧ್ಯನಾ ಅನ್ನೋ ಆಲೋಚನೆ ನನ್ನಲ್ಲಿತ್ತು. ಅದೇ ರೀತಿ ಆ ಮುಂದಿನದಲ್ಲಿ ನಮ್ಮ ಒಕ್ಕೂಟದ ಪದಾಧಿಕಾರಿ, ನಮ್ಮ 2 ಒಕ್ಕೂಟ ಚಿಕ್ಕಮಗಳೂರು ಮತ್ತು ಕೆಂಚನೂರು ಒಕ್ಕೂಟದ ಪದಾಧಿಕಾರಿಗಳಲ್ಲಿ ಈ ವಿಷಯ ಇಟ್ಟಾಗ ನಮ್ಮ ಸರ್ ಈ ಇದೊಂದು ಕಾರ್ಯಕ್ರಮವನ್ನು ನಡೆಸುವ ಅಂತ ಹೇಳ್ತಾರೆ. ಅದೇನು ಯಾವ ರೀತಿ ನಡೆಸುವ, ಇಲ್ಲ ಎಲ್ಲರೂ ಒಂದೇ ನಮ್ಮ ಒಗ್ಗಟ್ಟಿನಿಂದ ಮಾಡುವ, ಹೇಳಿ ನೀವು ಮುಂದಾಗಿ ಅಂತ ಹೇಳಿದ್ರು. ಅದೇ ರೀತಿ ನಾನು ಸದಾನಂದ ಸರ್ ಹತ್ರ ಇಲ್ಲ ಸರ್ ನಮ್ಮ ಎಲ್ಲರೂ ಸದಸ್ಯರು ಒಗ್ಗಟ್ಟಿನಿಂದ ಮಾಡುವ ಅಂತ ಹೇಳ್ತಿದ್ದಾರೆ, ನಾವು ಇಲ್ಲೇ ಮಾಡುವ ಮಾತನ್ನು ಕೊಟ್ಟು ಅದರಲ್ಲೂ ಕೆಲವೊಂದು ಕಾರ್ಯಕ್ರಮ ಫೇಲ್ ಆಗ್ತದೆ, ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಾಗ ನನಗೆ ಹಿಂದಿನಿಂದ ಚುಚ್ಚು ಮಾತನ್ನು ಹೇಳ್ತಾ ಇದ್ರು. ಆದರೆ ನನಗೆ ಈ ಕಾರ್ಯಕ್ರಮ ಒಪ್ಪಿಕೊಂಡು ಈ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನಗೆ ಕಷ್ಟ ಆಯಿತು. ಇದೊಂದು ಕಟ್ಟು ಕಥೆಯಲ್ಲ, ಅಥವಾ ನನ್ನ ನಿರ್ಜೀವನದಲ್ಲಿ ನಡೆದಂತ ಕಥೆಯನ್ನ ಈಗ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈ 507ನೇ ಮದುವೆ ಶಿಬಿರದಲ್ಲಿ ಭಾಗವಹಿಸಿ ಒಂದು ನವಜೀವನ ಸದಸ್ಯನ ಕಥೆ ಏನಾಯ್ತು, ಅದರಿಂದ ನಮಗೆ ಆದ ಲಾಭ ಏನು, ಇದು 2 ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ನಾನು ಇಚ್ಛೆಪಡ್ತೇನೆ. ಕಳೆದ 507ನೇ ಮದುವೆ ಶಿಬಿರ ನಡೆದಾಗ ನಮ್ಮ ಈ ಯೋಜನಾಧಿಕಾರಿ ಸದಾನಂದ ಸರ್ ಅವರ ಪ್ರೀತಿಯ ಕಾರ್ಯಕ್ರಮವಾದ ಮನೆ ಮನೆ ಭಜನೆಗೆ ಬರಬೇಕು, ಪ್ರತಿಯೊಂದು ಸದಸ್ಯರು ಮನೆ ಮನೆ ಭಜನೆಗೆ ಬರಬೇಕು ಅಂತ ಹೇಳಿದಾಗ ನಾವು ಪ್ರತಿಯೊಂದು ಸದಸ್ಯರಲ್ಲಿ ನಾವು ಕೇಳ್ಕೊಳ್ತೀವಿ, ನೀವು ವಾರ ತಿಂಗಳು ಭಜನೆಗೆ ಬನ್ನಿ, ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಕೆಲವೊಂದು ಸದಸ್ಯರು ಬಂದರು. ಅದನ್ನ ವಿರೋಧ ಮಾಡಿದ್ರು ಕೆಲವೊಂದ್ಸಲ, ಇಲ್ಲ ನಾ ಈ ಬಿಟ್ಬಿಟ್ಟಿದ್ದೆ, ನಾ ಆ ಕಾರ್ಯಕ್ರಮಕ್ಕೆ ನಾ ಬರಲಾರೆ, ನಮಗೀಗ ಬೇಕಾದಷ್ಟು ಕಲಿಸಿದೆ ಅಂತ ಹೇಳಿದ್ರು. ಅದೇ ರೀತಿ ಈಗ ಒಂದು 6 ತಿಂಗಳಿಂದ ಅದೇ ರೀತಿ ಆ ಕಾರ್ಯಕ್ರಮ ನಡೀತಾ ಹೋಯಿತು. ಮುಂದೊಂದು ದಿನ ನನ್ನ ಕಣ್ಣು ಮುಂದೆ ಒಂದು ಶಿಬಿರಾರ್ಥಿ ನನ್ನ ಕುಟುಂಬದ ಸಮೇತ ನಾನೊಂದು ಕೂಡ ಜಾತ್ರೆಗೆ ಹೋಗಿದೆ. ಅದೇ ಶಿಬಿರಾರ್ಥಿ ಮತ್ತು ಆ ಹೆಂಡತಿಯ ಮತ್ತು ಆ ಮಕ್ಕಳು ಅವನ ತಾಯಿ ಜೊತೆಯಾಗಿ ಆ ಒಂದು ಜಾತ್ರೆಗೆ ಹೋಗ್ತಾ ಇದ್ರು. ನಾನು ಕೂಡ ನಮ್ಮ ಕುಟುಂಬ ಸಮೇತವಾಗಿ ಆ ಜಾತ್ರೆಗೆ ಹೋಗ್ತಾ ಇದ್ದೆ. ಆದರೆ ಅದೇ 507ನೇ ಮಧ್ಯಾಹ್ನ ಶಿಬಿರದಲ್ಲಿ ಭಾಗವಹಿಸಿದಂತ ನವದಿನ ಸದಸ್ಯ ದಾರಿಯಲ್ಲಿ ನಡೆದಾಡುವ ರೀತಿಯಲ್ಲಿಲ್ಲ, ಅಷ್ಟು ಕುಡಿದು ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇದ್ದಾನೆ. ಆದರೆ ಆ ಹೆಂಡತಿ ನನ್ನ ನೋಡಿದೊಡನೆ ಆ ಶಿಬಿರಾರ್ಥಿ ಹಿಂದೆ ಸೇರಿದ. ಯಾಕಂದ್ರೆ ನಾವೀಗ ಅವರನ್ನು ಯಾವ ರೀತಿ ನೋಡ್ಕೊಂಡಿದ್ರು, ಯಾವ ರೀತಿಯಿಂದ ನಾವು ಅವರನ್ನ ಪಾಲನೆ ಮಾಡಿದ್ರು ನಾನು ನೆನಪಾಯ್ತು. ನನ್ನ ನೋಡಿದೊಡನೆ ನಾವು ಹಿಂದೆ ಸೇರಿದ. ಆದರೆ ನಾವು ಕೂಡ ಆ ಜಾತ್ರೆಗೆ ಹೋದ್ವಿ. ಅವನ ಹೆಂಡತಿ, ಅವನ ಮಗು ಮತ್ತು ಅವನ ತಾಯಿ ಜಾತ್ರೆಗೆ ಹೋದ್ರು. ಜಾತ್ರೆಗೆ ಹೋಗಿ ಮುಟ್ಟಿದ ತಕ್ಷಣ ಅಲ್ಲಿ ಊರಿನ ಜನ ಬಂದರು. ಪಟಪಟನೆ ಬಂದು ಅವರನ್ನು ಇಲ್ಲ, ನಿಮ್ಮ ಯಜಮಾನರು ಬಿದ್ದು ಕಾಲು ಮುಟ್ಕೊಂಡಿದ್ದಾರೆ, ಅರ್ಜೆಂಟ್ ಹೋಗ್ಬೇಕು ಬನ್ನಿ ಅಂತ ಹೇಳಿದ್ರು. ಆದರೆ ನನಗೆ ಇಲ್ಲ, ಈಗಷ್ಟೇ ಬಂದಿತ್ತು, ನಾನು ಅಲ್ಲೇ ಇದ್ದೆ, ಈಗ ಯಾಕೆ ಈಗ ಹೇಳಿದ್ರಪ್ಪ ಅನ್ನೋ ಆಲೋಚನೆ ನನಗೆ ಗೊತ್ತಾಯಿತು, ಏನೋ ಅನಾಹುತ ಆಗಿದೆ ಅನ್ನೋದು.
ಆದರೆ ಆ ವ್ಯಕ್ತಿ ಇವರು ಹೋದ ಸಂದರ್ಭದಲ್ಲಿ ಕುಳಿತ ಮತ್ತಿನಲ್ಲಿ ತೆಂಗಿನ ಮರವೇರಿ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡ. ಅದೇ ರೀತಿ ನನ್ನ ಶಿವರಾತ್ರಿ ಬಂಧುಗಳೇ, ಇನ್ನು ಯಾವುದೇ ಕಾರಣಕ್ಕೂ ನೀವು ಇನ್ನು ಇಲ್ಲಿಂದ ಹೋದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಜೊತೆಯಲ್ಲಿ ಫ್ರೆಂಡ್ಸಿನ ಜೊತೆಯಲ್ಲಿ ಈ ಮದ್ಯಪಾನವನ್ನು ಮಾಡ್ಕೊಂಡು ಹೋಗಬೇಡಿ. ಒಳ್ಳೆ ರೀತಿಯಿಂದ ವಾರ ಮನೆ ಭಜನೆಗೆ ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಹೇಳ್ತಾ, ಇದರಿಂದ ನನಗಾದ ಲಾಭದ ಬಗ್ಗೆ ನಾನು ಅತ್ಯಂತ ಪೂರ್ವಕವಾಗಿ ಈಗಾಗಲೇ ಕಳೆದ ದಿನದಲ್ಲಿ ನಡೆದಂತ ಘಟನೆ ನಾನು ಹೇಳಲು ಇಷ್ಟಪಡ್ತೇನೆ. ಈ ಒಂದು ಶಿಬಿರದ ತಯಾರಿಯಲ್ಲಿ ನಾನು ಮೈ ತುಂಬಿಕೊಂಡು ನಮ್ಮ ಒಕ್ಕೂಟ ಪದಾಧಿಕಾರಿಗಳನ್ನ ಕಟ್ಟಿಕೊಂಡು ಈ ಕೆಲಸ ಮಾಡ್ತಾ ಇದ್ದೆ. ಆದರೆ ಅಕಸ್ಮಾತ್ ಆಗಿ ನಮ್ಮ ತಾಯಿಯರ ಆರಾಮಿಲ್ಲ ಆಯ್ತು. ಒಂದು ವೇಳೆ ಅಲ್ಲಿ ಕೆಲಸ ನನಗೆ ಇಲ್ಲಿ ಮನ ತುಂಬಿ ನಾನು ಕೆಲಸ ಮಾಡಬೇಕು, ಒಂದು ಪ್ರೀತಿಯ ಕಾರ್ಯಕ್ರಮ, ಈ ಕಾರ್ಯಕ್ರಮ ಬಿಟ್ಟಿರಲಾರೆ. ಆದರೆ ಅಲ್ಲಿ ಹಾಸ್ಪಿಟಲ್ ನನ್ನ ತಾಯಿಯನ್ನು ಬಿಡಲಾರೆ ಅಂತ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆದರೆ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕಾರಣದಿಂದ ನನ್ನ ತಾಯಿ ಈಗ ಆರೋಗ್ಯವಾಗಿದ್ದಾಳೆ. ಅದಕ್ಕೆ ಏನು ಕಾರಣ ಅಂದ್ರೆ ಶಿಬಿರ ಮುನ್ನಾ ದಿನ ಡಾಕ್ಟರ್ ಹೇಳ್ತಾ ಇದ್ದಾರೆ, ನಿಮ್ಮ ಇಲ್ಲ ಆಗುವುದಿಲ್ಲ, ಮಂಗಳೂರಿಗೆ ಒಯ್ಯಿ ನಿಮ್ಮ ತಾಯಿ ಅಂತ ಹೇಳುವ ಪರಿಸ್ಥಿತಿ ಇದ್ದಾರೆ. ಆದರೆ ಶಿಬಿರ ಮುನ್ನಾ ದಿನ ನಾನು ಕೂಡ ಇಲ್ಲಿ ಬಿಟ್ಟಿರಲಾರೆ, ಹೊನ್ನಾವರಕ್ಕೆ ನನ್ನ ತಾಯಿಯನ್ನು ನೋಡಲು ಹೋಗಲಾರೆ. ಅಲ್ಲಿ ಇಲ್ಲಿದ್ದರೂ ಆಗುದಿಲ್ಲ, ಅಲ್ಲಿ ಹೋಗಲು ಆಗದೆ ನಾನು ಬಹಳ ತಡವಡಿಸ್ತಾ ಇದೆ. ನಮ್ಮ ಯೋಜನಾಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಇಲ್ಲ ರಮೇಶ್ ನಿಮ್ಮ ತಾಯಿ ಆರಾಮಾಗ್ತಾರೆ, ನಾನು ಕೂಡ ಮಂಜುನಾಥ ಸ್ವಾಮಿಯನ್ನು ಬೇಡ್ಕೊಂಡಿದ್ದೇನೆ, ನೀವು ತೊಡಗಿಸಿ, ನೀವು ನಿಮ್ಮ ತಾಯಿ ನೋಡಿ. ನಮ್ಮ ನಿರ್ದೇಶಕರು ಲಕ್ಷ್ಮಣ್ ಸರ್ ಅವರು ಹೇಳಿದ್ರು, ಶಿಬಿರದ ತಯಾರಿಯ ಪೂರ್ವದಲ್ಲೂ ಕೂಡ ನಮ್ಮ ಲಕ್ಷ್ಮಣ್ ಸರ್ ಹೇಳಿದ್ರು, ರಮೇಶ್ ನಿಮ್ಮ ತಾಯಿ ಮುಖ್ಯ, ಇಲ್ಲಿ ಶಿಬಿರ ಹೇಳ್ತಾರೆ, ನೀವು ಹೋಗಿ ಆ ಮಂಜುನಾಥ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡ್ತಾನೆ ಹೋಗಿ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಶಿಬಿರದ ಉದ್ಘಾಟನೆಯ ಪೂರ್ವದಲ್ಲಿ 11 ಗಂಟೆ ರಾತ್ರಿ ಅದನ್ನು ಆಸ್ಪತ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಇಲ್ಲ ಈಗ ಸ್ವಲ್ಪ ಆರಾಮಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಮಾರನೇ ದಿನ ಶಿಬಿರ ಉದ್ಘಾಟನೆಯಾಗಿ ನಾನು ಹಾಸ್ಪಿಟಲ್ ಹೋಗುವಾಗ ನನ್ನ ತಾಯಿ ಎದ್ದು ಮಾತನಾಡ್ತಾ ಇದ್ದಾಳೆ. ಸಂಪೂರ್ಣ ಗುಣವಾಗಿ ಈಗ ಶಿಬಿರ ಶುರುವಾಗಿ 3ನೇ ದಿನಕ್ಕೆ ನಾವು ನನ್ನ ತಾಯಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮನೆಗೆ ಬಂದಾಳೆ. ಬಂಧುಗಳೇ, ನಿಮ್ಮಲ್ಲಿ ಕೇಳ್ಕೊಳ್ಳುವುದೇನೆಂದ್ರೆ, ಯಾವುದೇ ಕಾರಣಕ್ಕೂ ಈ ಸರಾಯನ್ನು ಕುಡಿದು ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ನಿಮಗೆ ಈ ಮಂಜುನಾಥ ಸ್ವಾಮಿ ನನ್ನ ಜೀವನದಲ್ಲಿ ನಡೆದಂತೆ ಒಳ್ಳೆಯ ರೀತಿ ನಡೆದಂತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಿಂದ ಇರುವಂತೆ ಆಗಲಿ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ವಹಿಸ್ತೇನೆ. ಇವತ್ತು ನಾನು ಇವತ್ತು ಮಾತಾಡೋದು ಏನಂದ್ರೆ, ನಾನು 12ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ವಾದಿರಾಜ್ ಮಠದ ಶಿಬಿರದ ತಯಾರಿ ಅಂತ ಹೂ ತಗೊಂಡು ಬರ್ತಾ ಇದ್ದೆ. ಆಗ ವಾದಿರಾಜ್ ಮಠದ ರೋಡಲ್ಲಿ ಈ ಕಡೆ ಬರುವಾಗ ತುಂಬಾ ಕುಡ್ದು ಏನಂತ ಹೇಳಿದ್ರೆ ಒಂದು ಮಾತು, ಧರ್ಮಸ್ಥಳ ಬೋಳಿ ಮಕ್ಕಳಿಗೆ ಕೆಲಸ ಇಲ್ಲ, ಆದ್ರಿಂದ ಇಲ್ಲಿ ಶಿಬಿರ ಮಾಡ್ತಾ ಇದ್ದಾರೆ, ಇವರು ಯಾರು ಸರಿ ಕುಡಿದು ಬಿಡುದಿಲ್ಲ ಅಂತ ಹೇಳಿ. ಅಂದ್ರೆ ನಾನಿಲ್ಲಿ ನನ್ನೆಲ್ಲ ಶಿಬಿರಾರ್ಥಿಗಳಿಗೆ ಹೇಳುದು ಇಷ್ಟೇ, ಅವ್ರ ಮಾತನ್ನೇ ಅಳಿಸ್ಬೇಕು ಅಂತ. ಅವ್ರು ಹೇಳಿದ್ರು, ನಾನು ಗಾಡಿ ತಗ ಬರುವಾಗ ಹೋಗುವಾಗೆಲ್ಲ ಇವ್ರಿಗೆ ಕೆಲಸ ಇಲ್ಲ, ಇವ್ರು ಶಿಬಿರ ಮಾಡ್ತಾರೆ, ಇವ್ರು ಯಾರು ಕುಡಿಯೋದು ಬಿಡುದಿಲ್ಲ ಅಂತ. ನಾನೀಗ ಯೋಜನೆ ಸೇರಿ 9 ವರ್ಷ ಆಯ್ತು. ಅದು ನನಗೆ ಒಂದು ಶಿಬಿರದ ಬಗ್ಗೆ ಮಾಹಿತಿ ಇರಲಿಲ್ಲ. ಫಸ್ಟ್ ಶಿಬಿರ ಇದು 854ನೇ ಮಧ್ಯವರ್ಜನ ಶಿಬಿರ. ಅದೇ ರೀತಿ ಒಂದು ಮಧ್ಯವರ್ಜನ ಶಿಬಿರ ನಾವು ಮಾಡುವಾಗ ಒಟ್ಟಾರೆಗೆ ನಮ್ಮ ಮನೆಯಲ್ಲಿ ಒಂದು 4 ಜನರಿಗೆ ನಾವು ಕೆಲಸ ಮಾಡುವಾಗ ತುಂಬಾ ಕೆಲಸ ಅಂತ ಅನಿಸ್ತದೆ. ಇಲ್ಲಿ 13ನೇ ತಾರೀಕಿನಿಂದ ಇವತ್ತು ನಾವು 19ನೇ ತಾರೀಕಿನ ತನಕ ಪ್ರತಿದಿನ 500 ಜನರಿಗೆ ಊಟದ ವ್ಯವಸ್ಥೆ, ಅದು ಸಮಿತಿ ಆಯ್ಕೆ, ಅದು ಖಾಲಿ ಒಂದು ಮೀಟಿಂಗ್ ಮಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ. ನಾವು 13ನೇ ತಾರೀಕು ಶಿಬಿರ ಇರುವಾಗ ಮಾನ್ಯ ಯೋಜನಾಧಿಕಾರಿಗಳ ಮಾರ್ಗದರ್ಶನದಲ್ಲಿ 4 ಪೂರ್ವಭಾವಿ ಸಭೆ ಮಾಡಿ ಅದು ಸಮಿತಿ ರಚನೆ ಮಾಡಿ ಆಮೇಲೆ ನಾವು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದು. ಅದೇ ರೀತಿ ಇವತ್ತು ನಾನು ಎಲ್ಲ ಶಿಬಿರಾರ್ಥಿಗಳಿಗೆ ಹೇಳೋದೇನೆಂದ್ರೆ, ನಾನು ಧಾರವಾಡ ಯೋಜನಾ ಕಚೇರಿಯಲ್ಲಿ ಮೇಲ್ವಿಚಾರಕ್ಕೆ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈಗ ಭಾಸ್ಕರ್ ಶಿಬಿರಾಧಿಕಾರಿ ಇದ್ರು, ಕಲ್ಗಟ್ಟಿಗೆಯಲ್ಲಿ ಒಮ್ಮೆ ಶಿಬಿರ ಆಗಿದ್ದಾಗ ಅಲ್ಲಿ ನನ್ನ ಸೇವಾ ಪ್ರತಿನಿಧಿ ಒಬ್ರು ಇದ್ರು, ಮಂಜುಳಾ ಅಂತ. ಅವ್ರ ಗಂಡ ಒಬ್ರು ರಾಜು ಅಂತ ಇದ್ರು. ಅವ್ರು ತುಂಬಾ ಕುಡಿತಾ ಇದ್ರು. ಯಾವತ್ತೂ ಬಂದು ಹೇಳ್ತಾ ಇದ್ರು, ಮೇಡಮ್ ರೀ ನನ್ನ ಗಂಡ ಒಬ್ಬನ ಶಿಬಿರಕ್ಕೆ ಸೇರಿಸ್ಬೇಕು, ತುಂಬಾ ಕುಡಿತಾರೆ, ಹಾಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ. ಹಾಗೆ ಅಂತ ಹೇಳಿದ್ರೆ ಅಂತ ಹೇಳಿ ಕಲ್ಗಟ್ಟಿಗೆಯಲ್ಲಿ ಒಂದು ಶಿಬಿರ ಆಯ್ತು. ಆ ಶಿಬಿರಕ್ಕೆ ಅವ್ರನ್ನ ಸೇರಿಸಿದ್ರು. ಸೇರಿಸಿ 1 ತಿಂಗಳ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೆಂಡತಿ ಮಕ್ಕಳೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ರು. 1 ತಿಂಗಳ ನಂತರ ಏನ್ ಮಾಡಿದ್ರು ಅಂದ್ರೆ, ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ತುಂಬಾ ಕುಡಿದ್ರೆ ಅಂದ್ರೆ ತುಂಬಾ ಅಂದ್ರೆ ಅವ್ರು ಏಳು ಸ್ಥಿತಿಯಲ್ಲಿ ಇರ್ಲಿಲ್ಲ. ಎಲ್ಲ ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಏನ್ ಮಾಡ್ರು ಆಗಲಿಲ್ಲ. ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಇವ್ನಿಗೆ ಯಾವುದೇ ಕಾಯಿಲೆ ಇಲ್ಲ, ಯಾಕೆ ಕರ್ಕ ಬರ್ತಿದ್ರಿ ಅಂತ. ನೋಡಿದ್ರೆ 1-2 ದಿನದಲ್ಲಿ ಫುಲ್ ರಕ್ತವಾಂತಿ ಮಾಡ್ಕೊಂಡು 16 ಶಿಬಿರ ಆಗಿ 1 ತಿಂಗಳ 22ನೇ ದಿನಕ್ಕೆ ಡೆತ್ ಆದ್ರು. ಮಕ್ಕಳು ಸಮೇತ ತುಂಬಾ ಚಿಕ್ಕವರಿದ್ರು. ನೀವಿವತ್ತು 90 ಜನ ಶಿಬಿರಾರ್ಥಿಗಳಿದ್ರು, ಹೌದು. ಆದ್ರೆ ನಾವು 13ನೇ ತಾರೀಕಿನ ತನಕ, ಇವತ್ತು 19ನೇ ತಾರೀಕು, ಆದ್ರೆ ನಮ್ಮ ಮನೆಯಲ್ಲಿ 3 ಹಬ್ಬ ಇತ್ತು. ಈಗ ಮಾರಿ ಹಬ್ಬ ಇರ್ಬಹುದು, ಸಂಕ್ರಾಂತಿ ಹಬ್ಬ ಇರ್ಬಹುದು, ಮತ್ತೆ ನಿನ್ನೆ ಒಂದು ಹಬ್ಬ ಆಯ್ತು. ಆ 3 ಹಬ್ಬಕ್ಕೂ ಸಮೇತ ನಾನು ಹೋಗ್ಲಿಲ್ಲ. ನಮ್ಮ ಮನೇಲಿ ನಾನು ಒಪ್ಪೈಸೋದೆ, ಆದ್ರೆ ಯಾವ ಹಬ್ಬಕ್ಕೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಶಿಬಿರ, ಇಲ್ಲಿ 90 ಜನ ಶಿಬಿರಾರ್ಥಿಗಳಿದ್ದಾರೆ. ಪ್ರತಿದಿನ 1 ದಿನ ಬರ್ಲಿಲ್ಲ ಅಂದ್ರೂ ಸಮೇತ ನನಗೆ ನೆನಪಾಗ್ತಿತ್ತು, ಹೌದು ಇವತ್ತು ಹೋಗ್ಲಿಲ್ಲ, ಏನ್ ಮಾಡ್ತಾ ಇದ್ದಾರೆ, ಒಮ್ಮೆ ಮಾತಾಡ್ಸ್ಬೇಕು ಅಂತ.
ಫಸ್ಟ್ ದಿನ 13ನೇ ತಾರೀಕು ಬಂದಾಗ ಶಿಬಿರಾರ್ಥಿಗಳು ಯಾರು ಅವರಿಗೆ ನಾನು ಪರಿಚಯ ಇರಲಿಲ್ಲ, ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಂತರ 14ನೇ ತಾರೀಕಿಂದ 18ನೇ ತಾರೀಕಿನ ತನಕ ಪ್ರತಿದಿನ ಹೋಗುವಾಗಲೂ ಸಮೇತ ಎಲ್ಲ ಶಿಬಿರಾರ್ಥಿಗಳು ರಾತ್ರಿ 8 ಗೇಟ್ ತನಕ ಬರುದು. ಮೇಡಮ್ ಮನೆಗೆ ಹೋಗ್ತೀರಾ, ಈಗ ನಿಧಾನ ಹೋಗಿ, ಊಟ ಮಾಡಿ ಹೋಗಿ, ಮತ್ತೆ ನೀವು ಇಡೀ ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ರು, ಒಂದು ಸ್ವಲ್ಪ ಲೇಟಾಗಿ ಬಂದ್ರು ಕೇಳುದು, ಮೇಡಮ್ ಯಾಕೆ ನೀವು ಲೇಟಾಗಿ ಬಂದ್ರಿ, ಇಷ್ಟೋ ತನಕ ಇರ್ಲಿಲ್ಲ ಅಂತ. ಅದಕ್ಕೆ ನಾನು ಈ ಒಂದು ವಾರ ಆಯ್ತು ಮನೆಗೆ ಹಬ್ಬ, ಅದಕ್ಕೆ ಇದಕ್ಕೆ ಏನು ಹೋಗ್ಲಿಲ್ಲ, ನಮ್ಮ ಮನೇಲಿ ಹಬ್ಬನೂ ಮಾಡಿಲ್ಲ. ಯಾಕಂದ್ರೆ ನನಗೆ ಶಿಬಿರ ಒಂದು ಯಶಸ್ಸಾಗಬೇಕಂತ ಹೇಳಿ. ಅದೇ ರೀತಿ ನಮ್ದು ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರಾಗಿ ಆರೈಕೆ ಅವರಿಗೆ ಈಗ ಒಂದು 60 ವರ್ಷ ಆಗಿರ್ಬೋದು, ಆದ್ರೂ ಸಮೇತ ಒಂದು 18 ವರ್ಷ ಯುವಕರ್ತಾರೆ. ಪ್ರತಿದಿನ ಡ್ಯಾನ್ಸ್ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಕೆಲಸದಲ್ಲಿ ಇರ್ಬೋದು, ಆರಾಧನೆ ಇರ್ಬೋದು, ಗೋವಿಂದ್ ಸರ್ ಇರ್ಬೋದು, ಹಾಗೆ ರಾಮಚಂದ್ರ ಸರ್ ಇರ್ಬೋದು, ಹಾಗೆ ಈ ಒಂದು ದೇವಸ್ಥಾನದ ಭಟ್ರು ಸಮೇತ ಇರ್ಬೋದು, ಪ್ರತಿದಿನ 6 ಗಂಟೆಗೆ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಇರ್ತಿದ್ರು. ಅದೇ ರೀತಿ ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ಶಿಬಿರಾರ್ಥಿಗಳು ಕೇಳ್ಕೊಳ್ಳೋದೇನೆಂದ್ರೆ, ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಇರಲಿ, ಬಂದ್ರೆ ಒಂದು ಫೋನ್ ಮಾಡಿ. ಯೋಜನಾಧಿಕಾರಿಗಳಿದ್ದಾರೆ, ನಿರ್ದೇಶಕರಿದ್ದಾರೆ, ಅದೇ ರೀತಿ ಭಾಸ್ಕರ್ ಸರ್ ಇದ್ದಾರೆ, ಅಥವಾ ಮೇಲ್ವಿಚಾರಕ್ಕೆ ನಾನು ಲಕ್ಷ್ಮಿ ಮೇಡಮ್ ಇದ್ದೀನಿ. ಏನಾದರೂ ಸಮಸ್ಯೆ ಇದ್ರೆ ಫೋನ್ ಮಾಡಿ. ಅದನ್ನು ಬಿಟ್ಕೊಂಡು ಏನೋ ಫ್ರೆಂಡ್ಸ್ ಒಟ್ಟಿಗೆ ಸೇರ್ಕೊಂಡು ಹಾಗೆ ಅದು ಸಮಸ್ಯೆ ಐತೆ ಅಂತ ಕೂಡ್ಕೊಂಡು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳ್ಬೇಡಿ. ಒಳ್ಳೆಯದಾಗಿ ಮಾಹಿತಿ ಪ್ರಾರಂಭದಲ್ಲಿ ಮಂಜುನಾಥ ಸ್ವಾಮಿಯನ್ನ ಅಣ್ಣಪ್ಪ ಸ್ವಾಮಿಯನ್ನ ಸೀತಾರಾಮ ದೇವರನ್ನ ಮನಸ್ಸಾರೆ ಸ್ಮರಿಸುತ್ತಾ ನಲಿದಾಡುವ ದೇವರು ನಮ್ಮ ಕಾರ್ಯಕರ್ತರನ್ನೆಲ್ಲ ರಕ್ಷಣೆ ಮಾಡುವ ಗುರುಗಳು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನ ಬೇಡುತ್ತಾ, ಕಳೆದ 15 ವರ್ಷದಿಂದ ಮನೆಯಲ್ಲಿ ಎಷ್ಟು ಸಮಸ್ಯೆ ಇದ್ರು, ಕುಟುಂಬದಲ್ಲಿ ಎಷ್ಟು ಸಮಸ್ಯೆ ಇದ್ರು ಅದನ್ನು ದೇವರು ಪರಿಹಾರ ಮಾಡ್ತಾರೆ. ಧರ್ಮಸ್ಥಳದ ಪೂಜ್ಯರ ಕೆಲಸವನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾನು ಚಿಕ್ಕವರಿರುವಾಗಲೇ ನನ್ನ ತಂದೆ ಡೆತ್ ಆಗಿದ್ರು. ನನ್ನ ತಂದೆ ಹೇಳಿದ್ರು, ಧರ್ಮಸ್ಥಳದ ಕೆಲಸ ಮಾಡಬೇಡ, ನಿನ್ನನ್ನು ITIಗೆ ಸೇರಿಸಿದ್ದೇನೆ, ಧರ್ಮಸ್ಥಳದ ಒಂದು ಸಂಸ್ಥೆ ನಮ್ಮ ಪಕ್ಕದಲ್ಲಿದೆ ವೇಣೂರಲ್ಲಿ, ಅದಕ್ಕೆ ಸೇರು ಅಂತ ಅವ್ರ ಜೀವನದಲ್ಲಿರುವಾಗ ಹೇಳಿದ್ರು. ಆದ್ರೆ ನನಗೆ ಸಮಾಜ ಸೇವೆ ಮಾಡಬೇಕೆನ್ನುವ ಉದ್ದೇಶದಿಂದ ನಾನು ಪ್ರಾರಂಭದಿಂದಲೇ ನಮ್ಮ ಊರಿನಲ್ಲಿ ಸೇವಾ ಪ್ರತಿನಿಧಿಯಾಗಿ, ಮೇಲ್ವಿಚಾರಕರಾಗಿ, ಯೋಜನೆ ಕಾರ್ಯಕರ್ತರಾಗಿ ಕೆಲಸ ಮಾಡಿದೆ. ಉದಾಹರಣೆಗೆ ಒಂದು 10-15 ಶಿಬಿರವನ್ನ ನಾನು ಮೇಲ್ವಿಚಾರಕರಾಗಿ, ಯೋಜನಾಧಿಕಾರಿಯಾಗಿ ಮಾಡಿದ್ದೇನೆ. ಉದಾಹರಣೆಗೆ ನಾನು ಬೇರೆ ತುಂಬಾ ಕಾರ್ಯಕ್ರಮ ಮಾಡಿದ್ದೇನೆ. ವಲಯ ಮಟ್ಟದ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೇನೆ. ಆದ್ರೆ ನನಗೆ ಎಲ್ಲ ಕಾರ್ಯಕ್ರಮಕ್ಕಿಂತಲೂ ಜಾಸ್ತಿ ಪ್ರೀತಿ ಕೊಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಮಧ್ಯವರ್ಜನ ಶಿಬಿರ. ಉದಾಹರಣೆಗೆ ಪೂಜೆ ಮಾಡುವಾಗ 1 ದಿನ 2 ದಿನ ಮಾತ್ರ ನಮಗೆ ಕಷ್ಟ ಇರ್ತದೆ. ಆದ್ರೆ ಮಧ್ಯವರ್ಜನ ಶಿಬಿರ ಮಾಡುವಾಗ 1 ತಿಂಗಳು ನಮಗೆ ಕಷ್ಟ, 2 ತಿಂಗಳು ಕಷ್ಟ, 3 ತಿಂಗಳು ಕಷ್ಟ. ಹಾಗೇನೆ ನಮ್ಮ ಕಾರ್ಯಕರ್ತರನ್ನು ಕೂಡ ತಯಾರು ಮಾಡುವಾಗ, ಒಕ್ಕೂಟದವರು ತಯಾರು ಮಾಡುವಾಗ, ಸಮಿತಿ ರಚನೆ ಮಾಡುವಾಗ ಎಲ್ಲದಕ್ಕೂ ಏನಂತ ಹೇಳಿದ್ರೆ ಅದು ಒಳ್ಳೆದಾಗಬೇಕು ಎನ್ನುವ ಉದ್ದೇಶದಿಂದ ನಾನು ಇದ್ದೆ, ಸಲಹೆ ಸೂಚನೆ ಕೊಟ್ಟು, ಚಪ್ಪಾಳೆ ಹೊಡೆದು, ಬೆನ್ನು ತಟ್ಟಿ ಕಾರ್ಯಕ್ರಮ ಯಶಸ್ಸಿಗೆ ನಾನು ಶಕ್ತಿ ಮೀರಿ ದುಡಿದಿದ್ದೇನೆ. ಉದಾಹರಣೆಗೆ ಕಾರ್ಯಕ್ರಮ ಒಳ್ಳೆದಾಗಬೇಕು, ನಮ್ಮ ಊರಿನ ನವಜೀವನ ಸಮಿತಿಯ ಬಂಧುಗಳು ಅವರ ಪಾಲು ಬೆಳಗಾಗಬೇಕು, ಬಂಗಾರ ಆಗಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾನು ಮಾಡಿದ್ದೇನೆ. ಉದಾಹರಣೆಗೆ ನಾನು ಜಿಲ್ಲಾ ನಿರ್ದೇಶಕರಲ್ಲಿ ಕೇಳಿದೆ, 2 ಮಧ್ಯವರ್ಜನ ಶಿಬಿರ ಕೊಡಿ ಸರ್ ಅಂತ ಹೇಳಿ. ಆದ್ರೆ ತುಂಬಾ ಕೆಲಸದ ಒತ್ತಡ ಇದೆ, ಒಂದು ಮಾಡುವ ಮತ್ತೆ ಬರುವ ವರ್ಷ ನೋಡುವ ಅಂತ ಹೇಳಿದ್ರು. ಆದ್ರೆ ಉದಾಹರಣೆಗೆ 1 ಮಧ್ಯವರ್ಜನ ಶಿಬಿರವನ್ನ ಈ ವರ್ಷ ನಮಗೆ ಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ನಾವು ಈ ಶಿಬಿರವನ್ನು ಮಾಡುವಾಗ ವಲಯದ ಕರುವ ವಲಯ, ಹಾಗೇನೆ ಹೊನ್ನಾವರ ವಲಯದ ಎಲ್ಲ ಗಣ್ಯರನ್ನ, ಜನಪ್ರತಿನಿಧಿಗಳನ್ನ, ಅದರೊಟ್ಟಿಗೆ ಸಂಘ ಸಂಸ್ಥೆಯನ್ನ ಎಲ್ಲರನ್ನೊಟ್ಟು ಸೇರಿಸಿಕೊಂಡು ಈ ಒಂದು ಮೀಟಿಂಗ್ ಅನ್ನು ಮಾಡಿ ಅವರಲ್ಲಿ ಕೇಳಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು ಒಂದೇ ದಿನ ಸಮಾಲೋಚನಾ ಸಭೆ ದಿನವೇ ನಮಗೆ 1.5 ಲಕ್ಷದಷ್ಟು ದುಡ್ಡು ಉದಾಹರಣೆಗೆ ವಸ್ತು ರೂಪದಲ್ಲಿ ಒಟ್ಟಾಗಿದೆ, ನೀವು ಕಾರ್ಯಕ್ರಮ ಮಾಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಸಹಕಾರವನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಅದರೊಟ್ಟಿಗೆ ನಮಗೆ ಕೂಡ ವಿರೋಧವಾಗಿ ನಮ್ಮ ಮೇಲ್ವಿಚಾರಕರು ಹೇಳಿದಾಗೆ ತುಂಬಾ ಜನ ಇದ್ದಾರೆ. ಉದಾಹರಣೆಗೆ ನಾವು ಇಲ್ಲಿ ಶಿಬಿರದ ಕೆಲಸ ಮಾಡಿ 12 ಗಂಟೆಗೆ ಹೋಗುವಾಗ, ಶಿಬಿರದ ಹಿಂದಿನ ದಿನ ಮಾರ್ಗದ ಬದಿಯಲ್ಲಿ ನಾವು ಹೋಗುವ ಸಂದರ್ಭದಲ್ಲಿ ನಾನು ಭಯ ಆಗ್ಲಿಲ್ಲ, ನಾನು ಸ್ವಾಮಿಯ ಭಜನೆ ಅಂತ ಹೋಗ್ತಾ ಇದ್ದೆ 12 ಗಂಟೆ ಆಗುವಾಗ. ಆ ಸಂದರ್ಭದಲ್ಲಿ ಬೀರಿನ ಬಾಟ್ಲಿಯನ್ನು ಅಡ್ಡ ಇಟ್ಟುಕೊಂಡು ನಾವು ಹೋಗ್ಬಾರ್ದು ಅಂತ ಹೇಳಿಕೊಂಡು ಒಂದು ಅಶುಭ ಸಂಕೇತವನ್ನು ಮಾಡಿದ್ರು.
ಇಲ್ಲಿ ಆಡಿಮರದ ಸ್ವಲ್ಪ ಈಚೆ ನಮ್ಮ ಕಾರ್ಯಕರ್ತರು ನಮ್ಮೊಟ್ಟಿಗೆ ಇದ್ರು. ಆದ್ರೆ ನೀವು ಹೆದರಬೇಡಿ, ದೇವರಿದ್ದಾರೆ, ನಾವು ಮುಂದೆ ಹೋಗುವ, ಏನು ಸಮಸ್ಯೆ ಆಗಲ್ಲ ಅಂತ ನಾನು ಹೇಳಿದೆ. ಅಂದಿನಿಂದ ಈ ಶಿಬಿರ ಯಶಸ್ವಿಯಾಗಿ ನಮ್ಮ ಊರಿನಲ್ಲಿ ನಡೆದಿದೆ. ಯಾವತ್ತೂ ನಾವು ಉದಾಹರಣೆಗೆ ಹೆದರುವಂತ ವಿಚಾರ ಇಲ್ಲ. ಉದಾಹರಣೆಗೆ ನಮ್ಮ ಸಮಿತಿಯ ಇವತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಬಗ್ಗೆ ಹೇಳುವುದಿದ್ರೆ, ಉದಾಹರಣೆ ನಮ್ಮ ರಾಮಚಂದ್ರರು, ಅದರೊಟ್ಟಿಗೆ ನಮ್ಮ ಗೋವಿಂದ ನಾಯಕರು, ಅವರ ಒಟ್ಟಿಗೆ ಸಹ ತುಂಬಾ ಜನ ಇವತ್ತು ಕೆಲಸ ಮಾಡಿದ್ದಾರೆ. ಹೆಸರು ಹೇಳಿದ್ರೆ ತುಂಬಾ ಗೊತ್ತಾಗ್ತದೆ. ತುಂಬಾ ಉದಾಹರಣೆಗೆ ಇವತ್ತು ಅವರೆಲ್ಲ ಹೇಳಿದ್ರು ಯೋಜನಾಧಿಕಾರಿಯ ಮಾರ್ಗದರ್ಶನ ಅಂತ. ನನ್ನ ಏನು ಮಾರ್ಗದರ್ಶನ ಇಲ್ಲ, ಎಲ್ಲ ಮಾರ್ಗದರ್ಶನ ಸಮಿತಿಯ ಸದಸ್ಯರು ಅಂತ ನಾನು ಹೇಳ್ತೇನೆ. ಎಲ್ಲ ಸಮಿತಿಯ ಸದಸ್ಯರು, ಅದರೊಟ್ಟಿಗೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ನಮ್ಮ ನರಸಿಂಹರು, ಅದರೊಟ್ಟಿಗೆ ಇಲ್ಲಿ ಕೆಂಚಿಗಾರದ ಎಲ್ಲ ಸಂಘದ ಸದಸ್ಯರು, ಅದರೊಟ್ಟಿಗೆ ನಮ್ಮ ಚಿಕ್ಕೊಲ್ಲಿ ಆ ಸೈಡಿನ ಒಕ್ಕೂಟದ ಪದಾಧಿಕಾರಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ಉದಾಹರಣೆಗೆ ನೀವು ಧರ್ಮಸ್ಥಳದಲ್ಲಿ ವರ್ಷಕ್ಕೆ 1-2-3 ಸಲ ತೇರೇಳಿದ್ದಾರೆ. ಹಾಗೆ ನಾವು ಇಲ್ಲಿ ಕೆಂಚಿಗಾರದಲ್ಲಿ ಕೂಡ ಮಂಜುನಾಥ ಸ್ವಾಮಿಯ ತೇರನ್ನ ಇವತ್ತು ಕಳೆದ 1 ವಾರದಿಂದ ನಾವು ಎಳೆದಿದ್ದೇವೆ. ನಮಗೆ ಯಾರಿಗೆ ಕಷ್ಟ ಬರಲ್ಲ, ನಾವು ಒಳ್ಳೆದಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರೊಟ್ಟಿಗೆ ನನ್ನ ಕಾರ್ಯಕರ್ತರ ಬಗ್ಗೆ ಹೇಳುವುದಿದ್ರೆ, ಉದಾಹರಣೆಗೆ ನಮ್ಮ ಮೇಲ್ವಿಚಾರಕರು ಇವತ್ತು ಲಕ್ಷ್ಮಿ ಅವರು, ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಮಾತಾಡುವಾಗ ಎಲ್ಲರ ಕಣ್ಣಲ್ಲಿ ನೀರು ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ ಅವರು ಕಷ್ಟದಲ್ಲಿ ದುಡಿದಿದ್ದಾರೆ. ಪಾಪ ಲಕ್ಷ್ಮಿ ಅವರ ತಾಯಿ ಆಸ್ಪತ್ರೆಯಲ್ಲಿ ಕುಂದಾಪುರದಲ್ಲಿದ್ದಾರೆ, ಆಪರೇಷನ್ ಆಗಿದೆ. ನನ್ನಲ್ಲಿ 3 ಸಲ ಕೇಳಿದ್ರು, ನಾವು ಹೋಗಿ ಬರ್ತೇನೆ ಅಂತೇಳಿ 3 ಸಲ ಕೇಳಿದ್ರು. ಆದ್ರೆ ಶಿಬಿರದ ಯಶಸ್ವಿ ಆಗ್ಬೇಕು, ನಮ್ಮ ಶಿಬಿರಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಶಿಬಿರ ಮುಗಿಸಿ ಹೋಗಿ, ದೇವರಿದ್ದಾರೆ ಅಂತ ಹೇಳಿದೆ ನಾನು. ಹಾಗೆ ನಮ್ಮ ರಮೇಶ್ ಸರ್ ಕೂಡ ಅಷ್ಟೇ. ಉದಾಹರಣೆಗೆ ಅವರ ತಾಯಿ ಆಸ್ಪತ್ರೆಯಲ್ಲಿದ್ದಾಗ ನನ್ನಲ್ಲಿ ಒಂದು ಸಲ ಬಂದು ಕೂಗಿ ಹೇಳಿದ್ರು, ನನ್ನ ಉದಾಹರಣೆ ತಾಯಿಯನ್ನ ಈಗ ಮಂಗಳೂರಿಗೆ ಒಯ್ಬೇಕಂತೆ, ಎಂತ ಮಾಡುದು ಸರ್ ಅಂತ. ಹಾಗೆ ನನಗಿದೆ, ದೇವರಿಗೆ ಪ್ರಾರ್ಥನೆ ಮಾಡಿ, ಅದರೊಟ್ಟಿಗೆ ನೀವು ದೇವರು ನಂಬಿ ನಾನು ಸಹ ಪ್ರಾರ್ಥನೆ ಮಾಡಿದ್ದೇನೆ, ಹುಷಾರಾಗ್ತಾರೆ ಅಂತ. 100% ಸತ್ಯ. ದೇವರು ನಮ್ಮೊಂದಿಗೆ ಇದ್ದಾರೆ. ಯಾವತ್ತೂ ನಮ್ಮ ಕಷ್ಟಕ್ಕೆ ಭಾಗಿಯಾಗ್ತಾರೆ. ಕೆಲಸ ಮಾಡಿದವರಿಗೆ ಧರ್ಮದಲ್ಲಿ ಸತ್ಯದಲ್ಲಿ ನಮ್ಮ ಇಲ್ಲಿ ಇರ್ತಾರೆ ಅಂತ ಹೇಳುವುದಕ್ಕೆ ಅದಕ್ಕೆ ನಮ್ಮ ಲಕ್ಷ್ಮಿ ಅವರು, ರಮೇಶ್ ಅವರೇ ಉದಾಹರಣೆ. ಅವರ ಕುಟುಂಬ ಉದಾಹರಣೆಗೆ ಆರಂಭವಾಗಿದೆ. ಆದ್ರಿಂದ ಉದಾಹರಣೆಗೆ ನಾನು ಈ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಮೇಲ್ವಿಚಾರಕರಿಗೆ, ಸೇವಾ ಪ್ರತಿನಿಧಿಗಳಿಗೆ, ಒಕ್ಕೂಟದವರಿಗೆ, ನವಜೀವನ ಸಮಿತಿಯವರಿಗೆ ಕೆಲಸ ಒಳ್ಳೆದಾಗ್ಬೇಕಂತ ಸ್ವಲ್ಪ ನೋವು ಮಾಡಿರ್ಬೋದು. ಉದಾಹರಣೆಗೆ ತುಂಬಾ ಜನರು ನನಗೆ ಹಿಂದ್ಗಡೆ ಬೈಯಿರ್ಬೋದು. ಉದಾಹರಣೆಗೆ ತುಂಬಾ ಮನಸ್ಸು ಕನಿಕರ ಇಲ್ಲ ಇವರಿಗೆ ಏನಂತ ಹೇಳಿದ್ರೆ ಇವರಿಗೆ ಕುಟುಂಬ ಸಂಸಾರ ಇಲ್ಲೂ ಅಂತ ಬೈದಿರ್ಬೋದು. ಆದ್ರೆ ಏನಂತ ಹೇಳಿದ್ರೆ ಮಧ್ಯವರ್ಗ ಶಿಬಿರ ಯಶಸ್ವಿ ಆಗ್ಬೇಕು, ಕುಮಟಗಿಂತ ಒಳ್ಳೇದಾಗ್ಬೇಕು, ನಮ್ಮ ಕಾರವಾರಗಿಂತ ಒಳ್ಳೇದಾಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೊನ್ನಾವರದ ಶಿಬಿರದ ಒಂದು ಶಿಬಿರಾರ್ಥಿಗಳು, ನವಜೀವನ ಸಮಿತಿ ಸದಸ್ಯರು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾ ನಿರ್ದೇಶಕರು ವಿವೇಕ್ ಸರ್, ರಾಘವೇಂದ್ರ ಇವರು, ನಮ್ಮ ಭಾಸ್ಕರ್ ಸರ್, ಹಾಗೇನೆ ನಮ್ಮ ಮೇಡಮ್ ಹೇಳ್ಬೇಕು ಧರ್ಮಸ್ಥಳದಲ್ಲಿ ಪೂಜ್ಯರಲ್ಲಿ ಅಂತ ನಾನು ಉದಾಹರಣೆ ಕಷ್ಟಪಟ್ಟು ಉದಾಹರಣೆ ಈ ಕೆಲಸದ ಇದಕ್ಕೆ ಬಂದಿದ್ದೇನೆ. ಭಾಗ್ಯರಥಿ ಮೇಡಮ್ ಮಾತಾಡುವಾಗ ಏನಂತ ಹೇಳಿದ್ರೆ ಕೂಗಿದ್ರು, ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಕಷ್ಟಪಟ್ಟು ಇಲ್ಲಿ ದುಡಿದಿದ್ದಾರೆ. ಪಾಪ ಕಷ್ಟಪಟ್ಟು ಇಲ್ಲಿ ದುಡಿದಿದ್ದಾರೆ, ಆದ್ರಿಂದ ಅವರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಉದಾಹರಣೆಗೆ ಈ ಕಾರ್ಯಕರ್ತರು ಈ ವೇದಿಕೆಯಲ್ಲಿ ಇದ್ದರು, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮ ಎಲ್ಲ ಇವರು ಒಕ್ಕೂಟದವರು ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಮಾತಾಡಿದ್ರು ಈಗ ಕಣ್ಣೀರು ಬರ್ತದೆ. ಆದ್ರೆ ಏನಂತ ಹೇಳಿ ಎಲ್ಲರೂ ಅವರ ಮನೆಯ ಕೆಲಸ ಮಾಡಿದ್ದಲ್ಲ, ಅದರೊಟ್ಟಿಗೆ ಅವರ ಕುಟುಂಬದ ಕೆಲಸ ಮಾಡಿದ್ದಲ್ಲ, ನಿಮ್ಮ ಸೇವೆ ಮಾಡಿದ್ದು. ಇದನ್ನು ನೀವು ನಂಬಬೇಕು. ಉದಾಹರಣೆಗೆ ಪೂಜ್ಯರ ನಮ್ಮೆಲ್ಲರ ಹೆಸರು ಉಳಿಸಬೇಕು. ಉದಾಹರಣೆಗೆ ಇವತ್ತು ನೀವು ನಿಮ್ಮನ್ನು ಇಲ್ಲಿಂದ ನಾಳೆ ಕಳಿಸುವಾಗ ಮಧ್ಯಾಹ್ನ ನಮ್ಗೆಲ್ಲರಿಗೆ ತುಂಬಾ ಬೇಜಾರಾಗ್ತಾ ಉಂಟು. ಉದಾಹರಣೆಗೆ ಮದುವೆ ಮಾಡಿ ಒಂದು ಚಿಕ್ಕ ಮಗುವನ್ನ, ಹೆಣ್ಣು ಮಗುವನ್ನ ಮದುವೆ ಮಾಡಿ ಕೊಡುವ ಸಂದರ್ಭದಲ್ಲಿ ಸಂಜೆ ಹೊತ್ತಿಗೆ ಅವರನ್ನು ಬೀಳ್ಕೊಡುಗೆ ಮಾಡುವ ಕಾರ್ಯಕ್ರಮ ಇರ್ತದೆ. ಆಗ ಹೆಣ್ಣಿನ ತಂದೆ ತಾಯಿ, ಅಣ್ಣ ತಮ್ಮಂದಿರು ತುಂಬಾ ಕೂಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ಹೇಗಾದ್ರೂ ಇದ್ರು ತೊಂದರೆ ಇಲ್ಲ, ತಾಯಿ ತಂದೆ ಅವ್ರು ಜೋರು ಮಾಡಿದ್ರು ಒಮ್ಮೆ ಸಮಾಧಾನ ಮಾಡ್ತಿದ್ರು, ಅಲ್ಲೇ ಹೇಗೆ ಮಾಡ್ತಾರಲ್ಲ ಅಂತ ಹೇಳಿ ಕೂಗಿ ಕಲಿಸ್ತಾರೆ. ಹಾಗೆ ಇವತ್ತು ನಾವು ನಿಮ್ಮನ್ನ ಅಲ್ಲೇ ಗಂಡನ ಮನೆಗೆ ಕಲಿಸುವಾಗ ಬೇಜಾರ, ಇಲ್ಲಿ ನಿಮ್ಮನ್ನು ಇವತ್ತು ಹೆಣ್ಣಿನ ಮನೆಗೆ ಕಲಿಸುವಾಗ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1 ವಾರ ನೀವು ಚೆನ್ನಾಗಿದ್ದೀರಿ, ಇವತ್ತು ಎಲ್ಲರೂ ರಾಕ್ಷಸರನ್ನ ಸುಟ್ಟಿದ್ದೀರಿ. ಅದರೊಟ್ಟಿಗೆ ಇವತ್ತು ಭಾಸ್ಕರ್ ಸರ್ 10 ಸಲ ನಿಮ್ಮಲ್ಲಿ ಕೇಳಿದ್ರು, ಆದ್ರೂ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ ನಾವು ಎಂದು ಮುಟ್ಟುವುದಿಲ್ಲ ಅಂತ. ಆದ್ರೆ ಇಲ್ಲಿಂದ ಹೋದ ನಂತರ ಏನ್ ಮಾಡ್ತೀರಾ ಅಂತ ನಮ್ಗೆ ಭಯ ಆಗಿದೆ, ಎಲ್ಲರ ಕಣ್ಣಲ್ಲಿ ಕಣ್ಣೀರು ಬಂದಿದೆ. ಆದ್ರಿಂದ ನಿಮ್ಮೆಲ್ಲರನ್ನಲ್ಲಿರುವಂತಹದ್ದು ಏನಂತ ಹೇಳಿದ್ರೆ ದೃಢ ಸಂಕಲ್ಪ ಮಾಡಿ, ಇಲ್ಲಿ ಮಧ್ಯವರ್ಗ ಶಿಬಿರದಲ್ಲಿ ಕಷ್ಟಪಟ್ಟಂತ ಕಾರ್ಯಕರ್ತರನ್ನ ಆಲೋಚನೆ ಮಾಡಿ, ಶಿಬಿರದ ಅಧ್ಯಕ್ಷರನ್ನ ಆಲೋಚನೆ ಮಾಡಿ, ಗೌರವಾಧ್ಯಕ್ಷರನ್ನ ಆಲೋಚನೆ ಮಾಡಿ, ಎಂದಿಗೂ ನಮ್ಗೆ ಕುಂದು ಮಾಡುವಂತ ಕೆಲಸವನ್ನ ಮಾಡಬೇಡಿ ಅಂತ ನಿಮ್ಗೆಲ್ಲರಿಗೂ ಕೈ ಮುಗಿದು ನಾನು ಕೇಳ್ತೇನೆ. ಅದರೊಟ್ಟಿಗೆ ಏನಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡುವ ಆಗಲಿರೋದು ಇವತ್ತು ಹೊನ್ನಾವರ ವಲಯದ, ಕರುವ ವಲಯದ ಎಲ್ಲ ಒಕ್ಕೂಟದವರು ಪಾಪ ಕಷ್ಟಪಟ್ಟು ದುಡಿದು ಹೋಗಿದ್ದಾರೆ. ಉದಾಹರಣೆಗೆ ನಿಮ್ಮನ್ನ 3 ದಿನ ನಾವು ಮೇಲೆ ಇಟ್ರೆ ಕಾಗೆ ಕೊಂಡೋಗ್ತದೆ, ಕೆಳಗೆ ಇಟ್ರೆ ಇರುವೆ ಕೊಂಡೋಗ್ತದೆ ಅಂತ ಹೇಳಿ ಕಾಡಿ
ಮಾಡಿದ್ದೇವೆ, ಅದರೊಟ್ಟಿಗೆ ನಿಮ್ಮ ಒಂದು ಎರಡನ್ನು ಕೂಡ ನಾವು ತೆಗೆಯುವಷ್ಟು ಕಾರ್ಯಕರ್ತರು ನಾಚಿಕೆ ಮಾಡಲಿಲ್ಲ, ಬೇಜಾರು ಮಾಡಲಿಲ್ಲ. ಅದರೊಟ್ಟಿಗೆ ನಿಮ್ಮ ಮನೆಯವರು ಇವತ್ತು ನಿಮ್ಮ ಕುಡಿತ ಬಂದ ಸಂದರ್ಭದಲ್ಲಿ ಉದಾಹರಣೆಗೆ ಜೋರು ಮಾಡ್ತಿದ್ರು, ಆದ್ರೆ ನಾವು 3 ದಿನ ನಿಮ್ಮ ಕುಡಿತದ ಅಮಲಿತ್ತು, ಆದ್ರೆ ನೀವು ತುಂಬಾ ನಮಗೆ ಬೈದಿದ್ದೀರಿ. ಆ ಬೇಜಾರನ್ನು ನಾವು ಇಟ್ಕೊಳ್ಳಿಲ್ಲ. ಯಾಕೆಂದ್ರೆ ನಾಳೆ ನೀವು ಸರಿ ಆಗ್ತೀರಿ ಅಂತ ಒಂದು ದೃಢ ಸಂಕಲ್ಪ ನಮ್ಮಲ್ಲಿತ್ತು. ಅದನ್ನು ಉಳಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಅದರೊಟ್ಟಿಗೆ ಉದಾಹರಣೆಗೆ ಇವತ್ತು ಪ್ರೀತಿಯಿಂದ ನಿಮ್ಮನ್ನ ನಾಳೆ ನಾವು ಮಧ್ಯಾಹ್ನ ಕಲಿಸ್ತೇವೆ. ನಂತರವೂ ನಮ್ಮ ಸಂಪರ್ಕ ಇಟ್ಕೊಳ್ಬೇಕು, ನಮ್ಮ ಕುಟುಂಬದ ಸಂಪರ್ಕ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಉದಾಹರಣೆಗೆ ಮೊನ್ನೆ 13 ತಾರೀಕಿಗೆ ನೀವು ಮಂಜುನಾಥ ಸ್ವಾಮಿಯ ಬಲೆಗೆ ಬಿದ್ದಿದ್ದೀರಿ. ನಿಮ್ಗೆ ಸೋಲಿಲ್ಲದ ಸರದಾರರು, ನೀವು ಒಳ್ಳೆದಾಗುವಂತ ಕೆಲಸವನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಉದಾಹರಣೆಗೆ ಇವತ್ತು ಎಲ್ಲರೂ ಹೇಳ್ತಾರೆ ಶಿಬಿರ ಅಂತ. ಎಷ್ಟು ದಿನ ಅಂತ ಹೇಳಿದ್ರೆ 1 ವಾರ ಅಂತ ಹೇಳ್ತಾರೆ. 1 ವಾರ ಅದು ಶಿಬಿರ ಅಲ್ಲ. ಅದೇನಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಪೂಜೆ ಆದಾಗೆ, ಯಾಗ ಆದಾಗೆ. ಶಿಬಿರ ಯಾವಾಗ ಅಂತ ಹೇಳಿದ್ರೆ ನಿಜವಾದ ಶಿಬಿರ ನಾಳೆ ಮಧ್ಯಾಹ್ನ ನಂತರ. ನಿಜವಾದ ಶಿಬಿರ ನಾಳೆ ಮಧ್ಯಾಹ್ನ ನಂತರ. ಬಂಧುಗಳೇ, ನಾಳೆ ಮಧ್ಯಾಹ್ನ ನಂತರ ಹೋದ ನಂತರ ನೀವು ಹೇಗಿರ್ತೀರಿ ಅದು ಮುಖ್ಯ. ಇದನ್ನು ಎಲ್ಲರೂ ಆಲೋಚನೆ ಮಾಡಬೇಕು, ಕಣ್ಣು ಬಿಟ್ಟು ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರೊಟ್ಟಿಗೆ ಉದಾಹರಣೆಗೆ ನಮಗೆ 1 ವಾರ ಕೆಲಸ ಮಾಡುವಾಗ ತುಂಬಾ ಕಷ್ಟ ಅಂತ ಆಗ್ತದೆ. ಕಾರ್ಯಕರ್ತರಿಗೂ, ಮೇಲ್ವಿಚಾರಕರಿಗೂ, ಸೇವಾ ಪ್ರತಿನಿಧಿಗಳಿಗೂ, ಒಕ್ಕೂಟದವರಿಗೂ, ನಮ್ಮ ಭಾಸ್ಕರ್ ಸರಿಗೆ, ಪ್ರಿಸಿಲ್ಲ ಮೇಡಮ್ಗೆ ದಿನವಿದೇ ಕೆಲಸ. ನಮಗೆ ಪ್ರಾರಂಭದಲ್ಲಿ 3 ದಿನ ತುಂಬಾ ಕಷ್ಟ ಆಗಿತ್ತು. ತುಂಬಾ ಕಾರ್ಯಕರ್ತರು ಬಂದಲ್ಲಿ ಹೇಳಿದ್ರು ತುಂಬಾ ಕಷ್ಟ ಅಲ್ಲ ಇದು ಸರ್ ಅಂತೇಳಿ. ಆದ್ರೆ ಭಾಸ್ಕರ್ ಸರ್ ಆಗಿರ್ಬೋದು, ಪ್ರಿಸಿಲ್ಲ ಮೇಡಮ್ ಆಗಿರ್ಬೋದು, ದಿನಾಲೂ ಅವರಿಗೂ ಕೂಡ ಮನೆ ಮಠ ಇದೆ, ಮಕ್ಕಳಿದ್ದಾರೆ. ಇವತ್ತು ನಮಗೆ ಕಷ್ಟ ಉಂಟಾ? ಹಾಗೆ ಅವರ ಮನೆಯಲ್ಲಿ ಕಷ್ಟ ಇದೆ. ಆದ್ರೆ ಈ ಕಷ್ಟ ಅವರ ಮನೆಯನ್ನು ಒಳ್ಳೆದು ಮಾಡಿದೆ. ಅದರಿಂದ ಅವರು ಯಾವತ್ತೂ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಲಿಯುಗ ಕಾಲದಲ್ಲಿ ನಮ್ಮನ್ನ ನಿಮ್ಮನ್ನ ಎಲ್ಲ ಉದಾಹರಣೆಗೆ ಒಳ್ಳೆದು ಮಾಡ್ಬೇಕಂತ ಒಂದು ಆಲೋಚನೆ ಇದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ. ಆದ್ರಿಂದ ಈ ಕಲಿಯುಗದಲ್ಲಿ ಕುಳಿತ ಬಿಡ್ಲಿಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಬಾಳು ಬಂಗಾರವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದರೊಟ್ಟಿಗೆ ನಮ್ಮ ಈ ಒಂದು ವಾದಿರಾಜ ಮಠಕ್ಕೂ ಕೂಡ ದೊಡ್ಡ ಶಕ್ತಿ ಬಂದಿದೆ. ಯಾಕೆಂತ ಹೇಗಿದ್ದ ಒಂದು ಇವತ್ತು ವಾದಿರಾಜ ಮಠ ಇವತ್ತು ಧರ್ಮಸ್ಥಳ ಆಗಿದೆ, ಶಕ್ತಿ ಬಂದಿದೆ. ನಾನು ಇಲ್ಲಿ ಸಂಘದ ಸದಸ್ಯರ ಮನೆಗೆ ಒಂದು 3 ಮನೆಗೆ ಹೋಗಿ ಬಂದೆ. ನನಗೆ ಕಾರ್ಯಕರ್ತರ ಅಂತೇಳಿ ಸಂಘದವರಂತೆ ತುಂಬಾ ಪ್ರೀತಿ. ಹೋಗಿ ಬಂದಾಗ ಅವರ ಮನೆಯಲ್ಲಿ ಮಾತಾಡಿದಾಗ, ಸರ್ ನಾಳೆಯಿಂದ ನಮ್ಮ ಮನೆಯಲ್ಲಿ ನಾವು ಹೇಗಿರುವುದು ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ, ಧರ್ಮಸ್ಥಳ ನಮ್ಮ ಊರಿಗೆ ಬಂದಾಗ ಆಗಿದೆ, ನಾವೆಲ್ಲರೂ ಧರ್ಮಸ್ಥಳದ ಪೂಜೆಗೆ ಬರ್ತಿದ್ದೆವು, ನಾಳೆ ನಮ್ಮ ಊರು ಕತ್ತಲೆ ಅಂತ ಹೇಳಿದ್ರು. ಇದು ಕೂಡ ನನಗೆ ತುಂಬಾ ಬೇಜಾರಾಯಿತು. ಅದರಿಂದ ನೋಡಿ ನಮ್ಮನ್ನ ಎಷ್ಟೊತ್ತು ದಿನ ತುಂಬಾ ನಂಬ್ತಾರೆ, ಅದನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದರೊಟ್ಟಿಗೆ ನಾನು ಬೆಳ್ತಂಗಡಿಯಲ್ಲಿ ಮಧ್ಯವರ್ಜನ ಶಿಬಿರ ಮಾಡುವಾಗ ನಮ್ಮ ಭಾಸ್ಕರ್ ಸರ್ ಹಾಗೇನೆ ರಾಘವನ್ ಸರ್, ಅದರೊಟ್ಟಿಗೆ ಬೇರೆ ಬೇರೆ ಸರ್ಗಳಿದ್ದಾರೆ, ನಾವೆಲ್ಲ ಒಟ್ಟು ಸೇರಿಕೊಂಡು ಶಿಬಿರ ಮಾಡಿದೆವು. ಶಿಬಿರ ಮಾಡುವಾಗ ಬೆಳ್ತಂಗಡಿ ತಾಲೂಕಿನ ಶಿಬಿರ ಮಾಡಿ ತುಂಬಾ ಕಷ್ಟ. ಪಾಪದವರನ್ನು ಮೊದಲು ಸೇರಿಸಿ ಆಗಿರ್ತದೆ, ಅಲ್ಲಿ 100-200 ಶಿಬಿರ ಆಗಿದೆ, ಸೇರಿಸಿ ಆಗಿರ್ತದೆ. ಈಗ ತುಂಬಾ ಏನಂತ ಹೇಳಿದ್ರೆ ಒಡೆದಾಟ ಮಾಡುವ ಶಿಬಿರದಲ್ಲಿ ಇರುವುದು. ಅವರನ್ನು ಸೇರಿಸಿಕೊಂಡು ನಾವು ಶಿಬಿರ ಮಾಡಿದೆವು. ಶಿಬಿರದ 2ನೇ ದಿನ ಉದಾಹರಣೆಗೆ ಶಿಬಿರ ಮಾಡುವ ಸಂದರ್ಭದಲ್ಲಿ ನಾನು ಮತ್ತೆ ನಮ್ಮ ಭಾಸ್ಕರ್ ಸರ್ ಅಂತ ಒಬ್ಬ ಗಣೇಶ್ ಸರ್ ಅಂತ ಶಿಬಿರಾಧಿಕಾರಿ ಇದ್ದರು. ಮಧ್ಯಾಹ್ನ ಹೊತ್ತು ನಾವು ಏನಂತ ಹೇಳಿದ್ರೆ ಇವರಿಗೆ ಊಟ ಬಿಟ್ಟು ಅವರ ಮನೆಯವರು ಊಟ ತಂದು ಹಾಕ್ತಾ ಇದ್ರು. ಆಗ ತಲವಾರು ಇಟ್ಕೊಂಡು 15 ಮಂದಿ ನಮ್ಮ 2ನೇ ದಿನದಲ್ಲ ಬಾಗಿಲು ಹಾಕಿದ್ದೆವು. ಬಾಗಿಲು ದೂಡಿ, ಇದು ಸತ್ಯ ಘಟನೆ ಅಂತ ಹೇಳಿದೆ ನಾನು, ಬಾಗಿಲು ದೂಡಿ ಹೊರಗೆ ಬಂದು ಓಡಿ ಶಿಬಿರಾರ್ಥಿಗಳೇ ಅಂತ ಜೋರು ಹೇಳಿದ್ರು. ಕೆಲವರು 3-4 ಮಂದಿ ಓಡಿದ್ರು, ಬಾಕಿಯವರು ಓಡ್ಲಿಲ್ಲ. ಓಡಿ ಅಂತ ಹೇಳಿದ್ರು, ಯಾರು ಓಡ್ಲಿಲ್ಲ. ಮತ್ತೆ ಮುಂದುವರೆದು ಬಂದು ನಮ್ಮ ಇದ್ದಲ್ಲಿ ಬಂದು ನಮ್ಮನ್ನು ದೋಡಿ ಹಾಕಿ ನಮ್ಮ ಗಣೇಶ್ ಸರನ್ನ ನನ್ನನ್ನ ಕುತ್ತಿಗೆ ಹಿಡಿದು ಸಾಯಿಸಲಿಕ್ಕೆ ಬಂದ್ರು. ನಾವು ಆಗ ಉದಾಹರಣೆಗೆ ನಾನು 100% ಸತ್ಯವಾಗಿ ಹೇಳ್ತಾ ಇದ್ದೇನೆ. ಆಗ ನಾವು ಮಂಜುನಾಥ ಸ್ವಾಮಿಯನ್ನ ನಾನು ಪ್ರಾರ್ಥನೆ ಮಾಡಿದೆ. ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಶಿಬಿರಾರ್ಥಿಗಳೆಲ್ಲರೂ ಜೋರು ಕೂಗುವ ಇದಕ್ಕೆ ಎದರಿ ಅವರೆಲ್ಲ ಓಡಿ ಹೋದ್ರು. ಉದಾಹರಣೆ ನಮ್ಗೆ ಪೆಟ್ಟಾಗಿತ್ತು. ಈ ಮಾತು ನಮ್ಮ ಮನೆ ಅಮ್ಮನಿಗೆ ಗೊತ್ತಾಯ್ತು. ನಮ್ಮ ಊರು ಬೆಳ್ತಂಗಡಿ ಆಗೋದ್ರಿಂದ ಮನೆ ಅಮ್ಮನಿಗೆ ಗೊತ್ತಾಯ್ತು. ಅವರು ನನಗೆ ಕೈ ಮುಗಿದು ಕೇಳಿದ್ರು, ನನ್ನ ತಾಯಿ ಕೈ ಮುಗಿದಿಲ್ಲ. ಮಗ, ನೀನು ಯಾವ ಕೆಲಸವನ್ನಾದ್ರೂ ಬೇಕಾದ್ರೆ ಮಾಡು, ಆದ್ರೆ ನೀನು ಏನಂತ ಹೇಳಿದ್ರೆ ಮಧ್ಯವರ್ಜನ ಶಿಬಿರವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಉದಾಹರಣೆಗೆ ಈಗಾಗಲೇ ನಿನ್ನ ತಂದೆ ಏನಾಗಿದ್ದಾರೆ, ಡೆತ್ ಆಗಿದ್ದಾರೆ. ಮತ್ತೆ ನಾನು ಉದಾಹರಣೆ 3 ಹೆಣ್ಣು ಮಕ್ಕಳನ್ನ ಕೊಡ್ಲಿಕ್ಕೆ ನಿಮಗಿದೆ, ಅದರೊಟ್ಟಿಗೆ ಈ ಮನೆಯ ಯಜಮಾನ ನೀನು, ಆದ್ರಿಂದ ನೀವು ಅದಕ್ಕೆ ಹೋಗ್ಬೇಡ ಅಂತ. ಆದ್ರೆ ಏನಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಯ ಮೇಲೆ ಭಾರ ಇಟ್ಟು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ತಿಳ್ಕೊಂಡು ಎಂತ ಕೆಲಸ ಮಾಡುವಾಗಲೂ ಉದಾಹರಣೆಗೆ ನಾನು ಧೈರ್ಯ ಮಾಡಿಕೊಂಡು, ಉದಾಹರಣೆಗೆ ನಮ್ಮ ಊರಿನಲ್ಲಿ ನವಜ ಸಮಿತಿ ಮಾಡುದು ರಾತ್ರಿ ನವಜ ಸಮಿತಿ ಮಾಡಿ ಹೋಗುವಾಗ ಭಜನೆ ಮಾಡ್ತಾ ಸ್ವಾಮಿ ನಾನು ಹೋಗ್ತಿದ್ದೆ. ಯಾಕೆ ಭಯ ಆಗುವುದಕ್ಕೆ ಹೋಗ್ತಾ ಇದ್ದೆ. ಆದ್ರೂ ನಾನು ಏನಂತ ಹೇಳಿದ್ರೆ ಅಮ್ಮನಿಗೆ ಇವತ್ತು ಕೂಡ ನಾನು ಮನೆಯಲ್ಲಿ ಹೇಳಿಲ್ಲ ಶಿಬಿರ ಮಾಡ್ತಾರೆ ಇಲ್ಲಿ ಅಂತ ಹೇಳಿ. ಮಾಡಿದವರಿಗೆ BP ಉಂಟು, ಟೆನ್ಷನ್ ಆಗ್ತದೆ. ಅದರೊಟ್ಟಿಗೆ ಈ ಶಿಬಿರದ ಮಧ್ಯದಲ್ಲಿ ಕೂಡ ನಮ್ಮ ಅಮ್ಮನಿಗೆ ಏನಂತ ಹೇಳಿದ್ರೆ ಹುಷಾರಿಲ್ಲ. ನಮ್ಮ ಯಾರಲ್ಲಿ ಹೇಳಿಲ್ಲ ನಾವು ಹುಷಾರಿಲ್ಲ ಅಂತ ಹೇಳಿ. ಕಾರ್ಯಕರ್ತರ 2 ಮಂದಿಯಲ್ಲಿ ಅದರೊಟ್ಟಿಗೆ ನಮ್ಮ ಗೌರವಾಧ್ಯಕ್ಷ ನೀವು ಸ್ವಲ್ಪ ನೋಡಿಕೊಳ್ಳಿ, ನಾನು ಮನೆಗೆ ಹೋಗಿ ಬರ್ತೇನೆ, ಅಮ್ಮನಿಗೆ ಆರಾಮಿಲ್ಲ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ
ಮನೆಗೆ ಹೋದ್ರು ನನಗೆ ಇಲ್ಲಿದೆ ನೆನಪಾಗ್ತಾ ಇತ್ತು. ಆ ಮಧ್ಯದಲ್ಲಿ 2 ಮಂದಿ ಏನಂತೇಳಿ ನನಗೆ ಸುದ್ದಿ ಬಂತು, ಏನೋ ತಪ್ಪಿಸಿಕೊಂಡು ಓಡಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ನಾನು ಮರುದಿನ ಈ ಮನೆಯಲ್ಲಿ ಉಳಿಬೇಕಂತಿದ್ದೆ. ಉದಾಹರಣೆಗೆ ಆದ್ರೆ ಏನಂತ ಹೇಳಿದ್ರೆ ನನ್ನ ಅಮ್ಮನಲ್ಲಿ ಹೇಳಿದೆ, ಅಮ್ಮ ನಾನು ಮತ್ತೊಂದು 2 ದಿನ ಬಿಟ್ಟು ಬರ್ತೇನೆ, ಉದಾಹರಣೆಗೆ ಸ್ವಲ್ಪ ಬೇರೆ ಸಮಸ್ಯೆ ಉಂಟು, ಅರ್ಜೆಂಟ್ ಮೀಟಿಂಗ್ ಉಂಟಂತೆ ಫೋನ್ ಮಾಡಿ ಓಡಿಕೊಂಡು ಬಂದೆ. ಮತ್ತೆ ದೇವರ ಕತ್ತೆ ಭಾರ ಹಾಕಿದೆ. ಅವರಾಗೆ ಮತ್ತೆ ಬಂದ್ರು. ಇದು ನನಗೆ ಉದಾಹರಣೆಗೆ ಧರ್ಮದ ಒಂದು ಧರ್ಮ ಸತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಇದೆ ಅಂತ ಹೇಳುವುದಕ್ಕೆ ಇದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಉದಾಹರಣೆಗೆ ನಾನು 15 ವರ್ಷದಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಕೂಡ ತುಂಬಾ ಕಷ್ಟ ಇತ್ತು, ಬಡತನ ಇತ್ತು, ಎಲ್ಲ ಕಷ್ಟಗಳು ಈ ಒಂದು ನಾನು ಕಾರ್ಯಕರ್ತನಾಗಿ ಸೇರಿದ ನಂತರ ಪರಿಹಾರ ಆಗಿದೆ. ನಿಮ್ಮನ್ನು ಕೂಡ ನಾನು ಎಲ್ಲರಲ್ಲಿ ಹೇಳುವಂತಹದ್ದು, ನೀವು ಕೂಡ ಮಂಜುನಾಥ ಸ್ವಾಮಿಯನ್ನು ನಂಬಿ ನಿಮ್ಮ ಮನೆಯ ಕಷ್ಟ, ನಿಮ್ಮ ಕುಟುಂಬದ ಕಷ್ಟ, ನಿಮ್ಮ ಒಂದು ಆಗ ಸರ್ ಹೇಳಿದಾಗ ಏನು ಸಮಸ್ಯೆ ಇದ್ರು ದೇವರನ್ನು ನಂಬಿ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ. ಇದು 100ಕ್ಕೆ 100% ಸತ್ಯ. ಅದರಿಂದ ಉದಾಹರಣೆಗೆ ನಮ್ಮ ಹೊಸ ನವಜೀವನ ಸಮಿತಿಯ ಸದಸ್ಯರಿಗೆ ಒಂದು ಕಿವಿ ಮಾತು, ಯಾವುದೇ ಕಾರಣಕ್ಕೂ ಕೆಲಸ ಉಂಟು, ಉದಾಹರಣೆಗೆ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಬೋಟ್ ಉಂಟು ಅಂತ ನಮ್ಮ ಕಾರ್ಯಕರ್ತರಿಗೆ ಉದಾಹರಣೆ ಜೋರು ಮಾಡುವುದು, ಮೀಟಿಂಗ್ ಬರೆದು ಕೂತ್ಕೊಳ್ಳುವಂತ ದಯಮಾಡಿ ಮಾಡಬೇಡಿ. ಉದಾಹರಣೆ ನಿಮ್ಗೆ ಒಳ್ಳೆದಾಗಬೇಕಂತಿದ್ರೆ, ನಿಮ್ಮ ಬಾಳು ಬಂಗಾರ ಆಗ್ಬೇಕಂತಿದ್ರೆ ನವಜೀವನ ಸಮಿತಿಯ ಆ ಪೂಜಾ ಕಾರ್ಯಕ್ರಮಕ್ಕೆ ಬನ್ನಿ. ಯಾವಾಗಲೂ ಹೊನ್ನಾವರಕ್ಕೆ ಬಂದ್ರೆ ಹೊನ್ನಾವರ ಯೋಜನೆ ಕಚೇರಿಗೆ ಬನ್ನಿ. ನಿಮ್ಗೋಸ್ಕರ ನಿಮ್ಗೆ ಎಂತ ಕೆಲಸ ಇದ್ದು ನಿಮ್ಮಲ್ಲಿ 5 ನಿಮಿಷ ಮಾತಾಡುವ ಕೆಲಸವನ್ನ ನಾನು 100ಕ್ಕೆ 100% ಮಾಡ್ತೇನೆ. ಆದ್ರಿಂದ ನಾವು ಎಂತ ಕಷ್ಟ ಬಂದ್ರು, ಸಮಸ್ಯೆ ಬಂದ್ರು, ಜಾಗದ್ದು, ಮನೆಯದ್ದು, ನೆರೆಗರೆದ್ದು ಸಮಸ್ಯೆ ಬಂದು ನಮ್ಮಲ್ಲಿ ಬಂದು ಕಷ್ಟ ಹೇಳಿ ಅದಕ್ಕೆ ವಿಷವನ್ನ ಸೇವಿಸುವಂತ ಕೆಲಸವನ್ನ ದಯಮಾಡಿ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಹೇಳ್ತಾ, ಉದಾಹರಣೆಗೆ ನಮ್ಗೆಲ್ಲರಿಗೂ ಉದಾಹರಣೆಗೆ ಇವತ್ತು ತುಂಬಾ ಜನ ಅಕ್ಕಂದಿರು, ಉದಾಹರಣೆಗೆ ಒಂದು ಮನೆಯ ಕಷ್ಟ ಗೊತ್ತಾಗೋದು ಅಕ್ಕಂದಿರಿಗೆ ಮಾತ್ರ. ಇವತ್ತು ತುಂಬಾ ಒಂದು ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ಹುಡುಗನ ಮನೆಯಲ್ಲಿ ಯಾವಾಗಲೂ ಹೆಣ್ಣು ಮಕ್ಕಳು ಕಣ್ಣೀರು ಸುರಿಸ್ತಾ ಇರ್ತಾರಂತೆ. ಎಲ್ಲರ ಮನೆಯಲ್ಲಿ ಒಂದೊಂದು ಕಥೆ ಇದೆ. ಇವತ್ತು ಸುಭಾಷರ ಹೇಳಿದಾಗೆ ಎಲ್ಲರ ಮನೆಯಲ್ಲಿ ಹುಡುಗನ ಮನೆಯಲ್ಲಿ ಒಂದೊಂದು ಕಥೆ ಇದೆ. ಇದನ್ನ ಎಲ್ಲರೂ ನಂಬಬೇಕು. ಶಿಬಿರಾರ್ಥಿ ಬಂಧುಗಳೇ, ನವಜೀವನ ಸಮಿತಿ ಸದಸ್ಯರೇ, ಈ ಕಥೆ ನಿಮ್ದು ಆಗ್ಬಾರ್ದು, ಇಷ್ಟು ತನಕ ಆಗಿತ್ತು, ಮುಂದಿನ ದಿನ ಆಗ್ಬಾರ್ದು. ನಾವೆಲ್ಲ ಪುಣ್ಯ ಮಾಡಿದ್ದೇವೆ. ಆದ್ರಿಂದ ನಾವೆಲ್ಲರೂ ಇವತ್ತು ದೃಢ ಸಂಕಲ್ಪವನ್ನ ಮಾಡುವಂತ ಕೆಲಸವನ್ನ ಮಾಡಿ ಇಲ್ಲಿಂದ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಉದಾಹರಣೆಗೆ ಇವತ್ತು ಒಕ್ಕೂಟದ ಪದಾಧಿಕಾರಿಗಳು ಎಲ್ಲರೂ ಒಕ್ಕೂಟದ ಸದಸ್ಯರು, ನಮ್ಮ ಕರ್ವ ಹಾಗೇನೆ ಹೊನ್ನಾವರ ವಲಯದ ಎಲ್ಲ ಒಕ್ಕೂಟದ ಪದಾಧಿಕಾರಿ ಶಕ್ತಿ ಮೀರಿ ದುಡಿದಿದ್ದಾರೆ. ನಾನು ನಂಬಲಿಲ್ಲ ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಹಾಗೆ ನಮ್ಮ ಮೇಲ್ವಿಚಾರಕರು ಇಬ್ಬರು ಶಿಬಿರದ 2 ಕಣ್ಣಿದ್ದಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಹಾಗೆ ಸುಭಾಷ್ ರವರು, ಅವರ ಬಗ್ಗೆ ಹೇಳುವುದು ತುಂಬಾ ಉಂಟು. ಉದಾಹರಣೆಗೆ ಒಮ್ಮೆ ಜೋರು ಮಾಡಿದಾಗ ಮತ್ತೊಮ್ಮೆ ಬೇಜಾರು ಮಾಡದೆ ಪುನಃ ನನ್ನ ಹತ್ತಿರ ಬಂದು ಉದಾಹರಣೆಗೆ ನನಗೆ ಸಮಾಧಾನ ಮಾಡಿ ಉದಾಹರಣೆಗೆ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಕರ್ವ ವಲಯದ ಹಾಗೆ ಹೊನ್ನಾವರ ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಪಾಪ ಉದಾಹರಣೆಗೆ ಅವರಿಗೆ ನಾವು ಸ್ವಲ್ಪ ಪ್ರಸಾದ ಕೊಡುವುದು ಗೌರವಧನ. ಆದ್ರೆ ಒಂದೊಂದ್ಸಲ ನಾನು ಬೇಜಾರಿನಲ್ಲಿ ಮಾತಾಡ್ತಿದ್ದೆ. ಆದ್ರೆ ಆ ಸಂದರ್ಭ ಸ್ವಲ್ಪ ಬೇಜಾರ ಮಾಡಿ ಮತ್ತೊಮ್ಮೆ ಪುನಃ ನನ್ನಲ್ಲಿ ಬಂದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಮಾತಾಡಿದಾಗೆ ಬಂದು ಉದಾಹರಣೆಗೆ ಆಯ್ತು ಸರ್ ಅದು ಕೆಲಸ ಅಂತ ಬಂದು ಹೇಳುವಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು. ಎಲ್ಲ ಇವತ್ತು ಎಲ್ಲ ಒತ್ತಡ ಯಾಕೆ ಅಂತ ಹೇಳಿದ್ರೆ ನಿಮ್ಗೋಸ್ಕರ. ಆದ್ರಿಂದ ಯಾರು ಬೇಜಾರು ಮಾಡಿಕೊಳ್ಳದೆ ಈ ಒಂದು ಶಿಬಿರ ಬಾರಿ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿದೆ. ಇದು ನಿಮ್ಮೆಲ್ಲರ ಸಹಕಾರದಿಂದ, ಯೋಜನಾಧಿಕಾರಿಯಿಂದ, ಇವತ್ತು ಮಧ್ಯವರ್ಗ ವ್ಯವಸ್ಥಾಪನಾ ಸಮಿತಿಯಿಂದ ಮಾತ್ರ ಅಲ್ಲ, ನೀವೆಲ್ಲರೂ ಎದುರು ಕೊಟ್ಟು ದುಡಿದಿದ್ದೀರಿ, ನಮ್ಮ ಒಂದಿಗೆ ನೀವಿದ್ದೀರಿ, ನಮಗೆ ದಾರಿ ತೋರಿಸಿದ್ದೀರಿ, ನಮ್ಮ ಹಿಂದೆ ನೀವು ಬಂದಿದ್ದೀರಿ. ಆದ್ರಿಂದ ಈ ಶಿಬಿರ ಯಶಸ್ವಿಯಾಗಿದೆ ಅಂತ ಹೇಳಿ ಉದಾಹರಣೆಗೆ ಮುಂದಿನ ದಿನದಲ್ಲಿ ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ದೇವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ದೊಡ್ಡ ಸಿದ್ದರಾಮ ದೇವರು ನಿಮ್ಮೊಂದಿಗಿದ್ದಾರೆ. ಆ ದೇವರನ್ನ ಪ್ರಾರ್ಥನೆ ಮಾಡಿ ಯಾವಾಗಲೂ ದಿನನಿತ್ಯ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ. ಕೃತಜ್ಞತೆಗಳು. ಜವಾಬ್ದಾರಿ ನೆಲೆಯಲ್ಲಿ ನಮ್ಮ ಆರೋಗ್ಯ ಮಾತಾಡುವುದಿಲ್ಲ ಅಂತ ಹೇಳಿದ್ರು. ಆದ್ರೂ ಸಹ ಒತ್ತಾಯಪೂರ್ವಕವಾಗಿ ಅವರಿಗೆ ಶುಭ ಹಾರೈಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಪ್ರಸೀದ ಮೇಡಮ್ ಅವರು ಬಹುಶಃ ನಿಮ್ಮ ಊರಿನಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಅವರನ್ನ ಶಿಬಿರದಕ್ಕೆ ನೀವು ಇನ್ನೇ ಬಂದಿದ್ರಿ, ಇವತ್ತು ಯಾಕೆ ಬಂದಿಲ್ಲ ಅಂತ ಹೇಳಿದಾಗ ಯಾವಾಗಲೂ ಬರೋದ ಭಜನೆ ಬರಲಿ ಅಂತ ಹೇಳಿದಾಗ ಹೋಗ್ಲಿಕ್ಕೆ. ಪ್ರೀತಿಯ ನೂತನ ನವಜೀವನ ಬಂಧುಗಳೇ, ಎಲ್ರಿಗೂ ನಿಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ಬೇಜಾರಾಗತ್ತಂದ್ರೆ ನನಗೆ ಬೇಜಾರಾಗಲ್ಲ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ಒಂದು ದಿನಾನು ನೀವು ಕೊಟ್ಟ ಸಾರ ಇಲ್ಲದೆ ಇದ್ದವರು ಇವತ್ತು 7 ದಿನ ನೀವು ಸಾರ ಇಲ್ಲದೆ ಬದುಕಿದ್ದೀರಿ. ನಿಮ್ಗೊಂದು ನಿಮ್ಮ ಮೇಲೆ ನಿಮ್ಗೊಂದು ನಂಬಿಕೆ ಬಂದಿದೆ, ನಾನು ಕೊಡ್ತಾ ಇಲ್ಲದೆ ಬದುಕಬಹುದು ಅನ್ನೋದನ್ನ. ಅದನ್ನು ನೀವು ನಿಮ್ಮ ಕುಟುಂಬದಲ್ಲಿ ತೋರಿಸ್ಬೇಕು. ನಾನು ಒಬ್ಬ ಕುಟುಂಬದ ಒಳ್ಳೆ ಸದಸ್ಯ, ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇನೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಹುಮ್ಮಸ್ಸನ್ನು ನೀವಿದ್ದೀರಿ. ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹಾಗಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನು ಕಳಿಸ್ಕೊಡ್ಲಿಕ್ಕೆ. ಆದ್ರೆ ಕೆಲವೊಂದ್ಸಲ ತುಂಬಾ ಬೇಜಾರಾಗತ್ತೆ, ಕೆಲಸನೇ ಬಿಟ್ಟು ಹೋಗ್ಬೇಕು ಅನಿಸುವಷ್ಟು ಬೇಜಾರಾಗತ್ತೆ.
ಪ್ರಥಮದ 1, 2, 3ನೇ ದಿನದಲ್ಲಿ ಏನೇನೋ ಮಾತುಗಳು, ಕೇಳಬಾರ್ದಂಥ ಶಬ್ದಗಳನ್ನೆಲ್ಲ ಕೇಳಿದಾಗ ಈ ಕೆಲಸದ ಅವಶ್ಯಕತೆನೇ ನನಗಿಲ್ಲ, ಇಂಥ ಕೆಲಸ ಇದಕ್ಕೆ ಬೇಕಾ, ನಾನು ಕೆಲಸ ಮಾಡಬೇಕು ಅನ್ನೋದು ಆಗತ್ತೆ. ತುಂಬ ಸಲ ಆಗಿದೆ. ಆದರೆ ಆ ಕ್ಷಣದಲ್ಲಿ ನನಗೆ ನೆನಪಾಗೋದು ನಿಮ್ಮ ಮನೆಯ ಹೆಣ್ಮಕ್ಳು. ಕೌಟುಂಬಿಕ ಸಲಹೆಗೆ ಹೋದಾಗ ಎಲ್ಲ ತುಂಬ ಹೆಣ್ಮಕ್ಳು ಕಣ್ಣೀರಿಡ್ತಾರೆ. ತುಂಬ ಹೆಣ್ಮಕ್ಳು, ಆ ವಯಸ್ಸಾದವರಂತೂ ಕಣ್ಣೀರಿಟ್ಟಾಗ ತುಂಬ ಬೇಜಾರಾಗುತ್ತೆ. ಆ ಹೆಣ್ಮಕ್ಳ ಮುಖದಲ್ಲಿ ನಾನು ನನ್ನ ಅಕ್ಕನನ್ನು ಕಾಣ್ತೀನಿ. ಯಾಕಂದ್ರೆ ಇವತ್ತು ನೀವು ಏನು ಸಾರಾಯಿ ಕೊಟ್ಟಿದ್ದೀರೋ ಅದೇ ಸಾರಾಯಿನ ನನ್ನ ಅಕ್ಕ ಇವತ್ತು ವಿಧವೆಯಾಗಿದ್ದಾಳೆ. ಬರೀ 35ನೇ ವಯಸ್ಸಿಗೆ ಅವಳು ವಿಧವೆಯಾಗಿದ್ದಾಳೆ. 4 ಮಕ್ಕಳು ಕೂಡ ನನ್ನ ಹತ್ರ ಆಗಿದ್ದಾರೆ. ಇವತ್ತು ಅಮ್ಮನ ಮನೇಲಿ ಇದ್ದಾಳೆ ಅವಳು. ಏನೋ 1-2 ವರ್ಷ, ಇವತ್ತು 8 ವರ್ಷ ಆಯ್ತು ಅವಳು ವಿಧವೆಯಾಗಿ. 1-2 ವರ್ಷದಲ್ಲಿ ಚೆನ್ನಾಗಿದ್ದು ಮನೆಯಲ್ಲೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಆದ್ರೆ ಇತ್ತೀಚೆಗೆ 1-2-3 ವರ್ಷದಿಂದ ಅವಳು ಮನೆಯಲ್ಲೂ ಕೂಡ ಅಷ್ಟೊಂದು ನೆಮ್ಮದಿಯಾಗಿಲ್ಲ. ಪ್ರಥಮವಾಗಿ ಅವಳು ಹೊರಗಡೆ ಹೋಗ್ಬೇಕಿದ್ರೆ ತುಂಬಾ ಕೆಟ್ಟದಾಗಿ ಏನೋ ಕೇಳಬೇಕಾಗಿತ್ತು. ಹೊರಗಿನ ಪ್ರಪಂಚದವರು, ಗಂಡ ಇಲ್ಲದವರನ್ನು, ಅಂದ್ರೆ ಚಿಕ್ಕ ವಯಸ್ಸಿಗೆ ವಿಧವೆ ಆಗಿದ್ಲು. ಹೊರಗಡೆ ಹೋಗ್ಬೇಕಿದ್ರೆ ಕೆಟ್ಟದಾಗಿ ಏನೇನೋ ಕೇಳಬೇಕಾಗಿತ್ತು. ನನ್ಗನ್ಸ್ತಾ ಇತ್ತು ಆವತ್ತು ನನ್ನ ಭಾವ ಕೊಡ್ತಾ ಇದ್ದಾಗ, ಇಂಥ ಭಾವ ಇಲ್ದಿದ್ರು ಪರವಾಗಿಲ್ಲ, ಸತ್ರು ಬೇಜಾರಿಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಅನಿಸ್ತಾ ಇದೆ ನನಗೆ, ಅವ್ರನ್ನ ಯಾವ್ದು ಇಂಥದ್ದೊಂದು ಶಿಬಿರ ಆ ಟೈಮಲ್ಲಿ ನಮ್ಗೆ ಸಿಕ್ಕಿರ್ಲಿಲ್ಲ. ನಮಗೂ ಇಂಥದ್ದೊಂದು ಶಿಬಿರ ಸಿಕ್ಕಿದ್ರೆ ಇವತ್ತು ಭಾವ ಇರ್ತಾ ಇದ್ರು. ನನ್ನ ಅಕ್ಕ ಬೇರೆಯವ್ರ ಬಾಯಿನ ಕೇಳಬೇಕು ಅಂತ ಇರಲಿಲ್ಲ. ಈಗ ಪ್ರತಿದಿನಾನು ನಾವೆಲ್ಲ ಮನೆಗೆ ಹೋದ್ರೆ ಅವಳು ಕಣ್ಣೀರಿಟ್ಟಾಳೆ. ಇತ್ತೀಚೆಗೆ ಮನೆಯಿಂದ ಕೂಡ ಅವಳಿಗೆ ಸಿಗುವ ಗೌರವ ಅಷ್ಟೇ ಇದೆ. ಅಮ್ಮನ ಮನೆಯಲ್ಲಿದ್ದಾಳೆ, ಅಮ್ಮನಿಗೆ ವಯಸ್ಸಾಗಿದೆ. ಆದ್ರೆ ನಾವೆಲ್ಲ ಇನ್ನೂ 2 ಅಕ್ಕಂದ್ರು ನಂಗಿದ್ದಾರೆ. ನಾನು ನನ್ನ ಅಕ್ಕಂದ್ರು ಎಲ್ಲರೂ ಜೊತೆಯಾಗಿ ಬಂದ್ರೆ ನಾವು ಹೆಚ್ಚಾಗಿ ಜೊತೆಯಾಗಿ ಹೋಗೋದು. ಆಗ ಅವಳು ಬರೀ ಮನೆಯಲ್ಲಿ ಕೆಲಸದ ಆಳಿಂದ ಇರ್ತಾರೆ. ನಮ್ಮಮ್ಮ ಯಾವತ್ತು ಅದು ಮಾಡು ಇದು ಮಾಡು ಅನ್ನೋದೇ ಅವಳಿಗೆ. ನಾವು ತಿಂದವ ತಟ್ಟೆ ಅವಳು ಎತ್ತಬೇಕು, ನಾವು ಊಟ ಬಟ್ಟೆ ಅವಳು ತೊಳಿಬೇಕು. ನಾವು ಕೇಳಿದ್ರೆ ನಾವೇ ಮಾಡ್ತೀವಿ ಅಂದ್ರೆ ಅವಳು ಇದ್ದಾಳಲ್ಲ, ನೀವು ಒಂದಿನಕ್ಕೆ ಬರ್ತೀರಿ, ಯಾವತ್ತು ಕೆಲಸದಲ್ಲಿ ಇರ್ತೀರಿ. ನಾನು ಅಮ್ಮನಿಗೆ ಯಾವತ್ತು ತುಂಬಾ ಸಲ ಹೇಳಿದ್ದೆ, ನಮ್ಗೇನಾಗಿದೆ ನಾವು ಮಾಡ್ತೀವಿ ಅಂತ. ಇಲ್ಲ ಬಿಡು, ನೀವು ಒಂದಿನ ಅಷ್ಟೆಲ್ಲ ಕೆಲಸ ಮಾಡಿ ಬರ್ತೀರಲ್ಲ, ಒಂದಿನ ಬರೋದು ನೀವು. ಮಾಡ್ತಾಳೆ ಅವಳು. ಅವಳಿಗೇನು ಕೆಲಸ ಇದೆ? ಅವಳು ಯಾವತ್ತೂ ಬೇಜಾರು ಮಾಡ್ಕೊಂಡು ನಮ್ಮ ಕೆಲಸ ಮಾಡಲಿಲ್ಲ. ಒಂದ್ಸಲ ಯಾವತ್ತಾದ್ರೂ ಊಟ ಮಾಡ್ತಿರ್ಬೇಕಿದ್ರೆ ಸ್ವಲ್ಪ ಅನ್ನ ತರ್ಲಿಕ್ಕೆ ಲೇಟ್ ಆಗಿದ್ರೆ ಅಮ್ಮ ಅವಳಿಗೆ ಬೈರೋಳು, ನೀನ್ ನೋಡ್ಲಿಕ್ಕೆ ಆಗೋದಿಲ್ವ, ಅವ್ರ ಊಟ ಖಾಲಿಯಾಗಿದೆ ಅಂತ ಹೇಳ್ಕೊಂಡು. ಇನ್ನು ಆ ಮಕ್ಕಳದ್ದು ಪಾಪ, ಆ ಮಕ್ಕಳು ಸೋಫಾದ ಮೇಲೆ ಕೂತ್ಕೊಳ್ಳೋಗಿಲ್ಲ, ಚೇರ್ ಮೇಲೆ ಕೂತ್ಕೊಳ್ಳೋಗಿಲ್ಲ. ನನ್ನ ಮಗನಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಅವನವ್ರನ್ನ ಕರ್ಕೊಂಡು ಸೋಫಾದಲ್ಲಿ ಇದೆಲ್ಲ ಕೂತ್ಕೊಂಡು ಆಟ ಆಡ್ತಿದ್ರೆ ಅಮ್ಮ ಅವ್ರಿಗೆ ಜೋರು ಮಾಡೋರು. ನಿಮ್ಗೆ ಅಷ್ಟ ಆಗೋದಿಲ್ವಾ, ಕೆಳಗೆ ಕೂತ್ಕೊಳ್ಳೋಕ್ಕಾಗೋದಿಲ್ವಾ? ನಾನು ಅಮ್ಮನಿಗೆ ಹೇಳಿದ್ರೆ ನಾನು ಇವನಲ್ವ ಅವ್ರನ್ನ ಕೂತ್ಕೊಳ್ಳೋದ್ರಿಂದ ಇರ್ಲಿ ಬಿಡು, ಅವನು ಚಿಕ್ಕವನು, ಅವನು ದಿನ ಬರ್ತಾನ. ಒಂದ್ ವೇಳೆ ಅವರಿಗೂ ಅಪ್ಪ ಇದ್ದಿದ್ರೆ ಇವತ್ತು ನನ್ನ ಅಮ್ಮ ಅಂತ ಹಾಗೆ ಅಂತಿರ್ಲಿಲ್ವೇನು, ಅವರಿಗೂ ನನ್ನ ಮಗನಿಗೆ ಕೊಟ್ಟಷ್ಟು ಪ್ರೀತಿ ಕೊಡ್ತಿದ್ರೆ. ಆ ಒಂದು ಉದ್ದೇಶಕ್ಕಾಗಿ ಅಕ್ಕ ನನ್ನ ಕಣ್ಮುಂದೆ ಬರ್ತಾಳೆ ಯಾವತ್ತು ನಾನು ಕೆಲಸ ಬಿಡ್ಬೇಕು ಅಂದಾಗ. ಆ ಒಂದು ಉದ್ದೇಶಕ್ಕೆ ನಾನು ಕೆಲಸ ಮುಂದುವರಿಸ್ತಾ ಇದ್ದೇನೆ. ಇಲ್ಲಿದ್ರೆ ತುಂಬಾ ಬೇಜಾರಾಗುತ್ತೆ ಕೆಲವೊಂದ್ಸಲ ಕೇಳಬಾರ್ದಂತ ಶಬ್ದಗಳನ್ನ ಕೇಳಿದಾಗ. ಆದ್ರೆ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ನಂದೊಂದು ಅಳಿಲ್ ಸೇವೆ ನಂದು. ನಿಮ್ಮ ಈ ಬೇರೆ ಕಡೆ ಶಿಬಿರದಲ್ಲಿ ಕುಡ್ತಾ ಬಿಟ್ಟು ಅವ್ರು ಬಂದು ಮೇಡಮ್ ನಿಮ್ಮ ಶಿಬಿರಕ್ಕೆ ಬಂದು ಇವತ್ತು ನಾನು ಚೆನ್ನಾಗಿದ್ದೇನೆ, 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಿದ್ದೇನೆ ಅಂತ ಹೇಳಿದಾಗ ನನ್ನ ಕೆಲಸ ಮಾಡಿ ಸಾರ್ಥಕ ಆಯ್ತು ಅನ್ಸುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ದಯವಿಟ್ಟು ನನ್ನ ಅಕ್ಕನ ಪರಿಸ್ಥಿತಿ, ನನ್ನ ಅಕ್ಕನ ಮಕ್ಕಳ ಪರಿಸ್ಥಿತಿ, ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ಬರೋದು ಬೇಡ. ಕೈ ಮುಂದೆ ಕೇಳ್ಕೊಡ್ತೀನಿ, ದಯವಿಟ್ಟು ಯಾವತ್ತೂ ಕೂಡ ಏನೇ ಕಷ್ಟ ಬಂದ್ರು ಮತ್ತೆ ಕುಡಿತೇನೆ ಅನ್ನೋ ನಿರ್ಧಾರ ಮಾಡಬೇಡಿ. ದಯವಿಟ್ಟು ನಿಮ್ಮ ಹೆಂಡತಿಯನ್ನ ಮುತ್ತೈದಾಗಿ ಯಾವತ್ತೂ ಅವ್ರ ಕುತ್ತಿಗೆನಲ್ಲಿ ತಾಳಿ ಇರೋ ಹಾಗೆ ಮಾಡಿ ಅಂತ ಕೇಳ್ಕೊಡ್ತೀನಿ. ಆನಿದ ಶ್ರೀ
ಸೀತಾರಾಮ ದೇವರ ಆಶೀರ್ವಾದ ಯಾಚಿಸ್ತಾ ನನ್ನ ಮನೆಯಲ್ಲಿ ಇವತ್ತು ಒಂದು ಶಾಂತಿ, ನೆಮ್ಮದಿ, ಪ್ರೀತಿ, ಸಹಬಾಳ್ವೆ, ಹೊಂದಾಣಿಕೆ ಇದು ಇರಬೇಕು ಅಂತಿದ್ರೆ ಅದಕ್ಕೆ ಕಾರಣ ನನಗೆ ಜನ್ಮ ನೀಡಿದ ಅಪ್ಪ ಅಮ್ಮ ಇದ್ರು ಸರ್. ಅವರ ಆಶೀರ್ವಾದ ಇದ್ರು ಸರ್. ಹೋಗು ನೀನು ಮುಂದುವರಿಸಿ ಮುನ್ನಾಡಿ ಅಂತೇಳಿ 2 ಕೈಯ ಆಶೀರ್ವಾದವನ್ನು ನೀಡಿ ಕಳಿಸಿದಂತಹ ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಯಾಚಿಸಿಕೊಂಡು ನನಗೆ ಜನ್ಮ ನೀಡಿ ವಿದ್ಯೆ ಕೊಟ್ಟರು, ಬುದ್ಧಿ ಕೊಟ್ಟರು, ನನ್ನ ಈ ಮಟ್ಟಕ್ಕೆ ಬೆಳೆಸಿದಂತಹ ನನ್ನ ಅಪ್ಪ ಮತ್ತು ನನ್ನ ಅಮ್ಮನನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ದೇವರು ನನ್ನ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅಣ್ಣ ಮತ್ತು ಅತ್ತಿಗೆ ಅವರನ್ನು ಕೂಡ ಸ್ಮರಿಸಿಕೊಂಡು ಇವತ್ತು ನಾನು ಈ ಮಟ್ಟದಲ್ಲಿ ಇರಬೇಕು ಅಂತಿದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾತಾಡ್ತಿದ್ದೀನಿ. ನಿಮಗೆ ವಯಸ್ಸಿಲ್ವ, ವಯಸ್ಸು ಹೋಗಲ್ವಾ, ಮೊನ್ನೆ ಇಲ್ಲಿಯ ತನಕ ನಿಮಗೆ ಸ್ವಲ್ಪ ಹೋಗಿಲ್ಲ ಮಾತನ್ನ ವೇದಿಕೆಯಲ್ಲಿ ಕೇಳ್ತಾ ಇದ್ರು. ಅದೆಷ್ಟು ತಾಯಂದಿರು ಕೇಳ್ತಾ ಇದ್ರು. ಇದಕ್ಕೆ ಕಾರಣ ಒಂದೇ, ನನ್ನ ಪ್ರಾಯಕ್ಕಿಂತ ಹಿರಿಯರ ಆಶೀರ್ವಾದ ಇಲ್ಲಿಯ ತನಕ ಸಿಕ್ಕಿದ ಕಾರಣ ನಾನು ವೇದಿಕೆಯಲ್ಲಿದ್ದೀನಿ. ಹಾಗಾಗಿ ವೇದಿಕೆಯಲ್ಲಿದ್ದಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕಾಲ್ಮುಟ್ಟು ಬೇಡ್ಕೊಂಡು ಅದರಲ್ಲಿ ಮುಂದೆ ಕೂತಂತಹ ನನ್ನ 90 ಜನ ಬಂಧುಗಳು, ನನ್ನ ಅಪ್ಪನ ಪ್ರಾಯದ, ನನ್ನ ಅಜ್ಜನ ಪ್ರಾಯದ, ನನ್ನ ಚಿಕ್ಕಪ್ಪನ ಪ್ರಾಯದ, ನನ್ನ ಅಣ್ಣನ ಪ್ರಾಯದವರು, ನನ್ನ ತಮ್ಮನ ಪ್ರಾಯದವರು ಇದ್ದೀರಾ. ಕಳೆದ 13ನೇ ತಾರೀಕಿನಿಂದ ಇಲ್ಲಿಯ ತನಕ ನಾನು ಮಾಡಿದಂಥ ಪಾಠದಲ್ಲಿ, ನಾನು ನಡ್ಕೊಂಡ ರೀತಿಯಲ್ಲಿ ನಾನು ಕಣ್ಣಲ್ಲಿಸಿ ನೋಡಿದ್ರೆ, ನಿಮ್ಮನ್ನು ಹೇಳ್ಕೊಂಡು ಬಂದಿದ್ರೆ, ನಿಮ್ಮ ಬಾಯಿಯಿಂದ ತಂಬಾಕನ್ನು ತೆಗೆದಿದ್ರೆ, ಪ್ರತಿಯೊಂದರಲ್ಲಿ ನಿಮಗೆ ಆ ಸಂದರ್ಭದಲ್ಲಿ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕೈ ವಿನಂತಿಸಿದ. ಏನು ನಾನು ನಿಮ್ಮ ಮೇಲೆ ದ್ವೇಷಿಟ್ಟು ಮಾಡಿದ್ದಲ್ಲ, ನಿಮ್ಮ ಮೇಲೆ ಯಾವುದೇ ರೀತಿಯ ಪೂರ್ವಗ್ರಹ ಪೀಡಿತ ನಾನು ಮಾಡಿಲ್ಲ. ಬದಲಾಗಿ ನನ್ನ ಮೇಲೆ ಪೂಜ್ಯ ಹೆಗಡೇಜಿಯವರು, ಮಾತೃಶ್ರೀ ಅಮ್ಮನವರು, ನನ್ನ ಪ್ರೀತಿಯ ಗುರುಗಳ ನಿರ್ದೇಶಕರು, ಹಾಗೆ ನನ್ನ ಹಿರಿಯ ಅಧಿಕಾರಿಗಳಿದ್ದಂತಹ ನಂಬಿಕೆಗೆ ನಾನು ದ್ರೋಹ ಬರೀಬಾರದು ಎನ್ನುವಂಥ ನೆಲೆಯಲ್ಲಿ ನಾನು ಕಳೆದ 7 ದಿವಸದಿಂದ ನನ್ನಿಂದೆಷ್ಟು ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಸರಿ ಮಾಡಿದ್ದೇನೆ ಅಂತೇಳಿ ನಾನು ಎಂದೂ ಹೇಳಲ್ಲ, ಪ್ರಯತ್ನ ಪಟ್ಟಿದ್ದೇನೆ. ಹಾಗಾಗಿ ಮನದಲ್ಲಿ ಸಮಸ್ಯೆ ಎಲ್ರಿಗೂ ಬರ್ತದೆ. ಸಮಸ್ಯೆಗೆ ಕುಡಿತ ಒಂದೇ ದಾರಿ ಅಲ್ಲ. ಇಷ್ಟು ದಿವಸ ಕುಡಿತದಿಂದ ಏನಾಗಿದೆ ನಿಮ್ಗೆ ಗೊತ್ತಿದೆ, ಏನಾಗಿದೆ ನಿಮ್ಗೆ ತಿಳ್ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿ ಇಷ್ಟೇ ಬಿಟ್ಟೆ. ಒಂದು ವೇಳೆ ಯಾರಿಗೂ ಕೂಡ ಉದ್ಯೋಗ ಇಲ್ಲದೆ, ಯಾರಿಗೂ ಕೂಡ ಸಮಯ ಇಲ್ಲದೆ ಈ ಕಾರ್ಯಕ್ರಮ ಮಾಡಿಲ್ಲ ಪ್ರೀತಿ, ಒಂದು ವೇಳೆ ನಾನು ಆಗ ಹೇಳಿದಾಗೆ ಎಲ್ಲರ ಮನೆಯ ಸಮಸ್ಯೆ ಒಂದೇ ತೂತೆ. ಹಾಗೇನೆ ಈ ಕಾರ್ಯಕ್ರಮ 13ನೇ ತಾರೀಕು ಪ್ರಾರಂಭ ಆಯಿತು. ಬಂದ್ಮೇಲೆ ನಾನು 9ನೇ ತಾರೀಕು ಮಾನೂರಿನ ಪ್ರದೇಶದಿಂದ ಬಂದೆ. 10ನೇ ತಾರೀಕು ಒಂದು ಗ್ಯಾಪ್ ಸಿಕ್ತು. 11ನೇ ತಾರೀಕು ಆಫೀಸ್ಗೆ ಹೋದೆ. 12ಕ್ಕೆ ಇಲ್ಲಿ ಬಂದೆ. ಅಲ್ಲಿ ಮಾನವಿಯಲ್ಲಿ
ಇದಕ್ಕಿಂತ ಹೊರಟು ಜನಗಳು ಅಲ್ಲಿ ಒದ್ದಾಡಿ ಇಲ್ಲಿ ಬಂದೆ. ಇಲ್ಲಿ ಹೇಗಿದ್ದೆ ಅಂತ ನಿಮ್ಗೆ ಗೊತ್ತಿದೆ. ನಮ್ಗೆ ಇವತ್ತು ಮಧ್ಯಾಹ್ನ ತನಕ ತುಂಬ ಖುಷಿಯಲ್ಲಿದ್ದೆ. ಸ್ವಾತಂತ್ರ್ಯೋತ್ಸವಕ್ಕೆ ರಜೆ ಇತ್ತು, ರಜೆ ಮಾಡ್ಲಿಕ್ಕಾಗಲಿಲ್ಲ, ಇಲ್ಲಿದ್ದೆ. ವಾರದ ರಜೆ ಸಂಡೇ ರಜೆ ಮಾಡಲಿಲ್ಲ, ಇಲ್ಲಿದ್ದೆ. ಇವತ್ತು ನಾಗರ ಪಂಚಮಿ ರಜಾ, ಇವತ್ತು ಇಲ್ಲ, ಇಲ್ಲಿದ್ದೆ. ಹೋಗಿ 3 ದಿವಸ ರಜೆ ತೆಗೆದು ಸುಸ್ತಾಗಿದೆ, ಚೆನ್ನಾಗಿರೋಣ ಏನಂತ ಮನೆ ಕಡೆ ಹೋಗೋಣ, ಅಪ್ಪ ಅಮ್ಮ ನೋಡೋಣ, ಮನೆಯವರನ್ನ ನೋಡೋಣ, ಅಣ್ಣ ಅತ್ತಿಗೆ ನನ್ನ ಮಾತಾಡಿಸ್ಕೊಂಡು ಬರೋಣ, ತಂಗಿ ಅಂದ್ರಿದ್ದಾರೆ ಮಾತಾಡಿಸ್ಕೊಂಡು ಬರೋಣ ಅಂತೇಳಿ ಖುಷಿಯಲ್ಲಿದ್ದೆ. ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆಗ ನನಗೆ ಸಲಹೆ ಬಂತು, ಇಲ್ಲಿ ನಾಳೆ ಮುಗೀತದೆ, 21ಕ್ಕೆ ಒಂದು ಡ್ರೆಸ್ ಎಲ್ಲ ವಾಶ್ ಮಾಡಿ 22ಕ್ಕೆ ಹೊರಡಿ ಅಂತೇಳಿ ಪ್ರೀತಿ ಬಂದರೆ ಸಲಹೆ. ಬಹುಶಃ ಆಗಲ್ಲ ಅಂತ ಹೇಳಿದೆ. ಆಗ ನಮ್ಮ ಆಫೀಸಿನ ಸಲಹೆಯಂತೆ ನಾನು 22ನೇ ತಾರೀಕಿಗೆ ಇನ್ನೊಂದು ಕಡೆಗೆ ಇಂಥದ್ದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಬಂದ್ಮೇಲೆ ಹೋಗಿ ಅಲ್ಲಿ ಇದೇ ರೀತಿ ಒದ್ದಾಡಬೇಕು, ಇದೇ ರೀತಿ ಗುದ್ದಾಡಬೇಕು, ಇದೇ ರೀತಿ ನಿಮ್ಮಂಥವ್ರ ಮಾತು ಕೇಳಬೇಕು, ನೀವು ಮಾಡುವಂತಹ ಚೇಷ್ಟೆಯಾಗಿ ತಿನ್ಬೇಕು, ನೀವು ಮಾಡುವಂತಹ ವಿಚಾರಕ್ಕೆ ಕೈ ಹಾಕಬೇಕು. ಹಾಗಾಗಿ ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಹೇಳಬಾರದು. ಹೇಳಿದೆ ಯಾಕೆಂತಂದರೆ ನಮಗೆ ಅಪ್ಪ ಅಮ್ಮ ಇದ್ದು, ಬಹುಶಃ ದೇವರಂತ ವಿಚಾರ ಮಾಡಲಿಲ್ಲ, ಇದ್ದು ಇಲ್ಲದ ಹಾಗೆ, ಅಂದರೆ ಅವರ ಪ್ರೀತಿಯನ್ನು ನಾವು ಅನುಭವಿಸುವಾಗಿಲ್ಲ. ಅಣ್ಣ ತಮ್ಮ ಇದ್ದು, ಅಣ್ಣ ತಂಗಿದ್ದು ಇಲ್ಲದ ಹಾಗೆ, ಅವರೊಟ್ಟಿಗೆ ಕಲಿಯುವಾಗಿಲ್ಲ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಆ ಮಕ್ಕಳನ್ನ ಕೈ ಹಿಡಿದು ಕುಣಿತಾ ಇದ್ದೆವು. ನಮ್ಮ ಸೇವಾ ಪ್ರತಿನಿಧಿಗಳ ಜೊತೆ ತಮಾಷೆಯಲ್ಲಿ ಮಾತಾಡ್ತಿದ್ವಿ. ನಮ್ಮ ಇಲ್ಲಿ ನಾನು ಸ್ನಾನ ಮಾಡಲಿಕ್ಕೆ ಒಂದ್ ಕಡೆ ಹೋಗ್ತೀವಿ, ಅಲ್ಲಿ ತಾಯಿ ಜೊತೆ ಎದುರು ಮನೆಗೆ ಎಲ್ಲ ನಮ್ಮ ರಮೇಶನ ಮನೆಯವರಲ್ಲಿ, ಆ ಮನೆ ಮಕ್ಕಳಲ್ಲಿ ಎಲ್ಲ ತಮಾಷೆ ಮಾತಾಡ್ತಿದ್ವಿ. ಬಂದವರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ಬೇಕು ಅಂತ ಅಲ್ಲ, ಬಂದ ಸುಸ್ತಾಗ್ತದೆ, ಬೇಡ ಅಂತ ಡ್ಯಾನ್ಸ್ ಮಾಡ್ಬೇಕು ಅಂತ ಮಾಡಿಲ್ಲ. ಬದಲಾಗಿ ನಾನು ಡ್ಯಾನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನು ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಮುಖ ಸಿಂಧರಿಸ್ಕೊಂಡಿದ್ರೆ ಈ ಕಾರ್ಯಕ್ರಮದ ಮಹತ್ವ ಏನಂತೆ ನೋವಿದ್ರು ಸಹ ನೋವನ್ನ ನುಂಗಿಕೊಂಡು ಇವ್ರ ಜೊತೆ ಎಲ್ಲ ತಮಾಷೆಯಲ್ಲಿ ಇರ್ತಿದ್ದೆ. ಬೆಳಿಗ್ಗೆ ಬಂದ್ಮೇಲೆ ನನ್ನ ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ, ಬೆಳಿಗ್ಗೆ 4:30 ಗಂಟೆಗೆ ಎದ್ದು 5 ಬೆಳಿಗ್ಗೆ ಎಷ್ಟು ಗಂಟೆಗೆ ತನಕ ನಿಮ್ ಜೊತೆ ಇದ್ದೆ ಅಂತ ಗೊತ್ತಿಲ್ಲ. ರಾತ್ರಿ ಬೇರೆಲ್ಲಿಗೆ ಮಲಗಲಿಕ್ಕೆ ಹೋಗ್ತಿರ್ಲಿಲ್ಲ, ಇಲ್ಲೇ ಮಲಗ್ತಾ ಇದೆ. ನೀವೆಲ್ಲ ರಾತ್ರಿ ಬೊಬ್ಬೆ ಹಾಕಿ ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಆದ್ರೆ ಕಸ್ಕೊಂಡು ಮಲಗ್ತಿದ್ವಿ. ನೀವು ಸ್ನಾನ ಮಾಡಿದಲ್ಲಿ ಸ್ನಾನ ಮಾಡ್ತಿದ್ವಿ. ಬಂದ್ಗಳೇ, ಸುಖ ಹೆಂಡದಿಂದ ಅಲ್ಲ, ಕೇವಲ ನನಗೆ ಬೇರೆ ಕಡೆಯಲ್ಲಿ ಹೋಗಿ ಸುಖದಿಂದ ಮಲಗಬಹುದಿತ್ತು, ಬೇರೆ ಊಟವನ್ನು ಮಾಡಬಹುದಿತ್ತು. ಆದರೆ ನಿಮಗೆ ಮಾಡಿದ ಊಟವನ್ನೇ ಊಟ ಮಾಡಿದ್ದೇವೆ. ನೀವು ಮಲಗಿದಲ್ಲೇ ಮಲಗಿದ್ದೇವೆ. ನನ್ನ ತಂದೆಯ ಪ್ರಾಯದವರು, ನನ್ನ ಅಣ್ಣನ ಪ್ರಾಯದವರು, ನನ್ನ ತಮ್ಮನ ಪ್ರಾಯದವರು, ಇನ್ನೊಬ್ಬರು ರಾತ್ರಿ ಪೀಡ್ಸ್ ಬಂದು ಬಿದ್ರು, ನೀವೆಲ್ಲ ನೋಡಿದ್ರಿ. ಬಾಯಲ್ಲಿ ನೊರೆ ಬಂತು, ನೀವು ಕಬ್ಬಿನ ತಂದು ಕೊಟ್ರಿ, ಕೀ ತಂದು ಕೊಟ್ರಿ, ಬೇರೆ ಬೇರೆ ವಸ್ತು ತಂದು ಕೊಟ್ಟು ಏನಾಯ್ತಪ್ಪ ಅಂತ ಇದು ಮಾಡಿದ್ರಿ. ಅವರ ಬಾಯಿಯಲ್ಲಿ ಬಂದಂತ ಜೊಲ್ಲನ್ನು ತೆಗೆದೆ ಎತ್ಕೊಂಡು ಬಂದೆವು, ಮಲಗಿಸಿದೆ, ಮಾತ್ರೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಪ್ರೀತಿ ಬಂದರೆ ಎಲ್ಲ ಮಾಡಿದ್ವಿ. ಒಮ್ಮೆ ಅನಿಸ್ತು, ಅವರ ಬಾಯಿಗೆ ಕೈ ಹಾಕಿದಾಗ ಪಿಡ್ಸ್ ಬರೋದು ಕಚ್ಚಿದ್ರೆ ಏನಂತ ಮಾತು ಯೋಚನೆ ನನ್ನ ಮನಸ್ಸಿನಲ್ಲಿ ಬಂತು. ಆದರೆ ನನಗೆ ನಾನು ಸಮಾಧಾನ ಮಾಡಿಕೊಂಡೆ. ಅವರ ಬಾಯಿಯಿಂದ ನೊರೆಯನ್ನು ತೆಗೆದೆ, ಹುಷಾರಿಲ್ಲದವರನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಗಾಳಿ ಹಾಕಿದೆ, ಫ್ಯಾನ್ ಅಡಿ ಮಲಗಿಸಿ, ನೀರು ಕೊಟ್ಟೆ, ಎಲ್ಲ ಮಾಡಿದೆ. ಇದು ದೇವರು ನನಗೆ ಇನ್ನೊಂದು ಕಡೆಯಲ್ಲಿ ಕೊಡಬಹುದು ಅಂತ ಹೇಳಿ. ಅದು ಹೇಗೆ ಅಂತ ಹೇಳಿದ್ರೆ, ಬಂದ್ಗಳೇ, ನಿಮ್ಮಂಥವ್ರ ಸೇವೆ ಮಾಡುವಾಗ ನನ್ನ ಮನೆಯಲ್ಲಿ ನನ್ನ ಅಮ್ಮನಿಗೆ, ನನಗೆ ಜನ್ಮ ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ನನ್ನ ತಾಯಿಗೆ, ನನ್ನ ತಂದೆಗೆ, ನನ್ನ ಮನೆಯಲ್ಲಿ ಯಾರಿದ್ದಾರ ಅವ್ರಿಗೆ ಯಾವುದೇ ರೀತಿಯ ಕಾಯಿಲೆ ಬರಲಿಕ್ಕಿಲ್ಲ, ಆ ಮಂಜುನಾಥ ಸ್ವಾಮಿ ರಕ್ಷಣೆ ಮಾಡಿಯೇ ಅನ್ನುವಂಥ ನಂಬಿಕೆಯಿಂದ ಯೋಚನೆ ಮಾಡಿ ನನಗೆ ನಾನು ಸಮಾಧಾನ ಪಡಿಸಿಕೊಂಡೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿ ಇಷ್ಟೇ ಪ್ರೀತಿ ಬಂದರೆ
ಇಷ್ಟೇ. ವೇದಿಕೆಯಲ್ಲಿ ಮೇಲ್ವಿಚಾರಕರಿಬ್ಬರು ಒಳ್ಳೆಯ ರೀತಿಯ ಪ್ರಯತ್ನ ಪಟ್ಟಿದ್ದಾರೆ, ಸೇವೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಒಕ್ಕೂಟದವರು, ಎಲ್ಲ ಇಲ್ಲಿಯ ಒಕ್ಕೂಟ ಪದಾಧಿಕಾರಿಗಳು, ಅಧ್ಯಕ್ಷರನ್ನು ಸ್ಮರಿಸ್ತೇನೆ. ಈ ಊರಿನ ತಾಯಂದಿರು ನನ್ನ ಮೇಲೆ ಪ್ರೀತಿ ಇಟ್ಟು ಮಾತಾಡಿಸ್ತಿದ್ದವರು, ನನ್ನ ಮೇಲೆ ಕರುಣೆ ತೋರಿಸಿದವರಿಗೆ ನಾನು ಆಭಾರಿಯಾಗಿದ್ದೇನೆ. ಮುಖ್ಯವಾಗಿ ನನ್ನ ಆರೋಗ್ಯ ನೋಡಿಕೊಂಡವರು ನಮ್ಮ ಜಯಣ್ಣ ಮತ್ತು ಅವರ ಬಳಗದವರನ್ನ, ಮೈಕ್ ಆಪರೇಟರ್ ನನ್ನ ವಾಯ್ಸನ್ನು ಬೀಳ್ಬಾರದಾಗಿ ನೋಡಿಕೊಂಡಿದ್ದಾರೆ. ಹಾಗೆಯೇ ಈ ಊರಿನಲ್ಲಿ ಪ್ರೀತಿಯನ್ನು ಮಾತಾಡಿಸಿ ಎಲ್ಲ ತಾಯಂದಿರ ಆಶೀರ್ವಾದನ ಬೇಡ್ತಾ, ಹಿರಿಯರ ಆಶೀರ್ವಾದನ ಬೇಡ್ತಾ, ಪುಟಾಣಿ ಮಕ್ಕಳಿಗೆ ಎಲ್ರಿಗೂ ಬಹುಶಃ ಪ್ರೀತಿಯ ಬಂಧುಗಳೇ, ನಾವು ಕಲ್ತಂತ ವಿದ್ಯೆಯಲ್ಲಿ ಏನೇನೋ ಮಾಡ್ಬೋದಿತ್ತು, ಮಾಡ್ಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಇದ್ದೇವೆ, ಒಂದು ತೃಪ್ತಿ ಇದೆ. ನಾನು ಹಾಳಾಗದೆ, ದುಶ್ಚಟಕ್ಕೆ ಬಲಿ ಬೀಳದೆ ಇಂತಹ ಒಳ್ಳೆಯ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ಬಂದಂತಹ ಸಣ್ಣ ವಯಸ್ಸಿನ ಎಳವೆ ಮಕ್ಕಳಿದ್ದೀರಾ, ಸಣ್ಣ ಸಹೋದರರಿದ್ದೀರಾ, ಹುಡುಗರಿದ್ದೀರಾ, ನಿಮ್ಮಲ್ಲಿ ವಿನಂತಿ ಇಷ್ಟೇ, ಮುಂದಿನ ದಿನದಲ್ಲಿ ದುಶ್ಚಟಕ್ಕೆ ಮಾಡಿ ಬಲಿ ಬೀಳ್ಬೇಡಿ. ನೀವು ಬಲಿ ಬೀಳ್ಬೇಡಿ. ನಿಮ್ಮ ಅಪ್ಪ ಅಮ್ಮನ ಕಣ್ಣೀರನ್ನು ಸುರಿಸಬೇಡಿ. ನಿಮ್ಮನ್ನು ಮುಂದೆ ವರಿಸುವವರು ಗಂಡಾಗಿದ್ರೆ, ಹೆಣ್ಮಕ್ಳಾಗಿದ್ರೆ ಗಂಡನ ವಿಚಾರಕ್ಕೆ ನೀವು ಕೊರಗುವಂತ ಸಹೋದರರಾಗಬೇಡಿ. ಅಣ್ಣಂದ್ರಿದ್ರೆ ನಿಮ್ಮ ಹೆಂಡತಿ ಕೊರಗುವಂತಹ ಮಕ್ಕಳಾಗಬೇಡಿ ಅನ್ನುವಂತಹ ಮಾತನ್ನು ಈ ಸಂದರ್ಭ ಕೈ ಮುಟ್ಟಿ ವಿನಂತಿಸ್ತಾ, ಎಲ್ಲರ ಆಶೀರ್ವಾದ ನಾನು ಬೇಡ್ತೇನೆ. ಬಹುಶಃ ಮಾತಾಡ್ತಾ ಎದೆ ನೋವಾಗುತ್ತೆ, ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ, ಇಂಥ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಅದು ಸಹಜ, ಆರೋಗ್ಯ ಸಹಜವಾಗಿ. ಹಾಗಾಗಿ ಒಮ್ಮೆ ಅನಿಸ್ತದೆ ಎದೆ ನೋವಾಗುವಾಗ ಏನೋ ಆಗ್ತದೆ ಅಂತ ಹೇಳಿ. ಅದಕ್ಕಾಗಿ ನಿಮ್ಮಲ್ಲಿ ನಾನು ವಿನಂತಿ ಸಲ್ಲಿಸ್ತೇನೆ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಇನ್ನೊಂದಿಷ್ಟು ಮಂದಿ, ಒಂದಷ್ಟು ಜನ ಕುಡಿತದ ದಾಸರಾಗಿ ತನ್ನ ತಾಯಿಯ ಪ್ರಾಯದಂತಹ, ತನ್ನ ಸಹೋದರಿಯ ಪ್ರಾಯದಂತಹ ಕಣ್ಣೀರು ಈ ಭೂಮಿಗೆ ಬೀಳ್ತಾ ಇದೆ. ಅವರ ಕಣ್ಣೀರು ನಿಲ್ಲಿಸಲಿಕ್ಕೆ, ನಾನು ನನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ವೇದಿಕೆಯ ಕೆಳಗಿದ್ದವರ ನಿಮ್ಮೆಲ್ಲರ ಆಶೀರ್ವಾದ ನನಗೆ, ವೇದಿಕೆಯ ಮೇಲಿದ್ದಂತಹ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಬದಲಾಗಿ ಚುಚ್ಚು ನುಡಿಗಳಿಂದ ಯಾವುದೇ ನೋವನ್ನು ಮಾಡುವಂತಹ ವಿಚಾರಕ್ಕೆ ಕೈ ಹಾಕಿಬಿಡದ ಮಾತನ್ನು ಹೇಳಿ, ಕಿರಿಯ ಪ್ರಾಯದವರಿಗೆ, ಹಿರಿಯರಿಗೆ ಎಲ್ಲರಿಗೂ ವಂದಿಸ್ತಾ, ನನ್ನ ಮೇಲೆ ಪ್ರೀತಿ ಇಟ್ಟು ಬಹುಶಃ ಈ ಕಾರ್ಯಕ್ರಮದಲ್ಲಿ ಹಾಗೆಯೇ ನಮ್ಮ ನವಜೀವ ಸುಬ್ರಾಯರು, ನಮ್ಮ ಜಟ್ಟ, ಹಾಗೆಯೇ ಸುರೇಶ, ಹಾಗೆಯೇ ರಾಮಚಂದ್ರ, ಪರಮೇಶ್ವರ, ಅಲ್ಲೆಲ್ಲ ನನ್ನ ನವಜೀವನ ಬಂಧುಗಳಿದ್ದಾರೆ. ಅವರನ್ನು ನೋಡಿದಾಗ ಗ್ಲೂಕೋಸ್ ಕೊಡಿದಾಗೆ ಆಗುತ್ತೆ. ನಮ್ಮ ಮಾತಾಡಿಕೆಯಲ್ಲಿ ನಮ್ಮ ಶಿಬಿರಕ್ಕೆ ಸೇರಿ ಸುರೇಶ ಅವರೆಲ್ಲ ಶಿಬಿರಕ್ಕೆ ಸೇರಿ ಕುಡಿತ ಬಿಟ್ಟಿದ್ದಾರೆ. 8 ದಿವಸ ಅವರ ಕೆಲಸ ಕಾರ್ಯ ಬಿಟ್ಟು ಬಂದು ಇಲ್ಲಿ ಸೇವೆ ಕೊಟ್ಟಿದ್ದಾರೆ. ಪ್ರೀತಿಯ ಬಂಧುಗಳೇ, ಮುಂದಿನ ದಿನದಲ್ಲಿ ನೀವು ಸಹ ಹಾಗೆ ನಮಗೆ ಗ್ಲೂಕೋಸ್, ಪ್ರೋಟೀನ್ ಕೊಡುವಂಥ ವ್ಯಕ್ತಿಗಳಾದ್ರೆ ಭಾರಿ ಒಳ್ಳೆಯದು. ಅದು ಬಿಟ್ಟು ನಾವು ರಮೇಶ್ ಹೇಳಿದಾಗೆ, ನಮ್ಮ ಸರ್ ಹೇಳಿದಾಗೆ ಇಲ್ಲಿಂದ ಹೋಗಿ ವಾಪಸ್ ದಾರಿ ತಪ್ಪಿ ಕುಡಿದ್ರೆ ಪ್ರೀತಿ ಬಂಧುಗಳೇ, ನಮಗೆ ವಿಷ ಕೊಟ್ಟಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮಗೆ ವಿಷ ಕೊಟ್ಟು ಪರವಾಗಿಲ್ಲ, ಧರ್ಮಸ್ಥಳದ ಬೋಳಿ ಮಕ್ಕಳು ಅಂತ ಹೇಳಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ಆ ಪೂಜ್ಯ ಹೆಗ್ಡೇಜವರಿಗೆ ಅಂತ ಹೆಸರನ್ನು ತಾಯಿಸ್ಬೇಡಿ ಪ್ರೀತಿಯ ಬಂಧುಗಳೇ. ಯಾರು ಆ ಮಾತನ್ನು ಬೋಳಿ ಮಕ್ಕಳು ಅಂತ ಹೇಳಿದ್ರೆ ಈ ಊರಿನವರು ವಿಷ ಒಂದಲ್ಲ ಒಂದಿನ ನಾವು ಏನು ಹೇಳಲಿಕ್ಕೆ ಆಗಲ್ಲ. ಬದಲಾಗಿ ಆ ಶಕ್ತಿ ಅದು ಏನು ಅಂತೇಳಿ ನಿಮಗೆ ಗೊತ್ತಾಗಬಹುದಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾರಿಗಾದ್ರೂ ನೋವಾಗಿದ್ರೆ, ಯಾರಿಗಾದ್ರೂ ತೊಂದರೆ ಆಗಿದ್ರೆ ಕೈ ಮುಗಿದು ವಿನಂತಿಸ್ತೇನೆ. ನನಗೆ ಆಶೀರ್ವದಿಸಿದ ಮಾತಿನೊಂದಿಗೆ ಪ್ರೀತಿಯ ಶಿವರಾತ್ರಿ ಬಂಧುಗಳೇ, ನವಜೀವನದ ಸಹೋದರರೇ, ನಿಮ್ಮ ಹತ್ರ ಬರ್ತೇನೆ. ಬರುವಾಗ ಎದ್ದು ನಿಂತು ಪ್ರೀತಿಯ ಬಂಧುಗಳೇ, ಕುಡಿತೇನೆ ಅಂತ ಏನು ಬೇಜಾರಿಲ್ಲ, ಬಿಡ್ತೇನೆ ಅಂತ ಹೇಳಿದ್ರೆ ಬಿಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಸಹ ಏನು ಬೇಜಾರಿಲ್ಲ. ನಿಮ್ಮ ಪ್ರೀತಿಯ ಮಾತನ್ನ ಪ್ರೀತಿಯಿಂದ ಆಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿನ ಮಾತಿನೊಂದಿಗೆ ಎಲ್ಲರೂ ಎದ್ದು ನಿಲ್ಲಿ. ನಿಮ್ಮ ಪ್ರೀತಿಯ ಮಾತಿಗೋಸ್ಕರ ನಾವೆಲ್ಲರೂ ಅಲ್ಲಿಗೆ ಬರ್ತೇವೆ, ಎಲ್ಲರೂ ನಿಮ್ಮ ಪ್ರೀತಿಯ ಮಾತನ್ನ ನಮ್ಮ ಎರಡೂ ಕಿವಿಯಲ್ಲಿ ಹೇಳಿ ಎಲ್ಲರಿಗೆ ಮಂಜುನಾಥ ಸ್ವಾಮಿ, ಪೂಜ್ಯ ಹೆಗಡೆ ದಂಪತಿಗಳು, ಸೀತಾರಾಮ ದೇವರು, ಹಾಗೆಯೇ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ದಯಮಾಡಿ ನಿಮಗೆ ಇರಲಿ ಅಂತ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಂಜುನಾಥ.
ನೀವು ಬರಲಿಕ್ಕೆ ಚಾನ್ಸ್ ಕೊಟ್ಟಿಲ್ಲ ಪ್ರೀತಿಯ ಬಂಧುಗಳೇ. ಆದ್ರೂ ಸಹ ಬದುಕು ಹಸನಾಗ್ಲಿ ಪಾವನ ಆಗಲಿ ಅಂತೇಳಿ ಶುಭ ಹಾರೈಕೆ ಮಾಡೋದ್ರ ಜೊತೆಗೆ ನಿಮ್ಮೆಲ್ಲ ಮಾತನ್ನ ಕೇಳ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಹಾಕಿದೆ. ನೀವು ಯಾರು ಕೂಡ ನನ್ನ ಕಾಲು ಮುಟ್ಟಬೇಡಿ ಅಂತ ಹೇಳಿದ್ದೆ. ಆದ್ರೂ ಸಹ ನಾನು ಬಿಡದಿದ್ರು ಸಹ ಬಲಾತ್ಕಾರವಾಗಿ ಹಿಡಿದ್ರಿ, ಎದೆ ಮುಟ್ಟಿದ್ರಿ, ತಲೆ ಮುಟ್ಟಿದ್ರಿ, ಕಾಲು ಮುಟ್ಟಿದ್ರಿ, ತಪ್ಕೊಂಡ್ರಿ, ಕೆಲವರು ಮುತ್ತ ಕೊಟ್ರಿ, ಕುಡಿಯಲ್ಲ ಅಂತ ಹೇಳಿದ್ರಿ. ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಹಾಕಿದೆ. ದೇವರಿಗೆ ಅರ್ಪಿಸಿದೆ. ನಿಮ್ಮ ಮಾತನ್ನ ನನ್ನ ಜೊತೆ ಇಟ್ಕೊಳ್ಳಿಲ್ಲ, ದೇವರಿಗೆ ಅರ್ಪಿಸಿದೆ. ಆ ದೇವರು ನಾನು ಮಾತ್ರ ನಂಬುವಂಥ ದೇವರಲ್ಲ. ನಮ್ಮ ಪೂಜ್ಯ ಕಾವಂದ್ರ ಮತ್ತು ಅವರ ಧರ್ಮಪತ್ನಿ ನಂಬಿ ಇವತ್ತು ಅವರಿಗೆ ಆ ಮಟ್ಟಕ್ಕೆ ಬರಲಿಕ್ಕೆ ಆ ದೇವರು ಬುದ್ಧಿ ಕೊಟ್ಟಿದ್ದು. ಹಾಗೆ ಆ ಮಾತು ಬಿಡ ಮಂಜುನಾಥನಿಗೆ ಆ ಮಾತನ್ನು ಅರ್ಪಿಸಿದ್ದೇನೆ. ನಂತರನೇ ನಾನು ಪ್ರಸಾದ ತೆಕ್ಕೊಂಡಿದ್ದು. ಹಾಗಾಗಿ ಬಂಧುಗಳೇ, ನಿಮ್ಮ ಬದುಕು ಒಳ್ಳೆಯದಾಗಲಿ ಅಂತ ಮಾತಿನೊಂದಿಗೆ ತಡ ಆಗಿದೆ, ತುಂಬ ತಡ ಆಗಿದೆ. ನಾಳೆ ಬೆಳಿಗ್ಗೆ 7:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ನನ್ನ ಗುರುಗಳು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದವರು ನಾಳೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕಿದ್ದಾರೆ. 7:30 ಗಂಟೆಯಿಂದ 12:30 ಗಂಟೆ ತನಕ ಆ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ ನೀವು ನಿದ್ರೆ ಮಾಡದೆ, ಎದ್ದು ಹೋಗದೆ, ಸಮಸ್ಯೆ ಮಾಡದೆ ಸಹಕರಿಸಿದರೆ ಅದೇ ನೀವು ಇವತ್ತು ನನ್ನ ಮೇಲೆ ತೋರಿಸಿದಂತಹ ಪ್ರೀತಿಗೆ, ನನ್ನ ಮೇಲೆ ತೋರಿಸಿದಂತಹ ಆ ಕಾಳಜಿಗೆ ಕಾಣಿಕೆಯಾಗಿರ್ತದೆ. ಹಾಗಾಗಿ ನಾಳೆ ಬೆಳಿಗ್ಗೆ ಎದ್ದು ಹೋಗದೆ, ಸಮಸ್ಯೆ ಮಾಡದೆ, ನಿದ್ರೆ ಮಾಡದೆ ನೀವು ನಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಬೇಕು ಅಂತಿದ್ರೆ ಇವತ್ತು ಬೇಗ ಊಟ ಮಾಡಿ ಬೇಗ ಮಾಡಬೇಕು. ಸುತ್ತಾಗಲಿಕ್ಕಿಲ್ಲ, ಸಮಸ್ಯೆ ಮಾಡಲಿಕ್ಕಿಲ್ಲ. ಇವತ್ತು ರಾತ್ರಿ ಇಷ್ಟು ಜನ ಸೇರಿದ್ದೀರಾ, ನಾಳೆ ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಮದುವೆ ಕಾರ್ಯಕ್ರಮ ಇದ್ದ ಕಾರಣ ಅಷ್ಟು ಮಂದಿಗೆ ಊಟ ಆಗಲಿಕ್ಕಿದೆ. ಈ ವ್ಯವಸ್ಥೆಯನ್ನು ಕೊಡುವಾಗ ಹೇಗಿತ್ತ ಹಾಗೇನೆ ವಾಪಸ್ ವ್ಯವಸ್ಥೆ ಹಾಗೆ ಮಾಡಿಕೊಡ್ಲಿಕ್ಕಿದೆ, ಸ್ವಚ್ಛತೆ ಮಾಡಲಿಕ್ಕಿದೆ. ಅಲ್ಲಿ ಮಧ್ಯಾಸುರನ್ನ ಭಸ್ಮ ಮಾಡಿದ್ದೇವೆ. ಆ ಮಧ್ಯಾಸುರ ಭಸ್ಮ ಮಾಡಿದ ಜಾಗವನ್ನ ಕ್ಲೀನ್ ಮಾಡಿ ತಲೆಯ ಬದಿಯಿಂದ ಸ್ವಲ್ಪ, ಸೊಂಟದ ಬದಿಯಿಂದ ಸ್ವಲ್ಪ, ಕಾಲ ಬುಡದಿಂದ ಸ್ವಲ್ಪ ಬೂದಿಯನ್ನ, ವಿಭೂತಿಯನ್ನು ತಂದು ಕೊಡಬೇಕು. ಮತ್ತೆ ಆ ಜಾಗವನ್ನ ಕ್ಲೀನ್ ಮಾಡಬೇಕು. ಆ ತಂದುಕೊಟ್ಟದ ವಿಭೂತಿಯನ್ನ ಧರ್ಮಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಿದೆ. ಹಾಗಾಗಿ ಆ ಜಾಗ ಸ್ವಚ್ಛ ಮಾಡಬೇಕು. ಎಲ್ಲ ವಿಚಾರಕ್ಕೆ ನೀವು ಸಹಕರಿಸಬೇಕು. ಒಂದು ವೇಳೆ ನೀವು ಸಹಕರಿಸುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ನವಜೀವನದ ಬಂಧುಗಳು, ಮೊನ್ನೆಯಿಂದ ನನ್ನ ಪ್ರೀತಿಯ ಎಲ್ಲ ನನ್ನ ಬಂಧುಗಳು, ಪೂಜ್ಯರ ಕಾರ್ಯಕ್ರಮವನ್ನು ಒಪ್ಪಿ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಕುಳಿತ ಬಿಟ್ಟದ ಬಂಧುಗಳು ಮೊನ್ನೆಯಿಂದ ಉತ್ತಮ ಸೇವೆ ಕೊಟ್ಟಿದ್ದಾರೆ. ಅವರ ಜೊತೆ ಈ ಎಲ್ಲ ಕೆಲಸಗಳನ್ನು ಹೇಳಿದ್ರೆ ನಾವು ಮಾಡ್ತೇವೆ ಸರ್ ಅಂತೇಳಿ ಒಂದು ಗೆರೆ ದಾಟದೆ ಮಾಡುವಂತ ಯೋಗ್ಯತೆ ನನ್ನ ಹಿರಿಯ ನವಜೀವನ ಬಂಧುಗಳಲ್ಲಿದೆ. ಆದರೆ ಅವರಲ್ಲಿ ಮೊನ್ನೆಯಿಂದ ಅವರ ನಿದ್ರೆ ಕೆಟ್ಟ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಹೇಳುವುದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಈ ಎಲ್ಲ ಕೆಲಸಗಳನ್ನ ನೀವು ಮಾಡಲಿಕ್ಕೆ ಸಹಕಾರ ಕೊಡ್ಬೋದಾ? ಕೊಡ್ತೀವಿ. ಹಾಗಾದ್ರೆ ಬೆಳಿಗ್ಗೆ 4:30 ಗಂಟೆಗೆ ಎದ್ದೇಳಬೇಕು ಅಂತಿಲ್ಲ, 5 ಗಂಟೆಗೆ ಎದ್ದು ಎಲ್ಲ ಕೆಲಸವನ್ನು ಮಾಡಿ ಅಡಿಗೆ ಭಟ್ಟಿಗೆ ಸ್ವಲ್ಪ ಅಡಿಗೆ ಮಾಡಲಿಕ್ಕೆ ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನ ಕ್ಲೀನ್ ಮಾಡಿಸಿ 6:30 ಗಂಟೆಗೆ ಸ್ನಾನ ಆಗಿ 7:30 ಗಂಟೆಗೆ ವೈಟ್ ಶರ್ಟು, ವೈಟ್ ಲುಂಗಿ, ವೈಟ್ ಟವೆಲ್ ಹಾಕಿ ನೀವು ರೆಡಿ ಇರಬೇಕು. ನಿಮ್ಮ ಮನೆಯವರು ಇವತ್ತು ದೂರದವರು ಬಂದಿದ್ರೆ ಉಳ್ಕೊಳ್ಳಿಕ್ಕೆ ಲಕ್ಷ್ಮೀ ಸಮೇತ ಇವತ್ತು ರಾತ್ರಿ ಉಳ್ಕೊಳ್ಳಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಅವ್ರ ಜೊತೆ ಕೇಳ್ಕೊಳ್ಳಿ ಮೇಲ್ವಿಚಾರಕ್ಕೆ. ಆ ನಂತರ ಊಟ ಎಲ್ರಿಗೂ ಇದೆ, ಎಲ್ಲರ ಹಂಚಿ ಕೊಟ್ಟಂತ ಸ್ನೇಹ ಅದರಿಂದ ಬಂದೇವು ಸನಿಹ ಉಳಿದೇ ಹೃದಯ ನೆನಪು ಆ ನಿಮ್ಮ ಪ್ರೀತಿಯ ಹುರುಪು ಆ ನಿಮ್ಮ ಪ್ರೀತಿಯ ಹುರುಪು ಶಿಬಿರವು ಕೊಟ್ಟಂತ ಸ್ನೇಹ ಪೂಜರ ಕನಸು ಇಂದಾಯ್ತು ನನಸು ಮಂಜುನಾಥನ ಅನುಗ್ರಹ ಪಡೆದು ಪೂಜರ ಕನಸು ಇಂದಾಯ್ತು ನನಸು ಮಂಜುನಾಥನ ಅನುಗ್ರಹ ಪಡೆದು ಈ 8 ದಿವಸ ಬಾಳಲ್ಲಿ ಹರುಷ ಈ 8 ದಿವಸ ಬಾಳಲ್ಲಿ ಹರುಷ ಶಿಬಿರದ ದಿನ ಈ ಅಮರ ಮಧ್ಯದ
ಯೋಜನೆಯಿಂದ ಶ್ರೀ ಕ್ಷೇತ್ರದ ಈ ಶಿಬಿರದಿಂದ ಕ್ಷೇತ್ರದ ಯೋಜನೆಯಿಂದ ಶ್ರೀ ಕ್ಷೇತ್ರದ ಈ ಶಿಬಿರದಿಂದ ಶಿಬಿರ ಕೊಟ್ಟಂತ ಸ್ನೇಹ ಅದರಿಂದ ಬಂದೇವು ಸನಿಹ ಉಳಿದಿದೆಯಾದಿ ನೆನಪು ಆ ನಿಮ್ಮ ಪ್ರೀತಿಯ ಹುರುಪು ಆ ನಿಮ್ಮ ಪ್ರೀತಿಯ ಹುರುಪು. ಊರ ಸಮಸ್ತ ನಾಗರಿಕರ ಪರವಾಗಿ ಈ ಒಂದು ವ್ಯವಸ್ಥಾಪನ ಸಮಿತಿಯ ಪರವಾಗಿ ಒಂದು ಸಾಲನ್ನು ಹೊಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಭಿನಂದನೆ ಸರ್ ಜಯರಾಜ್ ಜೈನ್ ಅವರಲ್ಲಿ. ಹಾಗೆ ಈಗ ಈ ಒಂದು 7 ದಿನಗಳ ಕಾಲ ಯೋಗ ಗುರುಗಳು